ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ತರಗತಿಗೆ ಸ್ವಾಗತ. ವೆರಿ ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು. ಆಡಿಯೋ ವಿಡಿಯೋ ಚೆಕ್ ಮಾಡಿ ಎಲ್ಲರೂ. ಎಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ. ನಾನು ನಿಮ್ಮ ಮೋಹನ್ ಕೃಷ್ಣ, ಭೂಗೋಳ ತಜ್ಞ, ಪರಿಸರ ತಜ್ಞ. ಇವತ್ತಿನ ತರಗತಿಯಲ್ಲಿ ನಾವು ಜಲಸಾರಿಗೆ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಇದರಲ್ಲಿ ಒಂದು ಕ್ವಶನ್ ಬರ್ಬೋದು. ಒಂದಷ್ಟು ಕರೆಂಟ್ ಅಫೇರ್ಸ್ ಕ್ಲಾಸ್ ಇದೆ. ಇದರಲ್ಲಿ ಕರೆಂಟ್ ಅಫೇರ್ಸ್ ಜೊತೆಗೆ ಒಂದಷ್ಟು ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನ ನಾನು ಇವತ್ತು ಆ್ಯಡ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಒಂದು ಕ್ವಶನ್ ಗ್ಯಾರಂಟಿ ಎಕ್ಸಾಮ್ಗೆ. ಯಾಕೆಂದ್ರೆ ನಾವು ನೋಡ್ತಾ ಇರೋ ಪ್ರಕಾರ ಜಲಸಾರಿಗೆ ಮೇಲೆ ಒಂದು ಕ್ವಶನ್ ಬರೋದಕ್ಕಿದೆ. ಅದನ್ನ ನಾನು ವಿಶ್ವ, ಕರ್ನಾಟಕ ಮತ್ತು ಭಾರತ ಮೂರನ್ನು ಸೇರಿ ಒಂದೇ ಕ್ಲಾಸಲ್ಲಿ ಆಗ್ತಾ ಇದೆ. ಸೊ ಇಲ್ಲಿ ಜಲಸಾರಿಗೆ ಅಂತಿದೆ ನೋಡಿ, ಸಿಲೆಬಸ್ ಅಲ್ಲಿ ಜಲಸಾರಿಗೆ ಅಂತ ಕೊಟ್ಟಿದ್ದಾರೆ, ವಾಟರ್ ವೇ, ಸ್ಪೋರ್ಟ್ಸ್ ಅಂತ ಕೊಟ್ಟಿದ್ದಾರೆ, ಬಂದರುಗಳು ಅಂತ ಕೊಟ್ಟಿದ್ದಾರೆ. ಹೌದಾ? ಎಲ್ಲರಿಗೂ ಶುಭೋದಯ. ಹಂಗೆ ಎನ್ವೈರನ್ಮೆಂಟ್ ಸಿಲೆಬಸ್ ಅಲ್ಲೂ ಕೊಟ್ಟಿದ್ದಾರೆ ಪೋರ್ಟ್ಸ್ ಅಂತ. ಸೊ ಆಸ್ ರಿಸಲ್ಟ್ ನೋಡಿ ಈ ಟಾಪಿಕ್ಸ್ ಕವರ್ ಮಾಡ್ತಾ ಇದ್ದೀನಿ. ಇವತ್ತಿನ ಟಾಪಿಕ್ ಏನು? ಜಲಸಾರಿಗೆ. ಜಲಸಾರಿಗೆ. ಸೊ ಇದು ಒಂದು ಕ್ವಶನ್ ಬರೋದ್ರಿಂದ ನಮ್ಗೊಂದು ತುಂಬಾ ಮುಖ್ಯವಾದಂತ ಟಾಪಿಕ್ ಆಗೋಗುತ್ತೆ. ಸೊ ಜಲಸಾರಿಗೆ ಎಂದಾಗ ಎಲ್ಲರಿಗೂ ಏನು ಜ್ಞಾಪಕ ಬರುತ್ತೆ? ದೋಣಿಗಳ ಜ್ಞಾಪಕ ಬರುತ್ತೆ, ಕರೆಕ್ಟ್? ಬಂದರುಗಳ ಜ್ಞಾಪಕ ಬರುತ್ತೆ. ಸೊ ಜಲಸಾರಿಗೆಯಲ್ಲಿ ಮುಖ್ಯವಾಗಿ ನಮಗೆ 3 ಭಾಗಗಳನ್ನಾಗಿ ನಾವು ವಿಂಗಡಣೆ ಮಾಡಬಹುದು ನೋಡಿ. ಒಂದು ಅಂತಾರಾಷ್ಟ್ರೀಯ ಜಲಸಾರಿಗೆ, ಒಂದು ಖಂಡದಿಂದ ಇನ್ನೊಂದು ಖಂಡಕ್ಕೆ ಅಥವಾ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಸಮುದ್ರ ಸಾಗರಗಳಿಂದ ಮಾಡುವಂಥದ್ದು ಅಂತಾರಾಷ್ಟ್ರೀಯ ಜಲಸಾರಿಗೆ. ಇನ್ನೊಂದು ಕರಾವಳಿ ಜಲಸಾರಿಗೆ. ಕರಾವಳಿ ಜಲಸಾರಿಗೆ ನಮ್ಮ ದೇಶದ ಬಂದರುಗಳು, ಕರಾವಳಿ ತೀರದಲ್ಲಿರುವಂತಹ ಬಂದರುಗಳಲ್ಲಿ ಮಧ್ಯೆ ಆಗುವಂತ ಒಂದು ವಾಣಿಜ್ಯ ಏನಿದೆ ಅದನ್ನ ನಾವು ಕರಾವಳಿ ಜಲಸಾರಿಗೆ ಅಂತ ಕರಿತೀವಿ. ಕರಾವಳಿ ಜಲಸಾರಿಗೆ ಯಾಕಂದ್ರೆ ನಮ್ಮಲ್ಲಿ 7516 ಕಿಲೋಮೀಟರ್ ಕರಾವಳಿ ತೀರ ಇದೆ, ಕರೆಕ್ಟಾ? 7516.7 ಕಿಲೋಮೀಟರ್ಸ್ ಕರಾವಳಿ ತೀರ ಇರೋದ್ರಿಂದ ಹಲವಾರು ಬಂದರುಗಳಿದೆ ಕರಾವಳಿ ತೀರದಲ್ಲಿ. ಅದು. ಇನ್ನೊಂದು ಒಳನಾಡು ಜಲಸಾರಿಗೆ. ಒಳನಾಡಿನ ಜಲಸಾರಿಗೆಯಲ್ಲಿ ಏನಾಗುತ್ತೆ? ನದಿ, ಕೆರೆ, ಸರೋವರಗಳು ಮತ್ತು ಕಾಲುವೆಗಳು ಅದನ್ನ ಬಳಸಿ ಜಲಸಾರಿಗೆ ಆದಾಗ ಅದು ಒಳನಾಡು ಜಲಸಾರಿಗೆ. 3 ರೀತಿ ಜಲಸಾರಿಗೆಗಳನ್ನ ನಾವು ಕಾಣಬಹುದು: ಅಂತಾರಾಷ್ಟ್ರೀಯ ಜಲಸಾರಿಗೆ, ಕರಾವಳಿ ಜಲಸಾರಿಗೆ, ಒಳನಾಡು ಜಲಸಾರಿಗೆ. ನೋಡಿ, ನಾವು ಜಲಸಾರಿಗೆ ಬಾಕಿ ಸಾರಿಗೆಗಳಿಗಿಂತ ಏನಕ್ಕೆ ಮುಖ್ಯ ಅಂದ್ರೆ ಹತ್ತತ್ರ 90% ಅಷ್ಟು ಅಂತಾರಾಷ್ಟ್ರೀಯ ವಾಣಿಜ್ಯ ನಡೆಯದೆ ಜಲಸಾರಿಗೆಗಳಲ್ಲಿ. ಯಾಕೆಂದ್ರೆ ತುಂಬಾ ತೂಕದ ಕಾರ್ಗೋ ಗೂಡ್ಸ್ ನಾವು ಸಾಗಿಸಬಹುದು ಸುಲಭವಾಗಿ. ಆ ಕಾರಣದಿಂದ ಕರಾವಳಿ ಜಲಸಾರಿಗೆ ತುಂಬಾ ಮುಖ್ಯ ಮತ್ತು ಅಂತಾರಾಷ್ಟ್ರೀಯ ಜಲಸಾರಿಗೆ ತುಂಬಾ ಮುಖ್ಯ. ರಸ್ತೆಗಳಲ್ಲಿ ಮತ್ತು ರೈಲ್ವೆನಲ್ಲಿ ತುಂಬಾ ಗೂಡ್ಸ್ನ ಸಾಗಿಸಕ್ಕಾಗಲ್ಲ, ಲಕ್ಷಾಂತರ ಟನ್ ಅಷ್ಟು ಗೂಡ್ಸ್ನ ಇದ್ರಲ್ಲಾಗತ್ತೆ. ಸೊ ಅಂತಾರಾಷ್ಟ್ರೀಯ ಜಲಸಾರಿಗೆ ನಲ್ಲಿ ಅತಿ ಹೆಚ್ಚು ವಾಣಿಜ್ಯ, ಅಂತಾರಾಷ್ಟ್ರೀಯ ವಾಣಿಜ್ಯ ನಡೀತಾ ಇದೆ. ಅದನ್ನ ಕಟ್ಕೊಳ್ಳಿ. ಈ ದೇಶದ ಅಭಿವೃದ್ಧಿಗೆ ಜಲಸಾರಿಗೆ ತುಂಬಾ ಮುಖ್ಯವಾದಂತ ಭಾಗ. ಯಾಕೆಂದ್ರೆ ಯುರೋಪ್ ಆಗಿರ್ಬೋದು, ಆಗಿರ್ಬೋದು ಅಷ್ಟು ಅಭಿವೃದ್ಧಿ ಆಗಿರೋದು ಏನಕ್ಕೆ ಅಂದ್ರೆ ಜಲಸಾರಿಗೆಯಿಂದ. ಗೊತ್ತಾಗುತ್ತೆ ಅದು ಇವತ್ತು ನಿಮಗೆ, ಆಯ್ತಾ? ಸೊ ಜಲಸಾರಿಗೆಯಲ್ಲಿ ಮೀನ್ ಮುಖ್ಯ ಅಡ್ವಾಂಟೇಜ್ ಏನು? ಬಾಕಿ ಜಲಸಾರಿಗೆಗಳಲ್ಲಿ ಏನಾಗುತ್ತೆ? ರಸ್ತೆ ಮಾಡಬೇಕು, ರೈಲ್ವೆ ಟ್ರ್ಯಾಕ್ ಹಾಕ್ಬೇಕು, ಅದ್ರದ್ದು ತಲೆನೋವಿಲ್ಲ. ಯಾಕೆಂದ್ರೆ ಎಲ್ಲಾ ಕಡೆ ನೀರಿದೆ. ಜಗತ್ತಿನಾದ್ಯಂತ ಎಲ್ಲಾ ಕಡೆ ಖಂಡಗಳ ಸುತ್ತ, ದೇಶಗಳ ಸುತ್ತ ನೀರಿರೋದ್ರಿಂದ ನಾವು ಜಲಸಾರಿಗೆನಲ್ಲಿ ಯಾವುದೇ ರೀತಿಯ ರೂಟ್ ಕನ್ಸ್ಟ್ರಕ್ಷನ್ ಇಲ್ಲ. ಮಿನಿಮಮ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಕಡಿಮೆ ಸೌಲಭ್ಯಗಳು ಬೇಕು ಇಲ್ಲಿ. ರಸ್ತೆ ಮಾಡೋದಾಗ್ಲಿ, ರಸ್ತೆ ಮೇಂಟೈನ್ ಮಾಡೋದಾಗ್ಲಿ ಅವೆಲ್ಲ ಇಲ್ಲ. ತುಂಬಾ ಗೂಡ್ಸ್ ನ ಸಾಗಿಸ್ಬೋದು, ಯಾಕೆಂದ್ರೆ ನೀರಿದೆ ನಮ್ಗೆ, ಎಲ್ಲ ಕಡೆ ನೀರಿದೆ, ಕರೆಕ್ಟಾ? ಹಂಗೆ ಹಡಗುಗಳು ನೋಡಿ, ಹಡಗು. ಈ ತರ ಹಡಗುಗಳು ಏನಾಗುತ್ತೆ? ನೀರು ಮತ್ತು ಹಡಗು ಮಧ್ಯೆ ಫ್ರಿಕ್ಷನ್ ಕಮ್ಮಿ. ಆ ಕಾರಣದಿಂದ ಏನಾಗುತ್ತೆ? ತುಂಬದ ಭಾರದ ವಸ್ತುಗಳನ್ನ ಸುಲಭವಾಗಿ ಸಾಗಿಸ್ಬೋದು. ಇದು ನಾವು ರಸ್ತೆನಲ್ಲಿ ಸಾಗಿಸ್ಬೇಕಾದ್ರೆ ಆಗಲ್ಲ. ರಸ್ತೆನಲ್ಲಿ ಏನಾಗುತ್ತೆ? ತುಂಬಾ ಜಾಸ್ತಿ ಗೂಡ್ಸ್ ಸಾಗಿಸಕ್ಕಾಗಲ್ಲ, ಫ್ಯೂಲ್ ಜಾಸ್ತಿ ಖರ್ಚಾಗುತ್ತೆ, ಎನ್ವೈರನ್ಮೆಂಟ್ ಪೊಲ್ಯೂಷನ್ ಜಾಸ್ತಿ ಆಗುತ್ತೆ. ಅದೇ ಜಲಸಾರಿಗೆನಲ್ಲಿ ನೀರು ಮತ್ತು ಹಡಗಿನ ಮಧ್ಯೆ ಫ್ರಿಕ್ಷನ್ ಕಡಿಮೆ ಇರೋದ್ರಿಂದ ಸುಲಭವಾಗಿ ನಾವು ದೂರದ ಜಾಗಗಳಿಗೆ ಸರಕನ್ನ ಸಾಗಿಸ್ಬೋದು, ಆಯ್ತಾ? ರಸ್ತೆಗಳು ಮತ್ತೆ ರೈಲ್ವೆ ಮೇಲೆ ಒತ್ತಡ ಕಮ್ಮಿ ಆಗುತ್ತೆ ಜಲಸಾರಿಗೆಯಿಂದ. ಇಂಧನ ಬಳಕೆ ಕಡಿಮೆ ಇರೋದ್ರಿಂದ ಕಾಸ್ಟ್ ಕಡಿಮೆ, ಗೊತ್ತಾಯ್ತಲ್ಲ? ಎಕನಾಮಿಕಲ್ ಆಗಿ ವರ್ಕೌಟ್ ಆಗುತ್ತೆ. ಅದಕ್ಕೆ ಅಂತಾರಾಷ್ಟ್ರೀಯ ವಾಣಿಜ್ಯ ಜಲಸಾರಿಗೆಗಳು ನಡೆಯುತ್ತೆ. ನಾವು ಕಟ್ಕೊಳ್ಳಿ. ಮಿನಿಮಮ್ ಇನ್ಫ್ರಾಸ್ಟ್ರಕ್ಚರ್ ಏನು? ಹಡಗುಗಳು ಬೇಕು ಮತ್ತು ಬಂದರುಗಳು ಬೇಕು ಅಷ್ಟೇ ನಮ್ಗೆ, ಆಯ್ತಾ? ಹಾರ್ಬರ್ ಅಂದ್ರೆ ಕೇಳಿರ್ತಾರ ಎಲ್ಲರೂ, ಪದ ಕೇಳಿದ್ರೆ ಹಾರ್ಬರ್ ಅಂದ್ರೆ ಏನು ಅಂತ? ಹಾರ್ಬರ್ ಅಂತ ಇಂಗ್ಲಿಷ್ ವರ್ಡ್ ಬಂದರು ಅಂತ ಏನ್ ಕರಿತೀವಿ ನಾವು,
ಅದನ್ನು ನೀವು ಡಿಕ್ಷನರಿನಲ್ಲಿ ನೋಡಿದಾಗ ಕರಾವಳಿ ತೀರದಲ್ಲಿ ಇರುವಂತಹ ಸುರಕ್ಷಿತ ಸ್ಥಳಗಳು ಅಂದ್ರೆ ಸುತ್ತ ಭೂಮಿ ಇರಬೇಕು, ನೀರು ಇರಬೇಕು ಮಧ್ಯದಲ್ಲಿ, ಜೊತೆಗೆ ಜಾಸ್ತಿ ಆಳ ಇರಬೇಕು, ಡೆಪ್ತ್ ಇರಬೇಕು. ಅಂತ ಜಾಗಗಳನ್ನ ನಾವು ಹಾರ್ಬರ್ ಅಂತ ಕರಿತೀವಿ. ಅದು ಈ ರೀತಿ ಇದ್ರೆ ನೋಡಿ, ಕಾಣ್ತಾ ಇದೆಲ್ಲ ಕರಾವಳಿ ತೀರದ ಇದೆ, ಇದೊಂದು ರೀತಿ ಬೇ ಆಕಾರದಲ್ಲಿದೆ, ಬೇ ಆಕಾರದಲ್ಲಿ ನೀರು ಬಳಗಿದೆ, ಹಿಂಗ್ ಬರ್ಬೋದು. ಇಲ್ಲೆಲ್ಲ ನೋಡಿ ಬಂದರುಗಳು ನಿಲ್ಸಕ್ ಜಾಗ ಇದೆ. ಈ ತರ ಸುರಕ್ಷಿತ ಸ್ಥಳಗಳನ್ನ ನಾವು ಬಂದರು ಅಂತ ಕರಿತೀವಿ, ನೈಸರ್ಗಿಕ ಬಂದರುಗಳು ಅಂತ ಕರಿತೀವಿ, ನ್ಯಾಚುರಲ್ ಹಾರ್ಬರ್. ನ್ಯಾಚುರಲ್ ಹಾರ್ಬರ್ ಅಲ್ಲಿ ಏನಾಗುತ್ತೆ, ನೈಸರ್ಗಿಕ ಬಂದರುಗಳಲ್ಲಿ ಸಾಕಷ್ಟು ಡೆಪ್ತ್ ಇರುತ್ತೆ, ಜೊತೆಗೆ ಸುತ್ತ ಭೂಮಿ ಇರುತ್ತೆ, ಎನ್ಕ್ಲೋಸ್ ಆಗಿರುತ್ತೆ, ಗೊತ್ತಲ್ಲ. ಸೊ ಇಲ್ಲೆಲ್ಲ ಪೋರ್ಟ್ಸ್ಗಳನ್ನ ಕಟ್ಬೋದು ನಾವು. ಇಲ್ಲಿ ನೋಡಿ, ನ್ಯಾವಲ್ ಪೋರ್ಟ್, ಫಿಶಿಂಗ್ ಪೋರ್ಟ್, ಬೇರೆ ಬೇರೆ ತರ ಕಾರ್ಗೋ ಪೋರ್ಟ್ಗಳನ್ನ ನಾವೇ ನಿರ್ಮಿಸಬಹುದು. ಇದು ನ್ಯಾಚುರಲ್ ಹಾರ್ಬರ್ಗಳು. ನೋಡಿ ಹೆಂಗಿದೆ ಇದು ನ್ಯಾಚುರಲ್ ಹಾರ್ಬರ್. ವಿಶ್ವದ ಬೇರೆ ಬೇರೆ ಭಾಗದಲ್ಲಿರುವಂತಹ ನೈಸರ್ಗಿಕ ಬಂದರು. ನಮ್ಮಲ್ಲಿ ಕಾರವಾರ ಈ ರೀತಿ ಇದೆ, ಮುಂಬೈ ಈ ರೀತಿ ಇದೆ. ನಮ್ಮ ಪಶ್ಚಿಮ ಕರಾವಳಿ ತೀರದಲ್ಲಿ ಬರೋದೆಲ್ಲ ನೈಸರ್ಗಿಕ ಹಾರ್ಬರ್ಗಳು. ಯಾಕೆಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿದೆ, ನಮ್ಮ ಶಿಲಾಫಲಕ ಏನಿದೆ, ಭಾರತದ ಶಿಲಾಫಲಕ ಪಶ್ಚಿಮಕ್ಕೆ ಸ್ವಲ್ಪ ಬಾಗಿದೆ ಹಿಂಗೆ. ಆಸ್ ರಿಸಲ್ಟ್ ಪಶ್ಚಿಮಕ್ಕೆ ಡೆಪ್ತ್ ಜಾಸ್ತಿ, ಆಳ ಜಾಸ್ತಿ ಇದೆ. ಪೂರ್ವಕ್ಕೆ ಅಷ್ಟು ಡೆಪ್ತ್ ಇಲ್ಲ. ವೆಸ್ಟರ್ನ್ ಕೋಸ್ಟ್ ಇಸ್ ಸಬ್ಮರ್ಜ್ ಕೋಸ್ಟ್, ಜಾಸ್ತಿ ಡೀಪ್ ಇದೆ. ಈಸ್ಟರ್ನ್ ಕೋಸ್ಟ್ ಅಷ್ಟು ಡೆಪ್ತ್ ಇಲ್ಲ. ಆಸ್ ರಿಸಲ್ಟ್ ನಮ್ಮ ಕರಾವಳಿ ತೀರದಲ್ಲಿ ನೈಸರ್ಗಿಕ ಬಂದರುಗಳು ಜಾಸ್ತಿ, ಪಶ್ಚಿಮ ಕರಾವಳಿ ತೀರದಲ್ಲಿ. ಪೂರ್ವಕ್ಕೆ ಕೃತಕ ಬಂದರುಗಳು. ಕೃತಕ ಅಂದಾಗ ನೋಡಿ ಆರ್ಟಿಫಿಷಿಯಲ್, ಈ ರೀತಿ ನೋಡಿ ನಾವೇ ನಿರ್ಮಿಸ್ಬೇಕು. ಈ ತರ ಈ ರೀತಿ ಸ್ಟ್ರಕ್ಚರ್ಗಳನ್ನ ನಿರ್ಮಿಸಿ ಹಡಗುಗಳನ್ನ ನಿಲ್ಸಕ್ಕೆ ಜಾಗ ಮಾಡ್ತೀವಿ. ಹಡಗುಗಳನ್ನ ನಿಲ್ಸಕ್ಕೆ ಜಾಗ ಮಾಡಿದೀವಿ ನೋಡಿ, ಇಲ್ಲಿ ಕಾಣ್ತಾ ಇದೆ ನೋಡಿ, ಈ ತರ ನಾವೇ ಮಾಡಿರೋದು. ಇದನ್ನ ಇಲ್ಲಿ ಹಡಗುಗಳನ್ನ ನಿಲ್ಲಿಸಿದ್ವಿ. ಇದು ಕೃತಕ ಬಂದರುಗಳು. ನೋಡಿ ಕೃತಕ ಬಂದರು ಯಾವ ರೀತಿ ಕಾಣುತ್ತೆ, ಆಯ್ತಾ. ಪೋರ್ಟ್ ಅಂದ್ರೆ ಏನು? ಒಂದು ಬಂದರು ಒಳಗೆ ಹಲವಾರು ರೀತಿ ಪೋರ್ಟ್ಗಳನ್ನ ನಾವು ನಿರ್ಮಿಸಬಹುದು. ನೋಡಿ ಈ ತರ ಬಂದರು ಅಂದ್ರೆ ಈ ಜಾಗ, ಸುರಕ್ಷಿತ ಸ್ಥಳಗಳನ್ನ ಬಂದರು ಅಂತ ಕರಿತೀವಿ. ಅದರೊಳಗೆ ಮೀನುಗಾರರು ಹಡಗುಗಳನ್ನ ನಿಲ್ಸಕ್ಕೆ ಒಂದು ಜಾಗ ಇರುತ್ತೆ, ನೌಕೆ ನೇವಿ ಒಂದು ಜಾಗ ಇರುತ್ತೆ, ಕಾರ್ಗೋ ಗೂಡ್ಸ್ ನ ಲೋಡ್ ಅನ್ಲೋಡ್ ಮಾಡಕ್ ಒಂದು ಜಾಗ ಇರುತ್ತೆ. ಈ ರೀತಿ ಹಲವಾರು ಪೋರ್ಟ್ಗಳನ್ನ ನಾವು ನಿರ್ಮಿಸಬಹುದು. ಪೋರ್ಟ್ಸ್ ಗಳಲ್ಲಿ ಏನ್ ಮಾಡಬಹುದು ಅಂದ್ರೆ, ಈ ತರ ಕಾರ್ಗೋ ಲೋಡ್ ಮಾಡೋದು ಅನ್ಲೋಡ್ ಮಾಡೋಕ್ಕೆ ಕ್ರೇನ್ ಎಲ್ಲ ಇರುತ್ತೆ ನೋಡಿ. ಹಡಗುಗಳು ನಿಂತಿದೆ, ಇಲ್ಲಿ ಕ್ರೇನ್ಗಳಿದೆ ನೋಡಿ, ಗೊತ್ತಲ್ಲ. ಹಂಗೆ ಕಂಟೈನರ್ಗಳಿದೆ ನೋಡಿ, ಇಲ್ಲಿ ಅದಕ್ಕೆ ವ್ಯವಸ್ಥೆ ಇರುತ್ತೆ ಲೋಡ್ ಮಾಡೋದಕ್ಕೆ ಅನ್ಲೋಡ್ ಮಾಡೋಕ್ಕೆ. ಲೋಡ್ ಮಾಡೋದು ಅಂದ್ರೇನು, ವಿದೇಶಕ್ಕೆ ನಾವು ಕಳಿಸ್ತಾ ಇದೀವಿ. ಅನ್ಲೋಡ್ ಮಾಡೋದು ಅಂದ್ರೇನು, ಇಂಪೋರ್ಟ್ ಮಾಡ್ತಾ ಇದೀವಿ, ಎಕ್ಸ್ಪೋರ್ಟ್ ಇಂಪೋರ್ಟ್. ಸೊ ಪೋರ್ಟ್ಸ್ ಗಳಿಂದ ಏನಾಗುತ್ತೆ, ಟ್ರೇಡ್ ನಡೆಯುತ್ತೆ, ವಾಣಿಜ್ಯ ನಡೆಯುತ್ತೆ, ವ್ಯಾಪಾರ ನಡೆಯುತ್ತೆ. ನೆನಪಿಟ್ಕೊಳ್ಳಿ. ಹಂಗೆ ಪ್ಯಾಸೆಂಜರ್ಸ್ ಎಲ್ಲ ಹಿಂದೆ ವಿಮಾನ ಇಲ್ಲದಾಗ ಹಡಗಲ್ಲಿ ಓಡಾಡ್ತಾ ಇದ್ರು ಬೇರೆ ಬೇರೆ ದೇಶಗಳಿಗೆ. ಇವಾಗ್ಲೂ ಕ್ರೂಸ್ ಶಿಪ್ಗಳಿಗೆ ಪ್ಯಾಸೆಂಜರ್ಸ್ ಹತ್ತಕ್ಕೆ ಇಳಿಯೋದಕ್ಕೆ ಜಾಗ ಇದೆ ಇಲ್ಲಿ. ಮೊದಲಾದ್ರೆ ರಸ್ತೆ ಆಗ್ಲಿ ರೈಲ್ವೆನಲ್ಲಾಗ್ಲಿ ನಿಲ್ಲಿಸ್ಬೋದು, ನಾವು ಎಲ್ಲಿ ಬೇಕಾದ್ರೆ ನಿಲ್ಲಿಸ್ಬೋದು, ಹತ್ತಿಸ್ಕೋಬಹುದು, ಇಳಿಸ್ಬೋದು. ಅದೇ ಶಿಪ್ ಅಲ್ಲಿ ಹಂಗ್ ಮಾಡಕ್ಕಾಗಲ್ಲ, ಸುತ್ತ ನೀರಿರುತ್ತೆ. ಪ್ಯಾಸೆಂಜರ್ಸ್ ಹತ್ತಕ್ಕೆ ಇಳಿಯಕ್ಕೆ ಅಂತಾನೆ ಜಾಗ ಇರುತ್ತಲ್ಲ, ಅದು ಪೋರ್ಟ್ಸ್ ಗಳಲ್ಲಿ ರಿಪೇರ್, ಸರ್ವಿಸ್, ಮೇಂಟೆನೆನ್ಸ್ ಮಾಡ್ಬೋದು. ಶಿಪ್ಗಳಿಗೆ ಇಂಧನ ರಿಫ್ಯೂಲ್ ಮಾಡ್ಬೋದು, ಗೊತ್ತಲ್ಲ. ಇವೆಲ್ಲ ವ್ಯವಸ್ಥೆ ಇರುತ್ತೆ ಪೋರ್ಟ್ಸ್ ಅಲ್ಲಿ. ನೌಕೆನಲ್ಲಿ ಕೆಲಸ ಮಾಡೋರು ಅಥವಾ ಹಡಗಲ್ ಕೆಲಸ ಮಾಡೋರ್ನ ನಾವಿಕರು ಅಂತ ಕರಿತೀವಿ, ಸೇಲರ್ಸ್. ಆ ಸೇಲರ್ಸ್ಗೆ ಏನು ಊಟ ಬೇಕಾಗುತ್ತೆ, ನೀರು ಬೇಕಾಗುತ್ತೆ, ರಾಷನ್ ಮತ್ತು ಮೆಡಿಸಿನ್ ಎಲ್ಲ ಬೇಕಾಗುತ್ತಲ್ಲ ಸೇಲರ್ಸ್ಗೆ, ಅದೆಲ್ಲಿ ಸಿಗುತ್ತೆ, ಪೋರ್ಟ್ ಅಲ್ಲಿ ಸಿಗುತ್ತೆ. ಸೊ ಪೋರ್ಟ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಹಾರ್ಬರ್ ಅಂದ್ರೇನು, ಪೋರ್ಟ್ ಅಂದ್ರೇನು. ಪೋರ್ಟ್ಗಳು ವಿಧಗಳು ನೋಡಿ, ಟೈಪ್ಸ್ ಆಫ್ ಪೋರ್ಟ್ಸ್. ಈ ಪೋರ್ಟ್ಸ್ ಗಳಲ್ಲಿ ಹಲವಾರು ವಿಧ, ಬೇಸ್ಡ್ ಆನ್ ಲೊಕೇಶನ್, ಬೇಸ್ಡ್ ಆನ್ ಯಾವ್ದು ರೀತಿ ಟ್ರಾಫಿಕ್ ಹ್ಯಾಂಡಲ್ ಮಾಡುತ್ತೆ, ಜೊತೆಗೆ ಯಾವ ರೀತಿ ಫಂಕ್ಷನ್, ಕಾರ್ಯಗಳು ಮತ್ತೆ ಯಾವ ರೀತಿ ಅದರದ್ದು ಟ್ರಾಫಿಕ್ ಇರುತ್ತೆ, ಮತ್ತು ಬೇಸ್ಡ್ ಆನ್ ಲೊಕೇಶನ್. ಈ ರೀತಿ ನಾನು ಡಿವೈಡ್ ಮಾಡಿದ್ದೀನಿ ನೋಡಿ ಪೋರ್ಟ್ಸ್ಗಳನ್ನ. ಮೀನುಗಾರರಿಗೆ ಫಿಶಿಂಗ್ ಪೋರ್ಟ್ ಅಂತೀವಿ, ಇಂಧನ ಬರದ ಆಯಿಲ್ ಪೋರ್ಟ್ ಅಂತೀವಿ, ಕರೆಕ್ಟಾ. ಈ ರೀತಿ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಬೇಸ್ಡ್ ಆನ್ ದಿ ಕಾರ್ಗೋ ಯಾವ ರೀತಿ ಟ್ರಾಫಿಕ್ ಹ್ಯಾಂಡಲ್ ಮಾಡುತ್ತೆ ಅನ್ನೋದ್ರ ಮೇಲೆ ಇಂಡಸ್ಟ್ರಿಯಲ್ ಪೋರ್ಟ್ಸ್ ಅಂತ ಇದೆ, SEZ ಅಂತ ಕರಿತೀವಿ, SEZ ಪೋರ್ಟ್ಸ್ ಅಂತ ಕರಿತೀವಿ. ಎಷ್ಟು ಜನ ಕೇಳಿದಿರಾ? ಸ್ಪೆಷಲ್ ಎಕನಾಮಿಕ್ ಝೋನ್ಸ್, ವಿಶೇಷ ಆರ್ಥಿಕ ವಲಯಗಳು, SEZ ಪೋರ್ಟ್ಸ್. ಲೈಕ್ ಮುಂದ್ರಾ ಪೋರ್ಟ್ ಇಸ್ SEZ ಪೋರ್ಟ್. ಆ ರೀತಿ ಪೋರ್ಟ್ಗಳಲ್ಲೇ ಕೈಗಾರಿಕೆಗಳಿರುತ್ತೆ, ಎಲ್ಲಾ ತರ ಗೂಡ್ಸ್ ಬರುತ್ತೆ, ಅಲ್ಲೇ ಪ್ರೊಸೆಸಿಂಗ್ ಆಗಿ ಹೊರಟೋಗುತ್ತೆ. ಅದನ್ನ ಕಮರ್ಷಿಯಲ್ ಪೋರ್ಟ್ಸ್ ಅಂತಾನೂ ಕರಿತೀವಿ. ಕೈಗಾರಿಕೆಗಳೆಲ್ಲ ಇರೋ ಕಡೆ, ವಾಣಿಜ್ಯ ನಡೆಯೋ ಕಡೆ ಕಮರ್ಷಿಯಲ್ ಪೋರ್ಟ್ಸ್. ಇವೆರಡು ಒಟ್ಟಿಗೆ ಇದ್ರೆ ಕಾಂಪ್ರಹೆನ್ಸಿವ್ ಪೋರ್ಟ್ ಅಂತ ಕರಿತೀವಿ. ಎರಡೂ ಇದ್ರೆ, ಕೈಗಾರಿಕೆಗಳು ಇದೆ, ವಾಣಿಜ್ಯನೂ ನಡೀತಾ ಇದೆ, ಅಂತ ಜನ ಕಾಂಪ್ರಹೆನ್ಸಿವ್ ಪೋರ್ಟ್ ಅಂತ ಕರಿತೀವಿ. ಅಂದ್ರೆ ಎಲ್ಲಾ ತರ ಗೂಡ್ಸ್ ಒಂದೇ ಕಡೆ ಬರುತ್ತೆ, ಗೂಡ್ಸ್ ಹ್ಯಾಂಡಲ್ ಆಗುತ್ತೆ, ಬೇರೆ ಕಡೆ ಎಕ್ಸ್ಪೋರ್ಟ್ ಮಾಡ್ಬೋದು, ಹಂಗೆ ಮ್ಯಾನುಫ್ಯಾಕ್ಚರಿಂಗು ಆಗುತ್ತೆ. ಓಕೆ, ಕನ್ನಡದಲ್ಲೂ ಇದೆ, ಇಲ್ಲಿ ಮುಂದಕ್ಕೆ ಸ್ಲೈಡ್ಸ್ಗಳಲ್ಲಿ ವೇಟ್ ಮಾಡಿ. ಹಂಗೆ ಬೇಸ್ಡ್ ಆನ್ ಲೊಕೇಶನ್, ಒಳ ಬಂದರು ಹೊರ ಬಂದರು. ನದಿಗಳಲ್ಲಿದ್ರೆ ಅದು ಒಳ ಬಂದರಾಗುತ್ತೆ, ಸಮುದ್ರ ತೀರದಲ್ಲಿದ್ರೆ ಹೊರ ಬಂದರು. ಗೊತ್ತಾಯ್ತು ಎಲ್ಲರಿಗೂ? ಇವಾಗ ಕಲ್ಕಟ್ಟ ಏನಿದೆ, ಅದು ನದಿ, ಹುಗ್ಲಿ ನದಿ ಮೇಲಿದೆ. ಇಲ್ಲಿ ಹಾಕಿದೆ ನೋಡಿ ಎಕ್ಸಾಂಪಲ್.
ಕಲ್ಕಟ್ಟ ಏನಿದೆ ಅದು ನಮ್ಮ ಹುಗ್ಲಿ ನದಿ ಮೇಲಿದೆ. ಅದೇ ಹಾಲ್ಡಿಯಾ ಕರಾವಳಿ ತೀರದಲ್ಲಿದೆ. ಆ ತರ ಹೊರ ಬಂದರು ಒಳ ಬಂದರು. ಆಯ್ತಾ? ಇವಾಗ ವಾರಣಾಸಿ ಯಾವ ತರ ಬಂದರಾಗುತ್ತೆ? ಗಂಗಾ ನದಿ ಮೇಲಿರುವಂತಹ ವಾರಣಾಸಿ ಒಳ ಬಂದರಾಗುತ್ತೆ, ಇನ್ಲ್ಯಾಂಡ್ ಪೋರ್ಟ್. ಹಂಗೆ ಯುಕೆ ನಲ್ಲಿ ಮ್ಯಾಂಚೆಸ್ಟರ್ ಅಂತ ಒಂದು ಜಾಗ ಇದೆ. ಮ್ಯಾಂಚೆಸ್ಟರ್ ಪೋರ್ಟ್ ಇಸ್ ಇನ್ಲ್ಯಾಂಡ್ ಪೋರ್ಟ್, ಒಳನಾಡು ಬಂದರು ಆಗುತ್ತೆ. ಹೊರಗಡೆ ಇದ್ರೆ ಕರಾವಳಿ ತೀರದಲ್ಲಿ ಇದ್ರೆ ಔಟ್ ಪೋರ್ಟ್, ಹೊರ ಬಂದರು. ಆಯ್ತಾ? ನಾಪ್ಕಟ್ಕೊಳ್ಳಿ, ಎಕ್ಸಾಂಪಲ್ ನಾಪ್ಕಟ್ಕೊಳ್ಳಿ ಸಾಕು. ಓಕೆ, ಒಳ ಬಂದರು ನದಿ ಮೇಲಿರುತ್ತೆ, ಸರೋವರಗಳಲ್ಲಿರುತ್ತೆ. ಹೊರ ಬಂದರು ಸಮುದ್ರ ತೀರದಲ್ಲಿರುತ್ತೆ. ಆಯ್ತಾ? ಹಂಗೆ ಇಂಧನ ಬರೋದಾದ್ರೆ ಆಯಿಲ್ ಪೋರ್ಟ್, ಇಂಧನ ಎಲ್ಲ ಬಂದು ಅಲ್ಲಿ ಸಂಗ್ರಹ ಆಗೋದು, ಬೇರೆ ಕಡೆ ಶೇಖರಣೆ ಆಗಿ ಬೇರೆ ಕಡೆ ಕಳಿಸೋದು ಆಯಿಲ್ ಪೋರ್ಟ್. ಪೋರ್ಟ್ ಆಫ್ ಕಾಲ್ ಅಂತ ಕರಿತೀವಿ ಇನ್ನೊಂಥರ. ಪೋರ್ಟ್ ಆಫ್ ಕಾಲ್ ಅಂದಾಗ ನಾವು ದೂರದ ಪ್ರಯಾಣ ಮಾಡಬೇಕಾದ್ರೆ ಮಧ್ಯದಲ್ಲಿ ಒಂದು ಎಮರ್ಜೆನ್ಸಿ ಪೋರ್ಟ್ ಅಂತ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಚೆನ್ನೈಯಿಂದ ಸಿಂಗಾಪುರ್ಗೆ ಹೋಗ್ಬೇಕಾದ್ರೆ ಪೋರ್ಟ್ ಬ್ಲೇರ್, ಅಂಡಮಾನ್ ನಲ್ಲಿರುವಂತಹ ಪೋರ್ಟ್ ಬ್ಲೇರ್ ಏನಾಗುತ್ತೆ? ಪೋರ್ಟ್ ಆಫ್ ಕಾಲ್. ಎಕ್ಸಾಂಪಲ್ ಕೇಳ್ತಾರೆ ಇದನ್ನ, ಪೋರ್ಟ್ ಆಫ್ ಕಾಲ್ ಅಂದರೆ ಏನು? ಎಕ್ಸಾಂಪಲ್ ಕೇಳ್ತಾರೆ, ಕನ್ನಡದಲ್ಲಿ ಅನುವಾದ ಇಲ್ಲ ಇದಕ್ಕೆ. ಪೋರ್ಟ್ ಆಫ್ ಕಾಲ್ ಅಂತಾನೆ ಕರಿತೀವಿ. ಅಂದ್ರೆ ಇದನ್ನ ನಾವು ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಒಂದ್ ರೀತಿ ತುರ್ತು ಬಂದರುಗಳು ಅಂತ ಕರಿತೀವಿ. ಅರ್ಥ ಆಗುತ್ತಲ್ಲ? ತುರ್ತು ಅಂದ್ರೆ ಏನು? ಎಮರ್ಜೆನ್ಸಿ ಪೋರ್ಟ್ಗಳು. ದೂರದ ಪ್ರಯಾಣ ಮಾಡಬೇಕಾದ್ರೆ ಸಮುದ್ರದಲ್ಲಿ ಮಧ್ಯದಲ್ಲಿ ಒಂದು ಪೋರ್ಟ್ ಇರುತ್ತೆ, ಅದನ್ನ ನಾವು ಪೋರ್ಟ್ ಆಫ್ ಕಾಲ್ ಅಂತ. ಯಾಕೆ? ಇಂಧನ ಬೇಕಾಗುತ್ತೆ, ಇಲ್ಲಾಂದ್ರೆ ಸೈಕ್ಲೋನ್ ಇರುತ್ತೆ ಸಮುದ್ರದಲ್ಲಿ, ಅವಾಗ ನಿಲ್ಲಿಸ್ತಾರೆ ಅಲ್ಲಿ ಹೋಗಿ, ಪೋರ್ಟ್ ಆಫ್ ಕಾಲ್. ಇನ್ನೊಂದು ನ್ಯಾವಲ್ ಪೋರ್ಟ್, ನೌಕಾ ಬಂದರುಗಳು. ನಮ್ಮ ಕಾರವಾರ, ಪ್ರಾಜೆಕ್ಟ್ ಸೀಬರ್ಡ್, ಕರೆಕ್ಟಾ? ಹಂಗೆ ಕೊಚ್ಚಿ, ಮುಂಬೈ, ವಿಶಾಖಪಟ್ಟಣಂ, ಇವೆಲ್ಲ ನ್ಯಾವಲ್ ಕಮಾಂಡ್ಗಳು ಇರ್ತಾವೆ ನೋಡಿ, ಅವೆಲ್ಲ ನೌಕಾ ಬಂದರುಗಳು ಇರ್ತವೆ. ಸಬ್ಮೆರಿನ್ಗಳು, ಏರ್ಕ್ರಾಫ್ಟ್ ಕೆರಿಯರ್ಗಳು, ಫ್ರಿಗೇಟ್ಸ್ಗಳು, ಅವುಗಳ ನಿಲ್ಸಕ್ಕೆ ಅಂತಾನೆ ಜಾಗ ಬೇಕು, ಅವುಗಳಿಗೆ ಅಂತ ರಕ್ಷಣೆ ಇರ್ಬೇಕು. ಕರೆಕ್ಟಾ? ಸುಮ್ಮನೆ ಎಲ್ಲೆಲ್ಲ ನಿಲ್ಸಕ್ಕಾಗಲ್ಲ, ಅದು ನೌಕಾ ಬಂದರುಗಳು. ಎಂಟ್ರಿ ಪೋರ್ಟ್, ಇದು ತುಂಬಾ ಇಂಪಾರ್ಟೆಂಟ್. ಎಂಟ್ರಿ ಪೋರ್ಟ್ ನ ಕೇಳಬಹುದು ಎಕ್ಸಾಮ್ ಅಲ್ಲಿ. ಇದು ಮತ್ತಿದು ನೋಡಿ, ಸ್ಟಾರ್ ಹಾಕಿದೀನಿ ನೋಡಿ, ಇದು ಮತ್ತಿದು. ಎಂಟ್ರಿ ಪೋರ್ಟ್ಗೂ ಅನುವಾದ ಇಲ್ಲ. ಎಂಟ್ರಿ ಪೋರ್ಟ್ ಅಂದ್ರೆ ಯಾವ ಬಂದರುಗಳಲ್ಲಿ ನಾವು ಬೇರೆ ಕಡೆಯಿಂದ ಸರಕು ತರಿಸಿ, ಗೂಡ್ಸ್ ತರಿಸಿ ಮತ್ತೆ ಇನ್ನೊಂದು ಕಡೆ ಎಕ್ಸ್ಪೋರ್ಟ್ ಮಾಡ್ತೀವಿ ನೋಡಿ, ಅದು ಎಂಟ್ರಿ ಪೋರ್ಟ್ ಅಂತ ಕರಿತೀವಿ. ಅಂದ್ರೆ ಬೇರೆ ಕಡೆಯಿಂದ ಗೂಡ್ಸ್ ಬರುತ್ತೆ, ನಾವು ಅದನ್ನ ಉಪಯೋಗಿಸಲ್ಲ, ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತೀವಿ. ಎಂಟ್ರಿ ಪೋರ್ಟ್. ಮಧ್ಯವರ್ತಿಗಳು ಏನ್ ಮಾಡ್ತಾರೆ? ಒಂದ್ ಕಡೆ ಇಂಟರ್ಮೀಡಿಯೇಟ್ ಇದ್ದವ್ರು ಏನ್ ಮಾಡ್ತಾರೆ? ಒಂದ್ ಕಡೆಯಿಂದ ಗೂಡ್ಸ್ ತಗೊಂಡು ಇನ್ನೊಬ್ರಿಗೆ ಮಾರ್ತಾರೆ. ಇದ್ರಲ್ಲಿ ತುಂಬಾ ದುಡ್ಡಿದೆ. ಎಂಟ್ರಿ ಪೋರ್ಟ್ ಭಾರತದಲ್ಲಿ ಇರಲಿಲ್ಲ, ಇಷ್ಟು ವರ್ಷ ಇರಲಿಲ್ಲ, ಈಗ ಬಂದಿದೆ. ಈಗ 2 ಎಂಟ್ರಿ ಪೋರ್ಟ್ಗಳು ಆಲ್ಮೋಸ್ಟ್, ಒಂದು ಆಲ್ರೆಡಿ ಶುರುವಾಗಿದೆ ಈ ವರ್ಷ, ಇನ್ನೊಂದು ಕನ್ಸ್ಟ್ರಕ್ಷನ್ ಅಲ್ಲಿ ಇದೆ. ಗೊತ್ತಾಯ್ತಲ್ಲ? ಕೊಲಂಬೋ ಶ್ರೀಲಂಕಾದಲ್ಲಿ ಎಂಟ್ರಿ ಪೋರ್ಟ್, ಸಿಂಗಾಪುರ್ ಎಂಟ್ರಿ ಪೋರ್ಟ್. ಆಯ್ತಾ? ಸಿಂಗಾಪುರ್ ನೋಡಿ. ಹಂಗೆ ಯುರೋಪ್ ನಲ್ಲಿ ರೋಟರ್ಡ್ಯಾಮ್, ಡೆನ್ಮಾರ್ಕ್ ನಲ್ಲಿ ಕೋಪನ್ಹ್ಯಾಗನ್. ರೋಟರ್ಡ್ಯಾಮ್ ಅಂತ ಒಂದು ಪೋರ್ಟ್ ಇದೆ ನೆದರ್ಲ್ಯಾಂಡ್ ದೇಶದಲ್ಲಿ ರೋಟರ್ಡ್ಯಾಮ್ ಪೋರ್ಟ್. ಹಂಗೆ ಡೆನ್ಮಾರ್ಕ್ ದೇಶದಲ್ಲಿ ಕೋಪನ್ಹ್ಯಾಗನ್ ಪೋರ್ಟ್. ಆಯ್ತಾ? ಇವೆಲ್ಲ ಏನು? ಎಂಟ್ರಿ ಪೋರ್ಟ್ಗಳು. ಅಂದ್ರೆ ಬೇರೆ ಕಡೆಯಿಂದ ಗೂಡ್ಸ್ ತಂದು ಇನ್ನೊಬ್ರಿಗೆ ಮಾರಂಥದ್ದು, ಇನ್ನೊಬ್ರಿಗೆ ಸಾಗಿಸಂಥದ್ದು. ಅಂತರದನ್ನ ಭಾರತದಲ್ಲಿ ಇವಾಗ ಶುರು ಮಾಡಿದ್ದಾರೆ. ಆಯ್ತಾ? ಕೇರಳದಲ್ಲಿ ವಿಳಿಂಗಿಯಂ ಅಂತ ಒಂದು ಜಾಗ ಇದೆ, ತೋರಿಸ್ತೀನಿ ನಾನೀಗ. ಅದು. ಇನ್ನೊಂದು ಪ್ಯಾಕೆಟ್ ಸ್ಟೇಷನ್ ಅಂತ ಇದೆ, ಇದು ಫೆರಿ ಪೋರ್ಟ್ ಅಂತ ಕರಿತೀವಿ. ಅಂದ್ರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಜನಗಳನ್ನ ಸಾಗಿಸಕ್ಕೆ. ಇವಾಗ ನಾವು ಹೋಗಿ ನಿಂತ್ಕೋತೀವಿ, ಇನ್ನೊಂದ್ ಕಡೆಗೆ ಹಡಗಲ್ಲಿ ಹೋಗ್ಬೇಕು, ಅದನ್ನ ನಾವು ದೋಣಿ, ವಾಹನಗಳು, ಟ್ರಕ್ ಎಲ್ಲ ಹಡಗು ಮೇಲೆ ನಿಲ್ಲುತ್ತೆ, ಅಲ್ಲಿಂದ ಇನ್ನೊಂದ್ ಕಡೆ ಹೋಗ್ತೀವಿ. ಸಿಗಂದೂರು ಕೇಳಿದ್ರೆ ಎಲ್ಲರೂ? ಸಿಗಂದೂರು ಲಿಂಗನ್ಮುಖಿ ಜಲಾಶಯದ ಶರಾವತಿ ಬ್ಯಾಕ್ ವಾಟರ್ಸ್ ಅಲ್ಲಿ ಪ್ಯಾಕೆಟ್ ಸ್ಟೇಷನ್ ಅಂತ ಕರೀತಾರೆ ಅದನ್ನ ನಾವು ಫೆರಿ ಪೋರ್ಟ್ ಅಂತ ಕರೀತಾರೆ. ಎಷ್ಟು ಜನ ನೋಡಿದ್ರೆ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಾವು ಹಡಗಲ್ಲಿ ಹೋಗ್ಬೇಕು, ಕರೆಕ್ಟ್? ಅದು ಫೆರಿ ಪೋರ್ಟ್ ಅಂತ ಕರೀತಾರೆ. ಜನಗಳು ಮತ್ತು ಸರಕನ್ನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ನದಿ, ಸಮುದ್ರ ದಾಟಿಸೋದನ್ನ ಫೆರಿ ಪೋರ್ಟ್ ಅಂತ ಕರೀತಾರೆ. ಫೆರಿ ಪೋರ್ಟ್. ಆಯ್ತಾ? ಅದನ್ನ ಪ್ಯಾಕೆಟ್ ಸ್ಟೇಷನ್ ಅಂತ ಕರೀತಾರೆ ವಿಶ್ವದಾದ್ಯಂತ. ನಾವು ಕಟ್ಕೊಳ್ಳಿ. ಆಯ್ತಾ? ಇಂಗ್ಲೆಂಡ್ ನಲ್ಲಿ ಡೋವರ್ ಜಲಸಂಧಿ ಅಂತಿದೆ, ಡೋವರ್ ಸ್ಟ್ರೇಟ್ ಅಲ್ಲಿದೆ ಒಂದು. ಫ್ರಾನ್ಸ್ ಕಡೆ ಕ್ಯಾಲಿಯಸ್ ಅಂತ. ಇಂಗ್ಲಿಷ್ ಚಾನಲ್ ಆ ಕಡೆ ಇದೆ. ಇಂಗ್ಲಿಷ್ ಚಾನಲ್ ಒಂದ್ ಕಡೆ ಡೋವರ್, ಇನ್ನೊಂದ್ ಕಡೆ ಕ್ಯಾಲಿಯಸ್. ಅದನ್ನೆಲ್ಲ ಫೋಟೋ ಬರುತ್ತೆ ಈಗ ನೆಕ್ಸ್ಟ್. ಓಕೆ, ಇವೆಲ್ಲದ್ರದ್ದು ನಾನು ಫೋಟೋ ತೋರಿಸ್ತೀನಿ. ಆಯ್ತಾ? ಎಲ್ಲರಿಗೂ ಇವಾಗ ಟೈಪ್ಸ್ ಆಫ್ ಪೋರ್ಟ್ಸ್ ಸಿಂಪಲ್ ಆಗಿ ಹೇಳಿದ್ದೀನಿ ನಾನು. ಯಾವ ತರ ಪೋರ್ಟ್ಸ್ಗಳು ಬರ್ತವೆ, ಕೈಗಾರಿಕೆಗಳಿರುತ್ತೆ. ಹೌದಾ? ಎಸ್ ಓಂಕಾರ್. ನಾರ್ತ್ ಸಿ ಇಂದ ಕೆಳಗಡೆಗೆ ನಮಗೆ ಇಂಗ್ಲಿಷ್ ಚಾನಲ್ ಇದೆಯಲ್ಲ ಅಲ್ಲಿ. ಇಲ್ಲಿ ನೋಡಿ, ಈ ಚಿತ್ರದಲ್ಲಿ ಟ್ರಾಫಿಕ್ ಕಾಣ್ತಾ ಇದೆ ನೋಡಿ ನಿಮಗೆ. ಅಂತಾರಾಷ್ಟ್ರೀಯ ಜಲಸಾರಿಗೆ ಮಾರ್ಗಗಳು ಕಾಣ್ತಾ ಇದೆ. ಅಂತಾರಾಷ್ಟ್ರೀಯ ಜಲಸಾರಿಗೆ ಮಾರ್ಗಗಳಲ್ಲಿ ಮುಖ್ಯವಾಗಿ ಈ ಮಾರ್ಗ ನೋಡಿ ಎಲ್ಲರೂ. ಅಟ್ಲಾಂಟಿಕ್ ಗೊತ್ತಾಗುತ್ತೆ ಎಲ್ಲರಿಗೂ? ಅಟ್ಲಾಂಟಿಕ್, ಇದು ಪೆಸಿಫಿಕ್.
ಪೆಸಿಫಿಕ್, ಹಿಂದೂ ಮಹಾಸಾಗರ. ಈ 3 ಸಾಗರಗಳಲ್ಲಿ ಅತಿ ಹೆಚ್ಚು ವಾಣಿಜ್ಯ ನಡೆಯುತ್ತೆ. ಆಯ್ತಾ? ನೋಡಿ, ಈ ಎಲ್ಲೋ ಲೈನ್ ಬರ್ದಿದೆ ನೋಡಿ, ಅತಿ ಹೆಚ್ಚು ಟ್ರಾಫಿಕ್ ಇರೋದು ಇಲ್ಲೇ ಉತ್ತರ ಅಟ್ಲಾಂಟಿಕ್ ಅಲ್ಲಿ. ಉತ್ತರ ಅಟ್ಲಾಂಟಿಕ್ ಜಲಮಾರ್ಗ ಅಂತ ಕರಿತೀವಿ. ಇದನ್ನ ಬಿಗ್ ಟ್ರಂಕ್ ಅಂತ ಕರೀತಾರೆ. ಇದನ್ನ ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಬಿಗ್ ಟ್ರಂಕ್ ರೂಟ್ ಅಂದ್ರೆ ಯಾವುದು? ಬಿಗ್ ಟ್ರಂಕ್ ಅಂದ್ರೆ ಯಾಕೆ? ಎರಡು ಉತ್ತರ ಅಮೆರಿಕ, ಯುರೋಪ್ ಎರಡು ಅಭಿವೃದ್ಧಿಯಾದಂತಹ ಖಂಡಗಳು, ಇಂಡಸ್ಟ್ರಿಯಲ್ ಕಾಂಟಿನೆಂಟ್ಸ್, ಅವೆರಡರ ಮಧ್ಯೆ ನಡೆಯುತ್ತೆ ಗುಡ್ಸ್ ಅತಿ ಹೆಚ್ಚು. ಬಿಗ್ ಟ್ರಂಕ್ ರೂಟ್ ಅಂತ ಕರೀತಾರೆ ಉತ್ತರ ಅಟ್ಲಾಂಟಿಕ್. ಆಯ್ತಾ? ಅದಾದ್ಮೇಲೆ ನೋಡಿ, ಅಟ್ಲಾಂಟಿಕ್ ಇಂದ ಈ ಕಡೆಗೆ ಪೆಸಿಫಿಕ್ ಕಡೆಗೆ ಇಲ್ಲಿ ನೋಡಿ, ಹಿಂಗೆ ಅಟ್ಲಾಂಟಿಕ್ ಇಂದ ಪನಾಮಾ ಕೆನಲ್ ಮಾರ್ಗದಲ್ಲಿ ಹಿಂಗ್ ಬರೋದು, ಇದು ಇನ್ನೊಂದು ಮಾರ್ಗ, ಪನಾಮಾ ಕೆನಲ್ ಮುಖಾಂತರ. ಪನಾಮಾ ಕೆನಲ್ ಇಲ್ಲ ಅಂದಿದ್ರೆ ಏನಾಗೋದು, ಹಿಂಗ ಬಳಸಿ ಬರ್ಬೇಕಾಗೋದು ಹಡಗುಗಳೆಲ್ಲ ನೋಡಿ, ಈ ತರ ಬರ್ಬೇಕಾಗೋದು. ಕರೆಕ್ಟಾ? ಇಲ್ಲಿ ಮೆಗಲನ್ ಜಲಸಂಧಿ ಇದೆ ನೋಡಿ, ಈ ಮಾರ್ಗದಲ್ಲಿ ಮೆಗಲನ್ ಜಲಸಂಧಿ ಮುಖಾಂತರ ಬರ್ಬೇಕಾಗದು ಅವಾಗ. ಇದು ಸೌತ್ ಅಮೆರಿಕನ ದಾಟಿ, ಇದು ಏನು ಸಖತ್ ದೊಡ್ಡ ರೂಟ್ ಇದು, ಹೌದಾ? ಡ್ರೇಕ್ಸ್ ಪಾಸೇಜ್, ಮೆಗಲನ್ ಜಲಸಂಧಿ, ಡ್ರೇಕ್ಸ್ ಪಾಸೇಜ್ ಮತ್ತು ಮೆಗಲನ್ ಜಲಸಂಧಿ ಮುಖಾಂತರ ಹಡಗುಗಳು ಬರೋದಕ್ಕೆ ತುಂಬಾ ಇಂಧನ ವೇಸ್ಟ್ ಆಗುತ್ತೆ, ಹೌದಾ? ಫ್ಯೂಲ್ ವೇಸ್ಟ್ ಆಗುತ್ತೆ, ದುಡ್ಡು ವೇಸ್ಟ್ ಆಗುತ್ತೆ. ಅದಕ್ಕೆ ಎಲ್ಲ ಪನಾಮಾ ಕೆನಲ್ ಮುಖಾಂತರ ಹೋಗ್ತಾರೆ. ಇದು ಪನಾಮಾ ರೂಟ್. ಇವಾಗ ಇದು ಫೇಮಸ್ ಆಗ್ತಾ ಇದೆ ಇದು. ಆಯ್ತಾ? ನೆಕ್ಸ್ಟ್ ನೋಡಿ, ಅಟ್ಲಾಂಟಿಕ್ ಇಂದ ಸುಯೆಸ್ ಕೆನಾಲ್ ಮಾರ್ಗ, ಇದು ಸುಯೆಸ್ ಕಾಲುವೆ ಮಾರ್ಗ ನೋಡಿ, ಸುಯೆಸ್ ಕಾಲುವೆ ಮಾರ್ಗ. ಅಟ್ಲಾಂಟಿಕ್, ಮೆಡಿಟರೇನಿಯನ್ ಸಿ, ಸುಯೆಸ್ ಕಾಲುವೆ, ರೆಡ್ ಸಿ, ಬಬೆಲ್ ಮಂಡೇಬ್ ಜಲಸಂಧಿ, ಅರೇಬಿಯನ್ ಸಿ, ಈ ಮಾರ್ಗ ನೋಡಿ. ಇದು ಗೊತ್ತಾಯ್ತಲ್ಲ? ಹಿಂಗಿದೆ ನೋಡಿ, ಇದು ಫೇಮಸ್. ಇದು ಮೊದಲೆಲ್ಲ ಹಿಂಗ್ ಬರ್ಬೇಕಾಗೋದು, ಈ ತರ ಕೇಪ್ ಟೌನ್ಗೆ ಬಂದು, ಇಲ್ಲಿ ಕೇಪ್ ಟೌನ್ ಬಂದು ಹಿಂಗ್ ಬರ್ಬೇಕಾಗೋದು ಈ ರೀತಿ. ಇವಾಗ ಸುಯೆಸ್ ಕಾಲುವೆ ಬಂದ ಮೇಲಿಂದ ಎಲ್ಲ ಹಡಗು ಹಿಂಗ್ ಓಡಾಡ್ತವೆ. ಗೊತ್ತಾಯ್ತಾ ಎಲ್ಲರಿಗೂ? ಇದು 3ನೇ ರೂಟ್, ಇದು 3, ಇದು ಮೊದಲನೇ ರೂಟ್, ಇದು 2ನೇ ರೂಟ್. ಇದು ಈಗ 4ನೇ ರೂಟ್ ಹಿಂದೂ ಮಹಾಸಾಗರದಿಂದ ಹಿಂಗೆ ಮಲಾಕಾ ಜಲಸಂಧಿಯಿಂದ ಒಂದು ಚೈನಾ ಕಡೆಗೆ ಈ ರೂಟ್ ನೋಡಿ, ಹಿಂಗಿದೆ ನೋಡಿ. ಭಾರತದಿಂದ ಮಲಾಕಾ ಜಲಸಂಧಿ ಮುಖಾಂತರ ಬಂದು ಸೌತ್ ಚೈನಾ ಸಿ ಕಡೆಗೆ, ಇದು 4ನೇ ರೂಟ್. ಇದು 4ನೇ ರೂಟ್. ಆಯ್ತಾ? ಈ ರೀತಿ ಹಲವಾರು ಇಂಪಾರ್ಟೆಂಟ್ ಜಲಮಾರ್ಗಗಳಿದೆ. 5ನೇದು ಇದು ನೋಡಿ, ಆಫ್ರಿಕಾ ಮತ್ತು ಸೌತ್ ಅಮೆರಿಕಾ ಮಧ್ಯ, ಆಫ್ರಿಕಾ ಸೌತ್ ಅಮೆರಿಕಾ ಮಧ್ಯ 5ನೇ ಮಾರ್ಗ. ಈ ರೀತಿ ಹಲವಾರು ಮುಖ್ಯ ಜಲ ಮಾರ್ಗಗಳಿದೆ. ಹಂಗೆ ಇನ್ನೊಂದು ಮಾರ್ಗ ಇದು ಈಸ್ಟ್ ಏಷ್ಯಾದಿಂದ ಈ ಕಡೆಗೆ ಉತ್ತರ ಅಮೆರಿಕದ ಕಡೆಗೆ ನೋಡಿ, ಇದೊಂದು ಜಲಮಾರ್ಗ. ಆಯ್ತಾ? ಏಷ್ಯಾ ಅಂದ್ರೆ ಇಲ್ಲಿ ಕೊರಿಯಾ, ಸೌತ್ ಕೊರಿಯಾ, ಜಪಾನ್, ಚೈನಾ, ಇಲ್ಲೆಲ್ಲ ತುಂಬಾ ದೇಶಗಳು ಅಭಿವೃದ್ಧಿ ಆಗ್ತಾ ಇದಾವೆ. ಈ ದೇಶಗಳು ಮತ್ತು ಉತ್ತರ ಅಮೆರಿಕ ಕಡೆಗೆ ಈ ರೂಟ್. ಈಸ್ಟ್ ಏಷ್ಯಾ, ನಾರ್ತ್ ಅಮೆರಿಕ, ಪೂರ್ವ ಏಷ್ಯಾ ಮತ್ತು ಉತ್ತರ ಅಮೆರಿಕ ಮಾರ್ಗ. ಈ ಮಾರ್ಗಗಳಲ್ಲಿ ಏನಾಗುತ್ತೆ, ಅತಿ ಹೆಚ್ಚು ವಾಣಿಜ್ಯ ನಡೆಯುತ್ತೆ. ಆಯ್ತಾ? ಇಲ್ಲಿ ಲಿಸ್ಟ್ ಇದೆ ನೋಡಿ ನಂದು, ಎಲ್ಲಾದ್ರದ್ದು ಲಿಸ್ಟ್ ಕೊಟ್ಟಿದ್ದೀನಿ ನಾನು. ಒಂದು ನಿಮಿಷ. ಇಲ್ಲಿ ಇಂಟರ್ನ್ಯಾಷನಲ್ ಶಿಪ್ಪಿಂಗ್ ರೂಟ್ಸ್ ನೋಡಿ, ಇಲಾಖೆ ಇದೆ ನೋಡಿ. ಬಿಗ್ ಟ್ರಂಕ್ ರೂಟ್, ಇದನ್ನ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಜಲಮಾರ್ಗಗಳು ತುಂಬಾ ಇಂಪಾರ್ಟೆಂಟ್, ಇದು ಗ್ಯಾರಂಟಿ ಕೇಳ್ತಾರೆ. ಇದು ಬಿಗ್ ಟ್ರಂಕ್ ರೂಟ್ ಯಾವುದು ಅಂತ ಕೇಳ್ತಾರೆ. ಉತ್ತರ ಅಟ್ಲಾಂಟಿಕ್ ನಾವು ಕಟ್ಕೊಳ್ಳಿ. ಉತ್ತರ ಅಟ್ಲಾಂಟಿಕ್ ಅಲ್ಲಿ ಅತಿ ಹೆಚ್ಚು ವಾಣಿಜ್ಯ ನಡೆಯೋದು ಇದು 1 ಅಂತ ಬರ್ತೀವಿ ನೋಡಿ, ಇದು ಬಿಗ್ ಟ್ರಂಕ್ ರೂಟ್. ಅತಿ ಕಡಿಮೆ ನಡೆಯೋದು ಇದು, ಇದನ್ನ 6 ಅಂತ ತಗೊಂಡಿರ್ತೀನಿ ನಾನು. ಇದು 6, ಇದು 5 ಅಂತ ಬರೆಯೋಣ. 6 ನೋಡಿ. ಇದು ಸೌತ್ ಅಮೆರಿಕಾ ಮತ್ತು ಆಫ್ರಿಕಾ. ಯಾಕೆ ಕಡಿಮೆ? ಇಲ್ಲಿ ಜಾಸ್ತಿ ಯಾಕೆ? ಅಭಿವೃದ್ಧಿಯಾದಂತಹ ಖಂಡಗಳು, ಇಂಡಸ್ಟ್ರಿಯಲ್ ಕಾಂಟಿನೆಂಟ್ಸ್, ಇಂಡಸ್ಟ್ರಿಯಲ್ ಗೂಡ್ಸ್ ಅಲ್ಲಿ ಟ್ರೇಡ್ ನಡೆಯುತ್ತೆ. ಇಲ್ಲಿ ಯಾಕೆ ಕಡಿಮೆ? ದಕ್ಷಿಣ ಅಮೆರಿಕಾ, ಆಫ್ರಿಕಾ ಮಧ್ಯ ಯಾಕೆ ಕಡಿಮೆ ಅಂದ್ರೆ, ಇಲ್ಲಿ ಎರಡು ಕಡೆನೂ ಒಂದೇ ತರ ಸಂಪನ್ಮೂಲಗಳಿದೆ, ಖನಿಜ ಸಂಪನ್ಮೂಲಗಳು ಒಂದೇ ತರ ಇದೆ. ಯಾವಾಗ ನಾವು ಟ್ರೇಡ್ ಮಾಡ್ತೀವಿ ಹೇಳಿ? ವ್ಯತ್ಯಾಸ ಇದ್ದಾಗ. ಕರೆಕ್ಟಾ? ಯಾವಾಗ ಒಂದು ಕಡೆ ಗೂಡ್ಸ್ ಕಡಿಮೆ ಇದ್ದು ಇನ್ನೊಂದು ಕಡೆ ಜಾಸ್ತಿ ಇದ್ದಾಗಲೇ ಟ್ರೇಡ್ ಶುರುವಾಗೋದು. ಎರಡು ಕಡೆ ಸೌತ್ ಅಮೆರಿಕಾ, ಆಫ್ರಿಕಾ ಎರಡರಲ್ಲೂ ಅತ್ಯಂತ ಹೆಚ್ಚು ನೈಸರ್ಗಿಕ ಸಂಪನ್ಮೂಲಗಳು ಜಾಸ್ತಿ, ನ್ಯಾಚುರಲ್ ರಿಸೋರ್ಸ್ ಜಾಸ್ತಿ. ಯಾಕಂದ್ರೆ ಎರಡು ಗೋಂಡ್ವಾನ ಭಾಗಗಳು, ಗೋಂಡ್ವಾನ ಭಾಗದಲ್ಲಿ ಎರಡು ಕಡೆನೂ ತುಂಬಾ ರಿಸೋರ್ಸಸ್ ಇದೆ. ಅವಾಗ ಅದಕ್ಕೋಸ್ಕರ ವಾಣಿಜ್ಯ ಕಡಿಮೆ. ಗೊತ್ತಾಯ್ತು ಎಲ್ಲರಿಗೂ? ಟ್ರೇಡ್ ಕಡಿಮೆ ಆಗುತ್ತೆ ಅವಾಗ. ಯಾಕಂದ್ರೆ ಇವ್ರ ಹತ್ರ ಎಲ್ಲ ಗೂಡ್ಸ್ ಇವ್ರ ಹತ್ರನೇ ಸಿಕ್ಬಿಡುತ್ತೆ, ಇವ್ರಿಗೂ ಸಿಕ್ಬಿಡುತ್ತೆ ಎಲ್ಲ. ಆಯ್ತಾ? ನಾವು ಕಟ್ಕೊಳ್ಳಿ ಸ್ನೇಹಿತರೆ. ನಮ್ಮ ವಿಶ್ವದಾದ್ಯಂತ
ಹಲವಾರು ನೋಡಿ ಈ ತರ ಇಂಪಾರ್ಟೆಂಟ್ ಜಾಗಗಳನ್ನೆಲ್ಲ ನಾನು ಇಲ್ಲೇ ಹಾಕಿದ್ದೀನಿ ನೋಡಿ, ಹಿಂಗೆ ಹಾಕಿದ್ದೀನಿ ನೋಡಿ, ಮೆನ್ಷನ್ ಮಾಡಿದ್ದೀನಿ. ಇಂಪಾರ್ಟೆಂಟ್ ಪೋರ್ಟ್ಸ್ಗಳಿವೆಲ್ಲ, ಬಂದರುಗಳು, ವಿಶ್ವದಾದ್ಯಂತ ಮುಖ್ಯ ಬಂದರುಗಳು ಎಲ್ಲೆಲ್ಲಿದೆ ಆಯ್ತಾ, ಅದು ಗಮನಿಸಿ. ನ್ಯೂಯಾರ್ಕ್ ಬಂದರು ನೋಡಿ ಎಲ್ಲರೂ ಆಯ್ತಾ, ಶಾಂಘೈ ನೋಡಿ, ಹಾಂಗ್ಕಾಂಗ್, ಯೋಕೋಹಾಮಾ, ಸಿಂಗಪುರ್, ಇಲ್ಲಿ ಸಿಡ್ನಿ, ನ್ಯೂಜಿಲೆಂಡ್ ಆಕ್ಲೆಂಡ್, ಇಲ್ಲಿ ಕೇಪ್ ಟೌನ್, ಮುಂಬೈ, ಕೊಲಂಬೋ ಆಯ್ತಾ, ನಮ್ಮ ಕಲ್ಕಟ್ಟ, ಸುವೇಜ್, ಕೀನ್ಯಾದಲ್ಲಿ ಮುಂಬೋಸಾ ಆಯ್ತಾ. ಇಂಪಾರ್ಟೆಂಟ್ ಪೋರ್ಟ್ಸ್ ಮಾತ್ರ ನೋಡಿ, ಯಾಕೆಂದ್ರೆ ಎಲ್ಲ ಪನಾಮಾ, ಇಲ್ಲಿ ಹವಾಯಿನಲ್ಲಿ ಹೊನೊಲುಲು ಪೋರ್ಟ್, ಹವಾಯಿ, ಇವೆಲ್ಲ ಮುಖ್ಯ ಬಂದರುಗಳು ಆಯ್ತಾ. ಹಂಗೆ ಲಂಡನ್ ಆಯ್ತಾ, ಹಲವಾರು ಮುಖ್ಯ ಬಂದರುಗಳು ಇಲ್ಲಿ ಗಮನಿಸಬಹುದು ತಾವು ಆಯ್ತಾ. ವಿಶ್ವದಾದ್ಯಂತ ಇರುವಂತ ನೌಕಾ ಬಂದರುಗಳು ಮತ್ತು ಕಮರ್ಷಿಯಲ್ ಪೋರ್ಟ್ಸ್, ಕಾರ್ಗೋ ಪೋರ್ಟ್ಸ್ ಕೂಡ ಇಲ್ಲಿದೆ. ಮುಖ್ಯವಾಗಿ ಏನ್ ನೋಡ್ಬೇಕು ಅಂದ್ರೆ ಒಂದಷ್ಟು ಚೋಕ್ ಪಾಯಿಂಟ್ಸ್ ಅಂತ ಕೇಳಿದ್ರೆ ಚೋಕ್ ಪಾಯಿಂಟ್. ಸಮುದ್ರ ಸಾಗರಗಳಲ್ಲಿ ನಾವು ವಾಣಿಜ್ಯ ಮಾಡಬೇಕಾದ್ರೆ ಕೆಲವು ಚಿಕ್ಕ ಚಿಕ್ಕ ಸುರಂಗಗಳು ಮತ್ತು ಚಿಕ್ಕ ಸುರಂಗ ಅಂತೀನಿ, ಕಾಲುವೆ ತರ ಮತ್ತು ಜಲಸಂಧಿಗಳ ಮುಖಾಂತರ ಹೋಗ್ಬೇಕಾಗತ್ತೆ. ಖಂಡಗಳ ಮಧ್ಯೆ ಇರುವಂತ ಚಿಕ್ಕ ಜಾಗಗಳು, ಜಲಸಂಧಿಗಳ ಮುಖಾಂತರ, ವಾಟರ್ ವೇಸ್ ಮುಖಾಂತರ ಹೋಗ್ಬೇಕಾಗತ್ತೆ. ಆ ಜಾಗದಲ್ಲಿ ಯಾರು ಕಂಟ್ರೋಲ್ ಮಾಡ್ತಾರಲ್ಲ ಅವ್ರೇನ್ ಮಾಡ್ಬೋದು, ವಿದೇಶಿ ಬೇರೆ ಬೇರೆ ಹಡಗುಗಳನ್ನ ಟಾರ್ಗೆಟ್ ಮಾಡ್ಬೋದು. ಇವಾಗ ಚೋಕ್ ಅಂದ್ರೆ ಏನು, ನಮ್ಮಲ್ಲಿ ಚೋಕ್ ಅಂದ್ರೆ ಈ ತರ ಯಾರು ನಮ್ ಕುತ್ತಿಗೆ ಬಟ್ಟಿ ಇಟ್ಕೋತಾರಲ್ಲ, ಅವ್ ನಮ್ಗೆ ಉಸಿರು ಕಟ್ಟುತ್ತೆ, ಅದನ್ನ ಚೋಕ್ ಪಾಯಿಂಟ್ ಅಂತ ಕರೀತೀವಿ, ಗೊತ್ತಲ್ಲ. ಸ್ಟ್ರಾಟಜಿಕ್ ಪೋರ್ಟ್ಸ್ ಇವೆಲ್ಲ, ಸ್ಟ್ರಾಟಜಿಕ್ ಪಾಯಿಂಟ್ಸ್ ಇವೆಲ್ಲ. ಯಾರು ಇದನ್ನ ಕಂಟ್ರೋಲ್ ಮಾಡ್ತಾರೆ ಅವರು ವಿಶ್ವ ವಾಣಿಜ್ಯವನ್ನು ನಿಯಂತ್ರಿಸ್ತಾರೆ. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಪ್ಲೀಸ್ ರೈಸ್ ಯುವರ್ ಹ್ಯಾಂಡ್. ಯಾರು ಈ ಜಾಗಗಳನ್ನ ಕಂಟ್ರೋಲ್ ಮಾಡ್ತಾರೆ ಅವರು ವಿಶ್ವ ವಾಣಿಜ್ಯವನ್ನು ನಿಯಂತ್ರಿಸುತ್ತಾರೆ. ಅದನ್ನ ಚೋಕ್ ಪಾಯಿಂಟ್ ಅಂತ ಕರಿತೀವಿ ಆಯ್ತಾ. ಚೋಕ್ ಪಾಯಿಂಟ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ವರ್ಲ್ಡ್ ಟ್ರೇಡ್. ನೀವು ಎಷ್ಟು ಜನ ಕೇಳಿರಲ್ಲ ಇದನ್ನ, ನಾನು ಹೇಳ್ತಾ ಇರೋದನ್ನ, ಎಕ್ಸಾಂಪಲ್ ಕೇಳ್ತಾರೆ ಇದನ್ನ, ಇಂಟರ್ನ್ಯಾಷನಲ್ ರಿಲೇಷನ್, ಜಿಯೋ ಪಾಲಿಟಿಕ್ಸ್ ಅಲ್ಲೆಲ್ಲ ಕೇಳ್ತಾರೆ. ಮುಖ್ಯವಾಗಿ ಆಯ್ತಾ, ಮುಖ್ಯವಾಗಿ ಪನಾಮಾ, ಇಲ್ಲಿ ಪನಾಮಾ ಭಾಗ, ಅಟ್ಲಾಂಟಿಕ್ ಮತ್ತು ಪೆಸಿಫಿಕ್ ಮುಖಾಂತರ ಯಾವುದೇ ಹಡಗು ಹೋದ್ರು ಅದನ್ನು ಕಂಟ್ರೋಲ್ ಮಾಡುತ್ತದೆ ಪನಾಮಾ. ಯಾರು ಕಂಟ್ರೋಲ್ ಮಾಡ್ತಾರೆ ಪನಾಮಾ, ಅವರು ಜಾಸ್ತಿ ವಾಣಿಜ್ಯನ ತಡಿಬಹುದು, ಇಲ್ಲಿ ಕಂಟ್ರೋಲ್ ಮಾಡ್ಬೋದು ಆಯ್ತಾ. ಇಂಡೈರೆಕ್ಟ್ ಆಗಿ US ಅವ್ರು ಕಂಟ್ರೋಲ್ ಮಾಡ್ತಾರೆ ಇದನ್ನ, ಯಾಕಂದ್ರೆ ಪನಾಮಾ ದೇಶದಲ್ಲಿದ್ರು US ನೇವಲ್ ಬೇಸ್ ಇದೆ ಇಲ್ಲಿ ಪನಾಮಾ ಆಯ್ತಾ. ಇನ್ನೊಂದು ಮಲಾಕಾ, ಸ್ಟೇಟ್ ಆಫ್ ಮಲಾಕಾ ಕೇಳಿರ್ತಾರೆ ಎಲ್ಲರೂ, ಇಲ್ಲಿ ಸ್ಟೇಟ್ ಆಫ್ ಮಲಾಕಾ, ಸುಮಾತ್ರಾ ದ್ವೀಪ ಮತ್ತು ಮಲೆಯ ಪೆನಿನ್ಸುಲಾ ಮಧ್ಯೆ ಇದೆ ಸ್ಟೇಟ್ ಆಫ್ ಮಲಾಕಾ. ಇಲ್ಲಿ ಅಟ್ಲಾಸ್ ಇಟ್ಕೊಳ್ರ ಎಲ್ಲರೂ, ನಾವು ಇದನ್ನ ಏಷ್ಯಾ ಮ್ಯಾಪ್ ಅಲ್ಲೂ ಹೇಳಿದ್ದೀನಿ, ನಾನು ವರ್ಲ್ಡ್ ಜಿಯೋಗ್ರಫಿ ಕ್ಲಾಸ್ ಅಲ್ಲೂ ಹೇಳಿದ್ದೀನಿ, ನೀವು ಇದನ್ನ ದಯವಿಟ್ಟು ನೋಡಿ. ಮಲಾಕಾ ಜಲಸಂಧಿ ಆಯ್ತಾ. ನೆಕ್ಸ್ಟ್ ಹಾರ್ಮೋಸ್ ಜಲಸಂಧಿ, ಹಾರ್ಮೋಸ್ ಆಯ್ತಾ. ಹಾರ್ಮೋಸ್ ಜಲಸಂಧಿ ಎಲ್ಲಿ ಬರುತ್ತೆ ಅಂದ್ರೆ ಪರ್ಷಿಯನ್ ಗಲ್ಫ್ ಇಂದ ಹೊರಗಡೆ ಬರೋದು, ಇದು ಗ್ಯಾರಂಟಿ ಕ್ವಶನ್ ಇದು. ಹಾರ್ಮೋಸ್ ಜಲಸಂಧಿ ಎಲ್ಲಿದೆ? ಹಾರ್ಮೋಸ್ ಜಲಸಂಧಿ ಪರ್ಷಿಯನ್ ಗಲ್ಫ್ ಇಂದ ಅರಬ್ಬಿ ಸಮುದ್ರಕ್ಕೆ ಬರಬೇಕಾದ್ರೆ ಸಿಗುವಂತ ಮಾರ್ಗ. ಉತ್ತರದಲ್ಲಿ ಇರಾನ್ ದೇಶ ಇದೆ, ಇರಾನ್, ದಕ್ಷಿಣದಲ್ಲಿ ಒಮಾನ್ ದೇಶ ಇದೆ. ಇರಾನ್ ಮತ್ತು ಒಮಾನ್ ಮಧ್ಯ, ಕರೆಕ್ಟಾ, ಇರಾನ್ ಮತ್ತು ಒಮಾನ್ ಮಧ್ಯ ನಮಗೆ ಇರುವಂತ ಹಾರ್ಮೋಸ್ ಜಲಸಂಧಿ ತುಂಬಾ ಮುಖ್ಯ. ಜ್ಞಾಪಕಗಳಿದ್ದೇನೆ, ಪರ್ಷಿಯನ್ ಗಲ್ಫ್ ಇಂದ ಹತ್ತತ್ರ 30% ಜಗತ್ತಿನ ವಿಶ್ವ ಇಂಧನ ಬರೋದು ಇಲ್ಲಿಂದನೆ. ಯಾವ ದೇಶ ಅಂತ ಕೇಳ್ತಾರೆ, ಅರ್ಥ ಆಗುತ್ತೆ ಎಲ್ಲರಿಗೂ? ಇರಾನ್ ಮತ್ತು ಒಮಾನ್, ಪರ್ಷಿಯನ್ ಗಲ್ಫ್, ಗಲ್ಫ್ ಆಫ್ ಒಮಾನ್, ಅರೇಬಿಯನ್ ಸಿ, ಹೌದಾ. ಗಲ್ಫ್ ಆಫ್ ಒಮಾನ್, ಅರೇಬಿಯನ್ ಸಿದು ಭಾಗ, ಓಂಕಾರ ಜ್ಞಾಪಕಕೊಳ್ಳಿ, ಗಲ್ಫ್ ಆಫ್ ಒಮಾನ್, ಅರೇಬಿಯನ್ ಸಿದು ಒಂದು ಭಾಗ ಇದು. ನೆಕ್ಸ್ಟ್ ಬಬೆಲ್ ಮಂಡೇಬ್, ಇಲ್ಲಿ ಗಲ್ಫ್ ಆಫ್ ಅಡೇನ್ ಹತ್ರ, ರೆಡ್ ಸಿ, ಗಲ್ಫ್ ಆಫ್ ಅಡೇನ್. ಝೂಮ್ ಮಾಡ್ತೀನಿ ನೋಡಿ ಅದನ್ನ ಸ್ವಲ್ಪ. ಇದು ರೆಡ್ ಸಿ, ಕೆಂಪು ಸಮುದ್ರ, ಇದು ಇಡನ್, ಗಲ್ಫ್ ಆಫ್ ಇಡನ್. ಇದ್ರ ಮಧ್ಯೆ ಬರೋದೇ ಬೆಬೆಲ್ ಮಂಡೇಬ್ ಅಂತ, ಕಣ್ಣೀರಿನ ದ್ವಾರ ಅಂತ ಕರೀತಾರೆ ಇದನ್ನ, ಗೇಟ್ ಆಫ್ ಟಿಯರ್ಸ್, ಗೇಟ್ ಆಫ್ ಟಿಯರ್ಸ್, ಗೇಟ್ ಆಫ್ ಟಿಯರ್ಸ್, ಗೊತ್ತಾಯ್ತಾ? ಗೇಟ್ ಆಫ್ ಟಿಯರ್ಸ್. ಇಲ್ಲಿ ಒಂದು ದೇಶ ಇದೆ ಯೆಮೆನ್ ಅಂತ, ಯೆಮೆನ್ ದೇಶ ಇದೆ, ಮತ್ತು ಈ ಕಡೆ ಜಿಬೋತಿ ಅಂತ ಇದೆ. ಎಷ್ಟು ಜನ ಗೊತ್ತಿದ್ದು? ಯೆಮೆನ್ ಮತ್ತು ಜಿಬೋತಿ ದೇಶಗಳ ಮಧ್ಯೆ ಬರುತ್ತೆ. ಯೆಮೆನ್ ಏಷ್ಯಾ ಕಡೆಗೆ, ಜಿಬೋತಿ ಆಫ್ರಿಕಾ ಕಡೆಗೆ. ಇತ್ತೀಚೆಗೆ ಚೈನಾದವರು ಜಿಬೋತಿನಲ್ಲಿ ಬಂದರು ಶುರು ಮಾಡಿದ್ರು. ಜಿಬೋತಿ ದೇಶದಲ್ಲಿ ಚೈನಾದವರು ಬಂದರು ನಿರ್ಮಾಣ ಮಾಡಿದ್ದಾರೆ, ಅದು ಗೊತ್ತಿರಬೇಕೆಲ್ಲರೂ. ಜಿಬೋತಿ
ರಿವೈಸ್ ಆಗ್ತಾ ಇರ್ಬೇಕು ಎಲ್ಲರಿಗೂ, ಎಕ್ಸಾಮ್ ಅಲ್ಲಿ ಕೇಳ್ಬೋದು ಇದನ್ನ. ಜಿಬೋತಿ ದೇಶದಲ್ಲಿ ಆಫ್ರಿಕಾದಲ್ಲಿ ಚೈನಾದವರು ಪೋರ್ಟ್ ಶುರು ಮಾಡಿದ್ರು. ಬೆಬೆಲ್ ಮಂಡಿ. ನೀವು ಕೇಳ್ಬೋದು ಸರ್ ನಮ್ಗೆ ಯಾಕೆ ಬೇಕು ಇವೆಲ್ಲ ಅಂತ. ಭಾರತದ ಹಡಗುಗಳು ಬರ್ತಾವೆ ಇಲ್ಲಿಗೆ, ಕರೆಕ್ಟಾ? ಇದೇ ಮಾರ್ಗದಲ್ಲಿ ಭಾರತಕ್ಕೆ ಬರ್ತಾ ಇದೆ ನೋಡಿ. ಇಲ್ಲಿ ಭಾರತ, ಮುಂಬೈ, ಕಾಂಡ್ಲಾ, ಕರೆಕ್ಟಾ, ಮಂಗಳೂರು, ಕೊಚ್ಚಿ ಎಲ್ಲ ಇಲ್ಲೇ ಇದೆ ನಮ್ಮ ಕರಾವಳಿ ತೀರ. ಇಲ್ಲಿ ಬರೋ ಹಡಗುಗಳೆಲ್ಲ ಹಿಂಗೆ ಬರ್ಬೇಕು. ನೆಕ್ಸ್ಟ್ ಸುವೇಸ್ ಕಾಲುವೆ, ಇದ್ರದ್ದೆಲ್ಲ ಫೋಟೋಸ್ ಇದೆ ಆಯ್ತಾ, ಡೋಂಟ್ ವರಿ, ಫೋಟೋಸ್ ಹಾಕ್ತೇನೆ ಮುಂದೆ. ಸುವೇಸ್ ಕಾಲುವೆ ನೋಡಿ, ಸುವೇಸ್ ಕಾಲುವೆ ಇಲ್ಲಿ ಈಜಿಪ್ಟ್ ಅಲ್ಲಿ ಬರುತ್ತಿದೆ ಸುವೇಸ್ ಕಾಲುವೆ. ಹಂಗೆ ಟರ್ಕಿಶ್ ಸ್ಟ್ರೇಟ್ಸ್ ಅಂತ ಕರಿತೀವಿ. ಬಾಸ್ಪರಸ್ ಮತ್ತು ಡಾರ್ಡನಿಲಾಸ್ ಅಂತ ಎರಡು ಪೋರ್ಟ್ ಇದೆ. ಸಿ ಆಫ್ ಮರ್ಮರಾ, ಸಿ ಆಫ್ ಮರ್ಮರಾ ಅಂತ ಇದೆ ಇಲ್ಲಿ. ಅದು ಬ್ಲ್ಯಾಕ್ ಸಿ ನ ಮೆಡಿಟರೇನಿಯನ್ ಸಿ ಕನೆಕ್ಟ್ ಮಾಡುತ್ತೆ, ಏಜಿಯನ್ ಸಿ ಮೆಡಿಟರೇನಿಯನ್ ಸಿ ಕನೆಕ್ಟ್ ಮಾಡುತ್ತೆ ಆಯ್ತಾ. ಬ್ಲ್ಯಾಕ್ ಸಿ ನ ಮೆಡಿಟರೇನಿಯನ್ ಸಿ ಕಡೆ ಕನೆಕ್ಟ್ ಮಾಡುವಂತ ಎರಡು ಪೋರ್ಟ್ಗಳಿದೆ, ಎರಡು ಸ್ಟ್ರೇಟ್ಗಳಿದೆ ಇಲ್ಲಿ. ಟರ್ಕಿಶ್ ಸ್ಟ್ರೇಟ್ ಅಂತ ಕರೀತಾರೆ, ಸಿ ಆಫ್ ಮರ್ಮರಾ ಆಯ್ತಾ. ಬಾಸ್ಪರಸ್ ಸ್ಟ್ರೇಟ್, ಡಾರ್ಡಿನೆಲ್ಲಾ ಸ್ಟ್ರೇಟ್ ಅಂತ ನೆನಪಿಟ್ಕೊಳ್ಳಿ. ಇಲ್ಲಿ ಬರ್ದಿರ್ತೇನೆ ನಾನು, ಟರ್ಕಿಶ್ ಸ್ಟ್ರೇಟ್ಸ್ ಎರಡು, ಬಾಸ್ಪರಸ್ ಇವೆರಡು ಜಲಸಂಧಿಗಳು. ಇದೊಂದು ಕ್ವಶನ್ ಬರ್ಬೋದು, ನ್ಯೂಸ್ ಅಲ್ಲಿ ಇದೆ ಈಗ. ಬಾಸ್ಪರಸ್, ಡಾರ್ಡನಿಲಾಸ್ ಇದು. ನೆಕ್ಸ್ಟ್ ಗಿಬ್ರಾಲ್ಟಾರ್ ಅಥವಾ ಜಿಬ್ರಾಲ್ಟಾರ್ ಜಲಸಂಧಿ ಕೇಳ್ತಾರೆ. ಯುರೋಪ್ ಮತ್ತು ಆಫ್ರಿಕಾ ಮಧ್ಯ, ಯುರೋಪ್ ಖಂಡ ಮತ್ತು ಆಫ್ರಿಕಾ ಮಧ್ಯ ಸ್ಟೇಟ್ ಆಫ್ ಗಿಬ್ರಾಲ್ಟಾರ್ ಆಯ್ತಾ. ಗಿಬ್ರಾಲ್ಟಾರ್ ದೇಶ ಯಾರಿಗೆ ಸೇರುತ್ತೆ? ಗಿಬ್ರಾಲ್ಟಾರ್ ಭಾಗ ಸ್ಪೇನ್ ಅನ್ಬೋದು ಎಷ್ಟೊಂದು ಜನ, ಬಟ್ ಯುಕೆ. ಗಿಬ್ರಾಲ್ಟಾರ್ ಯುಕೆ ಸೇರುತ್ತೆ ಗೊತ್ತಾಯ್ತಾ. ಯುಕೆ ಮತ್ತು ಮೊರಾಕೋ, ಯುಕೆ ಮತ್ತು ಮೊರಾಕೋ ಮಧ್ಯದಲ್ಲಿ ಇದೆ ಗಿಬ್ರಾಲ್ಟಾರ್ ಸ್ಟ್ರೇಟ್ ಆಯ್ತಾ. ಈಗ ಫೋಟೋ ನೋಡೋಣ. ಹಂಗೆ ಮುಖ್ಯ ಕಾಲುವೆಗಳನ್ನ ತೋರಿಸ್ತೀನಿ ನನಗೆ ನೋಡಿ. ಇಲ್ಲಿ ನೋಡಿ, ಇಲ್ಲೆಲ್ಲದ್ರದ್ದು ಇನ್ಫಾರ್ಮೇಶನ್ ನೋಡಿ. ಪನಾಮಾ ಕೆನಾಲ್ ಎಲ್ಲ ಇಂಪಾರ್ಟೆಂಟ್ ಕಾಲುವೆಗಳದ್ದು ಎಷ್ಟು ಉದ್ದ, ಎಷ್ಟು ಅಗಲ, ಎಷ್ಟು ಆಳ ಗೊತ್ತಾಗ್ತಿದೆ ಎಲ್ಲರಿಗೂ. ಎಷ್ಟು ಬೇಕು ಅಷ್ಟೇ ಇನ್ಫಾರ್ಮೇಶನ್, ಜಾಸ್ತಿ ಅನ್ನೆಸೆಸರಿ ಇನ್ಫಾರ್ಮೇಶನ್ ಹಾಕಿಲ್ಲ ನಾನು. ಬೇಗ ರಿವೈಸ್ ಮಾಡ್ಬೋದು. ಪನಾಮಾ ಕಾಲುವೆ ಸುಮ್ಮನೆ ನೋಡ್ಕೊಳ್ಳಿ, ಕೇಳಕ್ ಹೋಗಲ್ಲ. ಎಷ್ಟು ಉದ್ದ ಎಷ್ಟು ಅಗಲ ಕೇಳಕ್ ಹೋಗಲ್ಲ. ಈ ಇನ್ಫಾರ್ಮೇಶನ್ ನಿಮಗೆ ಬೇಡ, ಆದ್ರೆ ನಿಮ್ಗೆ ಗೊತ್ತಿರಲಿ, ನಿಮಗೆ ಗೊತ್ತಿರಲಿ. ಪನಾಮಾ ಕಾಲುವೆ ನೋಡಿ ಎಲ್ಲರೂ, ಇದು ಪನಾಮಾ ಕಾಲುವೆ. ಇಲ್ಲಿ ಅಟ್ಲಾಂಟಿಕ್ ಇಂದ ಪೆಸಿಫಿಕ್ ಕಡೆಗೆ ಈ ರೂಟ್. ಇಲ್ಲಾಂದ್ರೆ ಸುತ್ತಿ ಬೆಳೆಸ್ಬರ್ಬೇಕು, ಹಿಂಗೆ ಸೌತ್ ಅಮೆರಿಕನ ಸುತ್ತಿ ಬೆಳೆಸ್ಬರ್ಬೇಕಾಗತ್ತೆ ಆಯ್ತಾ. ಇದು ಇದು ನೋಡಿ, ಪನಾಮಾ ಕಾಲುವೆ ತೋರಿಸ್ತೀನಿ ಎಲ್ಲರಿಗೂ. ನೋಡಿ, ಅಟ್ಲಾಂಟಿಕ್ ಕಡೆಯಿಂದ ಪೆಸಿಫಿಕ್ ಕಡೆಗೆ ಬರ್ಬೇಕಾದ್ರೆ ನೋಡಿ ಹಡಗುಗಳು ನೋಡಿ, ಆರ್ ಲಾಕ್ ಇದೆ ಇದರಲ್ಲಿ, ಆರ್ ಲಾಕ್ ಇದೆ. ಆರ್ ಲಾಕ್ ವ್ಯವಸ್ಥೆಯಿಂದ ಬರುತ್ತೆ. ಮಧ್ಯದ ಒಂದು ಗಟನ್ ಲೇಕ್ ಅಂತ ಇದೆ ನೋಡಿ. ಹಂಗೆ ಲಾಕ್ ಸಿಸ್ಟಮ್ ಇಂದ ಹೊರಗಡೆ ಬರ್ತಾ ಇದೆ ನೋಡಿ ಹಡಗುಗಳು, ಮತ್ತೆ ವಾಪಸ್ ಪೆಸಿಫಿಕ್ ಕಡೆಗೆ ಬಂತು ಗೊತ್ತಾಯ್ತಲ್ಲ. ಅಂದ್ರೆ ಅಟ್ಲಾಂಟಿಕ್ ಮತ್ತು ಪೆಸಿಫಿಕ್ ಎರಡು ಅಂತರ ಬೇರೆ ಬೇರೆ ಇದೆ, ಎಲಿವೇಶನ್ ಬೇರೆ ಇದೆ. ಅವಾಗ ಹೆಂಗ್ ಕಳಿಸ್ತೀರಾ ಹಡಗನ್ನ? ಸಿ ಲೆವೆಲ್ಗೆ ಬರ್ಬೇಕಾದ್ರೆ ಲಾಕ್ ವ್ಯವಸ್ಥೆಯಿಂದ ಹಡಗು ಮೇಲೆ ಹೋಗುತ್ತೆ, ಹಿಂಗ್ ಮುಂದಕ್ಕೆ ಹೋಗುತ್ತೆ, ಆಮೇಲೆ ಮತ್ತೆ ಕೆಳಗಡೆ ಬರುತ್ತೆ ವಾಪಸ್. ನೋಡಿದ್ರಲ್ಲ ಎಲ್ಲರೂ, ಇದು ಪನಾಮಾ ಕಾಲುವೆ, ಆರ್ ಲಾಕ್ ಇದೆ ಇದರಲ್ಲಿ. ಆಯ್ತಾ. ಹಂಗೆ ನೆಕ್ಸ್ಟ್ ಇಂಪಾರ್ಟೆಂಟ್ ಗ್ರ್ಯಾಂಡ್ ಕೆನಲ್ ಅಂತ ಚೈನಾದಲ್ಲಿ ಇದೆ. ಇದು ಗ್ರ್ಯಾಂಡ್ ಕೆನಲ್ ಯೆಲ್ಲೋ ರಿವರ್ ಇಂದ ಹಿಡಿದು ಯಾಂಗ್ಜಿ ರಿವರ್ ವರೆಗೂ ಬರುತ್ತೆ. ವಿಶ್ವದ ಅತಿ ದೊಡ್ಡ ಕಾಲುವೆಗಳಲ್ಲಿ ಒಂದು ಗ್ರ್ಯಾಂಡ್ ಕೆನಲ್. ಚೈನಾದ ಯೆಲ್ಲೋ ರಿವರ್ ಗೊತ್ತಿದೆ ಎಲ್ಲರಿಗೂ, ಹಾಂಗೋ ನದಿ ಯಾಂಗ್ಜಿ ನದಿಗೆ ಸೇರಿಸಿದ್ದಾರೆ ನೋಡಿ, ಯಾಂಗ್ಜಿ ಯೆಲ್ಲೋ ಇವೆರಡು ಕಾಲುವೆಗಳ ಮುಖಾಂತರ ಇದು ಗ್ರ್ಯಾಂಡ್ ಕೆನಲ್. ನೆಕ್ಸ್ಟ್ ಸೇಂಟ್ ಲಾರೆನ್ಸ್ ಒಳನಾಡು ಜಲಸಾರಿಗೆ. ಸೇಂಟ್ ಲಾರೆನ್ಸ್ ಅಂತ ಒಂದು ನದಿ ಇದೆ. ನಮ್ಮ ಮಹಾಸರೋವರಗಳಿದಾವಲ್ಲ, ಗ್ರೇಟ್ ಲೇಕ್ಸ್, ಉತ್ತರ ಅಮೆರಿಕದ ಮಹಾಸರೋವರಗಳು ಎಲ್ಲರಿಗೂ ಗೊತ್ತಿದೆ. ಸುಪೀರಿಯರ್, ಮಿಚಿಗನ್, ಯೂರಾನ್, ಐರಿ, ಒಂಟಾರಿಯೋ. ಈ 5 ಮಹಾಸರೋವರಗಳು ಉತ್ತರ ಅಮೆರಿಕದಲ್ಲಿ ಕೆನಡಾ ಮತ್ತು US ಮಧ್ಯೆ ಇದೆ. ಈ 5 ಸರೋವರಗಳಿಂದ ಒಂದಕ್ಕೊಂದು ಕಾಲುವೆಗಳಿದೆ ನೋಡಿ. ಸೂ ಕೆನಲ್ ಕನೆಕ್ಟ್ ಮಾಡುತ್ತೆ ಸುಪೀರಿಯರ್ ಇಂದ ಹ್ಯೂರಾನ್ಗೆ, ಸೂ ಕಾಲುವೆ. ಹಂಗೆ ಲೇಕ್ ಯೂರಾನ್ ಇಂದ ಐರಿಗೆ ನದಿಗಳ ಮುಖಾಂತರ. ಹಂಗೆ ಐರಿಯಿಂದ ಒಂಟಾರಿಯೋಗೆ ವೆಲ್ಲೆಂಡ್ ಕೆನಲ್, ವೆಲ್ಲೆಂಡ್ ಕೆನಲ್ ಅಂತ ಇದೆ.
ಇಲ್ಲಿ ನಯಾಗರ ಜಲಪಾತ ಇದೆ, ಕೇಳಿದಿರಾ? ಎಷ್ಟು ಜನ ಗೊತ್ತು ನಯಾಗರ ಜಲಪಾತ? ನಯಾಗರ ಫಾಲ್ಸ್ ಜಲಪಾತ ಇದ್ರೆ ಹಡಗಲ್ಲಿ ಹೋಗಕ್ಕಾಗಲ್ಲ, ಹೌದಾ? ಜಲಪಾತ ಇದ್ರೆ ಹಡಗಲ್ಲಿ ಹೋಗಕ್ಕಾಗಲ್ಲ, ಬಿದೋಗ್ತೀವಿ ನಾವು ಹಡಗಲ್ಲಿ. ಅದಕ್ಕೆ ಕಾಲುವೆ ಮಾಡಿದ್ದಾರೆ, ಗೊತ್ತಾಯ್ತಾ? ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಕಾಲುವೆ ಮುಖಾಂತರ ಹೊರಟೋಗ್ಬೋದಲ್ಲ. ಜಲಪಾತ ಪಡೆಗೆ ಜಲಪಾತ ಇರುತ್ತೆ, ಕಾಲುವೆ ಮುಖಾಂತರ ನಾವು ಹೋಗ್ತೀವಿ. ಅದಾದ್ಮೇಲಿಂದ ಒಂಟಾರಿಯೋ ಕೊನೆಯಲ್ಲಿ ಲೇಕ್ ಇದೆ ನೋಡಿ, ಒಂಟಾರಿಯೋಯಿಂದ ಒಂದು ನದಿ ಹೋಗ್ತಾ ಇದೆ ನೋಡಿ, ಅದೇ ಸೇಂಟ್ ಲಾರೆನ್ಸ್ ನದಿ. ಈ ಸೇಂಟ್ ಲಾರೆನ್ಸ್ ನದಿ ಏನಿದೆ, ವಿಶ್ವದ ಅತಿ ದೊಡ್ಡ ಜಲಸಾರಿಗೆ, ಒಳನಾಡು ಜಲಸಾರಿಗೆಗಳು ಒಂದು. ವಿಶ್ವದ ಅತಿ ದೊಡ್ಡ ಒಳನಾಡು ಜಲಸಾರಿಗೆ ನಲ್ಲಿ ಇದು ಮುಖ್ಯವಾದದ್ದು. ಸೇಂಟ್ ಲಾರೆನ್ಸ್ ವಾಟರ್ವೇ ಉತ್ತರ ಅಮೆರಿಕಾದಲ್ಲಿದೆ, ಕೆನಡಾ ಮತ್ತು US ಮಧ್ಯ. ಇದು ಕೆನಡಾ ದೇಶ, ಇದು USA, ಆಯ್ತಾ? ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಸುವೇಸ್ ಕಾಲುವೆ. ಸುವೇಸ್ ಕಾಲುವೆ ಈ ಕಡೆ ಮೆಡಿಟರೇನಿಯನ್ ಸಿ ಇಂದ ಗಲ್ಫ್ ಆಫ್ ಸುವೇಸ್, ರೆಡ್ ಸಿ ಕಡೆಗೆ ಸಂಪರ್ಕ ಒದಗಿಸುತ್ತದೆ. ಎರಡು ಲೇಕ್ ಇದೆ ನೋಡಿ, ಬಿಟರ್ ಲೇಕ್, ಲಿಟಲ್ ಬಿಟರ್, ಗ್ರೇಟ್ ಬಿಟರ್, ಲಿಟಲ್ ಬಿಟರ್ ಅಂತ ಎರಡು ಲೇಕ್ ಇದೆ ಇಲ್ಲಿ. ಈ ಸುವೇಸ್ ಕಾಲುವೆಯನ್ನು ಕಟ್ಟಿದ್ದು ಫರ್ಡಿನಾಂಡ್ ಡಿ ಲೆಸ್ಪಂತ್, ಫ್ರೆಂಚ್ ಆರ್ಕಿಟೆಕ್ಟ್. 1859 ಕಾಮಗಾರಿ ಶುರು ಮಾಡಿ 1860 ಮುಗಿಸಿದ್ದಾರೆ, 10 ವರ್ಷಗಳಲ್ಲಿ, ಆಯ್ತಾ? 193 ಕಿಲೋಮೀಟರ್ಸ್ ಉದ್ದ ಇದೆ ಈ ಕಾಲುವೆ. ಏನಕ್ಕೆ ನ್ಯೂಸ್ ಅಲ್ಲಿ ಇದೆ ಅಂತ ಕೇಳ್ತೀನಿ ನೋಡಿ. ಇದು ಈಜಿಪ್ಟ್ ದೇಶದಲ್ಲಿ ಇನ್ನೊಂದು ಕಾಲುವೆ ಕಟ್ತಾ ಇದ್ದಾರೆ. ಸುವೇಸ್ ಕಾಲುವೆಗೆ ಟ್ವಿನ್ ಕೆನಾಲ್ ಬರ್ತಾ ಇದೆ. ಎಷ್ಟು ಜನ ಗೊತ್ತಿದೆ ಇನ್ಫಾರ್ಮೇಶನ್? ಇದು ಸುವೇಸ್ ಕಾಲುವೆಯ ಅವಳಿ ಕಾಲುವೆ ಕಟ್ಟಕ್ಕೆ ಪ್ರಪೋಸ್ ಮಾಡಿದ್ದಾರೆ ಈಜಿಪ್ಟ್ನವರು. ಅದಕ್ಕೆ ಮತ್ತೆ ಕಾಮಗಾರಿ ಕೆಲಸ ಶುರು ಮಾಡ್ತಾ ಇದ್ದಾರೆ. ಇದು ಗೊತ್ತಿತ್ತಾ ಎಲ್ಲರಿಗೂ? ಸುವೇಸ್ಗೆ ಅವಳಿ ಕಾಲುವೆ ಕಟ್ತಾ ಇದ್ದಾರೆ, ಟ್ವಿನ್ ಕೆನಾಲ್. ಕೇಳ್ತಾರೆ ಎಕ್ಸಾಮ್ ಅಲ್ಲಿ, ಸುವೇಸ್ ಯಾವ ಕಾಲುವೆಗೆ ಅವಳಿ ಕಾಲುವೆಯನ್ನು ನಿರ್ಮಿಸಲು ಹೊರಟಿದ್ದಾರೆ ಆಯ್ತಾ ಕೇಳ್ತಾರೆ. ಟ್ವಿನ್ ಕೆನಾಲ್, ಈಜಿಪ್ಟ್ನವರು, ಆಯ್ತಾ? ನಾವು ಕೇಳ್ಕೊಳ್ಳಿ. ಸೊ ಫಸ್ಟ್ ಕೆನಾಲ್ ಬಂದಿದೆ ಯಾವಾಗ? 1859, 1869. ಈಗ ಹೊಸ ಕೆನಾಲ್ 2024 ಶುರು ಆಗ್ತಾ ಇದೆ ಕೆಲಸ, ಆಯ್ತಾ? ಎರಡು ಸರೋವರಗಳು ಯಾವುದು? ಸುವೇಸ್ ಕಾಲುವೆ, ಬಿಟರ್ ಲೇಕ್, ಲಿಟಲ್ ಬಿಟರ್. 2 ವರ್ಷಗಳ ಹಿಂದೆ ಒಂದು ಹಡಗು ಸಿಗಾಕೋಬಿಟ್ಟಿತ್ತು, ನೋಡಿರ್ಬೋದು ನೀವು. ಆ ಹಡಗಲ್ಲಿ ಪ್ರಯಾಣ ಮಾಡೋದು ಕಷ್ಟ ಆಗ್ತಾ ಇತ್ತು, ಹೌದಲ್ಲ? ಹಡಗು ಇಲ್ಲಿ ಸಿಗಾಕೊಂಡಾಗ ಏನಾಗುತ್ತೆ, ಇಡೀ ಕಾಲುವೆ ಬ್ಲಾಕ್ ಆಗಿತ್ತು. ಅದಕ್ಕೋಸ್ಕರ ಕೆನಾಲ್ ಬಗ್ಗೆ ಕೇಳ್ತಾರೆ, ಸುವೇಸ್ ಕಾಲುವೆ ಬಗ್ಗೆ ಕೇಳ್ತಾರೆ. ನೆಕ್ಸ್ಟ್ ನೋಡಿ, ಕೊರಿಂತ್ ಕೆನಾಲ್ ಅಂತ ಇದು. ಇಲ್ಲಿ ನೋಡಿ ಹೆಂಗಿದೆ ಕಾಲುವೆ. ಇದು ಏಜಿಯನ್ ಸಿ, ಅಯೋನಿಯನ್ ಸಿ ಕನೆಕ್ಟ್ ಮಾಡುತ್ತಿದ್ದು, ಗ್ರೀಸ್ ದೇಶದಲ್ಲಿ. ಯಾವ ದೇಶದಲ್ಲಿ ಬರುತ್ತಿದ್ದು? ಗ್ರೀಸ್ ದೇಶದಲ್ಲಿ. ಒಂದ್ ಕಡೆ ಏಜಿಯನ್ ಸಿ ಇದೆ, ಆ ಕಡೆಗೆ ಕಾಲುವೆ, ಈ ಕಡೆಗೆ ಅಯೋನಿಯನ್ ಸಿ ಇದೆ. ನೋಡ್ತಾ ಇದ್ರೆ ಎಲ್ಲರೂ, ಇದೆ ಫೋಟೋ. ಆ ಕಡೆ ಭೂಮಿ, ಈ ಕಡೆ ಭೂಮಿ, ಮಧ್ಯದಲ್ಲಿ ಕಾಲುವೆ ಮಾಡಿದ್ದಾರೆ ನೋಡಿ, ಕೊರಿಯಂತ್ ಕೆನಾಲ್ ಅಂತ. ನೆನಪಿಟ್ಕೊಳ್ಳಿ, ಕೊರಿಂತ್ ಕೆನಾಲ್. ಇಲ್ಲಿ ಹೆಸರು ಬರೆದಿರ್ತೇನೆ ನಾನು. ಆಯ್ತಾ? ಕೊರಿಂತ್ ಕೆನಾಲ್. ಎಕ್ಸಾಮ್ ಅಲ್ಲಿ ಇದು ಕ್ವಶನ್ ಆಗಿದೆ ನೋಡಿ, ಕೀಲ್ ಕಾಲುವೆ. ಎಷ್ಟು ಜನ ಕೇಳಿದ್ರೆ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ ಇದು, ಕೀಲ್ ಕಾಲುವೆ ಎಲ್ಲಿದೆ ಅಂತ ಕೇಳ್ತಾರೆ, ಆಯ್ತಾ? ಸೊ ಇದು ಗ್ಯಾರಂಟಿ ಕ್ವಶನ್ ಮತ್ತೆ ಬರ್ಬೋದು. ಕೀಲ್ ಕಾಲುವೆಗಳ ಮೇಲೆ ಒಂದು ಕ್ವಶನ್ ಆಗುತ್ತೆ, ಕೇಳಿದ್ರೆ ಕೀಲ್ ಕಾಲುವೆ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ. ಎಲ್ಲಿಂದ ಎಲ್ಲಿಗೆ ಹೇಳಿ? ನಾರ್ತ್ ಸಿ ಇಂದ ಬಾಲ್ಟಿಕ್ ಸಿ ಕಡೆಗೆ, ಯುರೋಪ್. ಓಕೆ, ನಾರ್ತ್ ಸಿ ಇಂದ ಬಾಲ್ಟಿಕ್ ಸಿ ಕಡೆಗೆ ಕೀಲ್ ಕಾಲುವೆ ಅಂತ ಮಾಡಿದ್ದಾರೆ. ಯಾವ ದೇಶದಲ್ಲಿ? ಜರ್ಮನಿ. ಇದು ಇಂಪಾರ್ಟೆಂಟ್ ಇದೆ. ಕೀಲ್ ಕಾಲುವೆ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಕೇಳ್ಬೋದಲ್ಲ. ನಾ ಹೇಳ್ತಾ ಇರೋ ಕಾಲುವೆಗಳು ಒಂದ್ ಕಡೆ, ದೇಶ ಒಂದ್ ಕಡೆ. ಇವಾಗ ಗ್ರ್ಯಾಂಡ್ ಕೆನಾಲ್ ಚೈನಾ, ಕೀಲ್ ಕಾಲುವೆ ಜರ್ಮನಿ, ಕೊರಿಂತ್ ಕೆನಾಲ್ ಗ್ರೀಸ್. ಕರೆಕ್ಟ್ ಅಲ್ವಾ? ಎಕ್ಸಾಮ್ ಅಲ್ಲಿ ಇದೊಂದು ಕ್ವಶನ್ ಬಂದ್ಬಿಡ್ಬೋದಲ್ಲ. ಕರೆಕ್ಟ್, ಇದೇನು ನೀವು ಅನ್ಕೋಬಹುದು, ಏನು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ವಲ್ಲ ಅಂತ. ಬಟ್ ಆದ್ರೆ ಅದು ಎಕ್ಸಾಮ್ ನಲ್ಲಿ ಇಂಪಾರ್ಟೆಂಟ್ ಇರೋದೇ ಕೇಳಬೇಕು ಅಂತ ಏನಿಲ್ಲ.
ಅವ್ರೇನು ಇಂಪಾರ್ಟೆಂಟ್ ಇರೋದೇ ಕೇಳಬೇಕು ಅಂತಿಲ್ಲ. ಇವಾಗ ಸುವೇಸ್ ಕಾಲುವೆ, ಪನಾಮ ಕೆನಾಲ್ ಬಿಟ್ಟು ಬಾಕಿದ್ ಕೇಳ್ಬೋದಲ್ಲ. ಸುವೇಸ್ ಕಾಲುವೆ ಎಲ್ಲರಿಗೂ ಗೊತ್ತು, ಪನಾಮ ಕೆನಾಲ್ ಗೊತ್ತು, ಆಯ್ತಾ. ಸೊ ಆಸ್ ಎ ರಿಸಲ್ಟ್ ಇದು ಗ್ಯಾರಂಟಿ. ರಾಜ್, ಕ್ರಿಮಿಯಾ ಏನಾಗೋಗುತ್ತೆ, ಯುಕ್ರೇನ್ದು ದಕ್ಷಿಣ ಭಾಗ ಕ್ರಿಮಿಯಾ ಇವಾಗ ರಷ್ಯನ್ ಕಂಟ್ರೋಲ್ ಅಲ್ಲಿ ಇದೆ. ಅದನ್ನ ಆಲ್ರೆಡಿ ನಾನು ಏಷ್ಯಾ ಮ್ಯಾಪ್ ಅಲ್ಲಿ ಹೇಳಿದ್ದೀನಿ, ಅಪ್ಪ ಇದೆಯಾ? ಸ್ಟೇಟ್ ಆಫ್ ಕೆರ್ಚ್ ಭಾಗ ಕ್ರಿಮಿಯನ್ ಪೆನಿನ್ಸುಲಾ. ರಾಜ್ ಕೇಳಿದ್ರೆ ನನ್ನ ಹತ್ರ ಮ್ಯಾಪ್ ಇದ್ರೆ ಇವಾಗ ಅದನ್ನು ತೋರಿಸುವೆ. ಆಯ್ತು, ನಾನು ಆಮೇಲೆ ಮ್ಯಾಪ್ ಅಲ್ಲಿ ಹಾಕಿ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ವೇಟ್ ಮಾಡಿ ಎಲ್ಲರೂ. ನೆಕ್ಸ್ಟ್ ನೋಡಿ, ಯೂಸ್ಟನ್ ಕೆನಲ್. ಇದ್ರ ಉಚ್ಚಾರಣೆ ಯೂಸ್ಟನ್ ಅಂತ, ಹೋಸ್ಟನ್ ಅಲ್ಲ, ಯೂಸ್ಟನ್ ಕಾಲುವೆ, USA. ಇದು ಅಷ್ಟೇ ತುಂಬಾ ಪ್ರಸಿದ್ಧವಾದ ಕಾಲುವೆ ಆಗೋಗಿದೆ ಈಗ. US ನಲ್ಲಿ ಅತಿ ಹೆಚ್ಚು ವಾಣಿಜ್ಯ ನಡೆಯೋ ಕಾಲುವೆ ಇದು, ಯೂಸ್ಟನ್ ಕೆನಲ್. US ನಲ್ಲಿ ಗಲ್ಫ್ ಆಫ್ ಮೆಕ್ಸಿಕೋ, ಟೆಕ್ಸಾಸ್ ಗೆ ಕನೆಕ್ಟ್ ಮಾಡುತ್ತಿದೆ. ಟೆಕ್ಸಾಸ್ ಅಂಡ್ ಗಲ್ಫ್ ಆಫ್ ಮೆಕ್ಸಿಕೋ ಕೇಳಿದ್ರೆ ಎಲ್ಲರೂ? ಗಲ್ಫ್ ಆಫ್ ಮೆಕ್ಸಿಕೋ ಭಾಗವನ್ನು ಟೆಕ್ಸಾಸ್ ಒಳ ಭಾಗಗಳಿಗೆ ಸೇರಿಸುತ್ತಿದೆ ಯೂಸ್ಟನ್ ಕೆನಲ್. USA. ಯಾವ ದೇಶ? USA. ನೋಡಿ, ಅದರದೆಲ್ಲ ಇನ್ಫಾರ್ಮೇಶನ್ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಯೂಸ್ಟನ್ ಕೆನಲ್ ಎಷ್ಟು ಉದ್ದ ಇದೆ, ಎಷ್ಟು ಅಗಲ ಇದೆ, ಡೆಪ್ತ್ ಇದೆ. ನ್ಯೂಮರಿಕಲ್ ಫ್ಯಾಕ್ಟ್ಸ್ ಬಗ್ಗೆ ನಾನು ಅಷ್ಟು ಹೇಳಲ್ಲ, ಕೇಳಿ ಜ್ಞಾಪಕ ಇಟ್ಕೊಳಕ್ ಆಗಲ್ಲ. ಕೀಲ್ ಕಾಲುವೆ ನೋಡಿ, ಕೀಲ್ ಕೆನಲ್ ಕೊಟ್ಟಿದ್ದೀನಿ ನೋಡಿ, ಕರೆಕ್ಟಾ? ಇಲ್ಲೂ ಬರ್ದಿರ್ತೀನಿ ನಾನು, ಆಮೇಲೆ ಎಕ್ಸಾಮ್ ಅಲ್ಲಿ ನಿಮ್ಗೆ ಡೌಟ್ ಬರ್ದಿರಲಿ ಅಂತ ಹೇಳಿ ಇಲ್ಲೇ ಬರ್ದಿರ್ತೀನಿ ನಾನು, ಆಯ್ತಾ? ನೋಡಿ, ನೆಕ್ಸ್ಟ್ ಮುಖ್ಯವಾದದ್ದು ರಷ್ಯಾದಲ್ಲಿ ಏನಾಗೋಗಿದೆ, ಯೂನಿಫೈಡ್ ಡೀಪ್ ವಾಟರ್ ಸಿಸ್ಟಮ್ ಅಂತ ಮಾಡಿದ್ದಾರೆ. ಅಂದ್ರೆ ಎಲ್ಲ ಸಮುದ್ರಗಳನ್ನು ಸೇರಿಸಿದ್ದಾರೆ ಇಲ್ಲಿ ಮಾಸ್ಕೋ ನಗರಕ್ಕೆ. ಎಲ್ಲರೂ ನೋಡಿ, ಮಾಸ್ಕೋ ನಗರ ಇಲ್ಲಿದೆ. ಮಾಸ್ಕೋ ನಗರ 5 ಸಮುದ್ರಗಳ ಬಂದರು ಅಂತ ಕರಿತೀವಿ ಮಾಸ್ಕೋನ. ಇಲ್ಲಿ ವೈಟ್ ಸೀ ಇದೆ ನೋಡಿ, ವೈಟ್ ಸೀಗೂ ಬಾಲ್ಟಿಕ್ ಸೀಗೂ ಕನೆಕ್ಟ್ ಮಾಡ್ಬಿಟ್ಟಿದ್ದಾರೆ ಈಗ ನೋಡಿ, ಈ ತರ. ಇಲ್ಲಿಂದ ಲೇಕ್ ಲಡೋಗ ಗೊತ್ತಲ್ಲ ಎಲ್ಲರಿಗೂ, ಲೇಕ್ ಒನೇಗಾ, ಕಾಲುವೆಗಳು, ನದಿಗಳು, ಸರೋವರಗಳ ಮುಖಾಂತರ ಈ ಮಾರ್ಗ ವೈಟ್ ಸೀ, ಬಾಲ್ಟಿಕ್ ಸೀ ಗೊತ್ತಾಗ್ತದೆ ಎಲ್ಲರಿಗೂ? ಇದು ವೈಟ್ ಸೀ, ಬಾಲ್ಟಿಕ್ ಸೀ, ಲೇಕ್ ಲಡೋಗ, ಲೇಕ್ ಒನೇಗಾ ಮತ್ತು ನದಿಗಳು, ಕಾಲುವೆಗಳ ಮುಖಾಂತರ ವೈಟ್ ಸೀನ ಬಾಲ್ಟಿಕ್ ಸೀಗೆ ಸೇರಿಸಿದ್ದಾರೆ. ಅದನ್ನ ಮಾಸ್ಕೋ ನಗರಕ್ಕೆ ಸೇರಿಸಿದ್ದಾರೆ ಓಲ್ಗಾ ನದಿ ಮುಖಾಂತರ. ಹಂಗೆ ಓಲ್ಗಾ ನದಿ ನೋಡಿ, ಓಲ್ಗಾ ನದಿ ಅತಿ ದೊಡ್ಡ ನದಿ, ಕ್ಯಾಸ್ಪಿಯನ್ಗೆ ಬರ್ತಾ ಇದೆ ನೋಡಿ ಓಲ್ಗಾ ನದಿ. ಆ ಓಲ್ಗಾನ ಡಾನ್ಗೆ ಸೇರಿಸಿದ್ದಾರೆ ನೋಡಿ, ಈ ಕಡೆ ಡಾನ್. ಓಲ್ಗಾ ಮತ್ತು ಡಾನ್ ಕರೆಕ್ಟ್ ಆಗಿದೆ. ಓಲ್ಗಾ ಎಲ್ಗೆ ಹೋಗುತ್ತೆ ನೋಡಿ, ಓಲ್ಗಾ ಹೋಗಿ ಏನಾಗುತ್ತೆ, ಮಾಸ್ಕೋವಾ ನದಿಗೆ ಹೋಗಿ ಸೇರುತ್ತೆ. ಮಾಸ್ಕೋವಾ ನದಿ ಏನಿದೆ, ಓಲ್ಗಾದು ಉಪನದಿ. ಮಾಸ್ಕೋ ನಗರ ಇದೆ ಅದ್ರ ಮೇಲೆ, ಮಾಸ್ಕೋವಾ ನದಿ. ಗೊತ್ತಾಯ್ತಾ? ಸೊ ಮಾಸ್ಕೋ ನಗರಕ್ಕೆ ನೀವು ವೈಟ್ ಸೀ ಇಂದ ಬರ್ಬೋದು, ಬಾಲ್ಟಿಕ್ ಸೀ ಇಂದ ಬರ್ಬೋದು, ಈ ಕಡೆ ಕ್ಯಾಸ್ಪಿಯನ್ ಸೀ ಇಂದ ಬರ್ಬೋದು, ಈ ಕಡೆ ಬ್ಲ್ಯಾಕ್ ಸೀ, ಸಿ ಆಫ್ ಅಜೋವ್ ಇಂದ ಬರ್ಬೋದು. ಇದೆ ಇಲ್ಲಿ ನೋಡಿ, ಕೆರ್ಚ್ ಜಲಸಂಧಿ ಇದೆ, ಕ್ರಿಮಿಯಾ ಭಾಗ. ಎಷ್ಟು ಜನ ನೋಡ್ತಾ ಇದ್ದೀರಾ ಕ್ರಿಮಿಯಾ ಭಾಗವನ್ನು? ಯುಕ್ರೇನ್ ನ ದಕ್ಷಿಣದಲ್ಲಿರುವಂತ ಕ್ರಿಮಿಯಾ ಪೆನಿನ್ಸುಲಾ. ಕ್ರಿಮಿಯಾ, ಆಯ್ತಾ? ಇದು ಸ್ಟೇಟ್ ಆಫ್ ಕೆರ್ಚ್ ಜಲಸಂಧಿ ಇದೆ, ಸಿ ಆಫ್ ಅಜೋವ್, ಬ್ಲ್ಯಾಕ್ ಸಿ. ಮುಖ್ಯ ಕಾಲುವೆಗಳಿವೆಲ್ಲ ಜಗತ್ತಿನಾದ್ಯಂತ. ಇವೆಲ್ಲ ಏನು ಅಂತ ಹೇಳಿದಾಗ, ಚೋಕ್ ಪಾಯಿಂಟ್ಸ್ ಇವೆಲ್ಲ, ಸ್ಟ್ರಾಟಜಿಕ್ ಪಾಯಿಂಟ್ಸ್ ಇವೆಲ್ಲ, ತುಂಬಾ ಮುಖ್ಯವಾದಂತ ಜಲಮಾರ್ಗಗಳಿಗೆ ಸಂಪರ್ಕ ಒದಗಿಸುವಂತ ಜಲಸಂಧಿಗಳು. ಈ ಜಲಸಂಧಿಗಳನ್ನ ಯಾರು ಕಂಟ್ರೋಲ್ ಮಾಡ್ತಾರೆ, ಅವರು ವಿಶ್ವ ವಾಣಿಜ್ಯವನ್ನು ನಿಯಂತ್ರಿಸುತ್ತಾರೆ. ಕರೆಕ್ಟಾ? ನಾವು ಕಟ್ಕೊಂಡಿದ್ದೀನ. ಸೊ ಪೋರ್ಟ್ಸ್ ಕವರ್ ಮಾಡಿದೀನಿ, ಕಾಲುವೆಗಳು ಕವರ್ ಮಾಡಿದ್ವಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಆಯ್ತಾ? ಪ್ಲೀಸ್ ನಾವು ಕಟ್ಕೊಳ್ಳಿ. ಇಲ್ಲೊಂದು ನೋಡಿ, ಅಂತಾರಾಷ್ಟ್ರೀಯ ಜಲಮಾರ್ಗ ತೋರಿಸ್ತಾ ಇದ್ದೀನಿ ನಾನು ಈಗ. ಇದು ಹಾಂಗ್ಕಾಂಗ್ ಬರುತ್ತೆ ಇಲ್ಲಿ, ಎಲ್ಲರೂ ಕೇಳಿರ್ತಾರ ಹಾಂಗ್ಕಾಂಗ್, ಮಕಾವ್. ಆಯ್ತಾ? ಇಲ್ಲಿ ಕೊಲಂಬೋ ಗೊತ್ತಿದೆ ಎಲ್ಲರಿಗೂ. ಇಲ್ಲಿ ನೋಡಿ, ಇದು ಮಲಾಕಾ ಜಲಸಂಧಿ, ಇದೆ ಮಲಾಕಾ ಜಲಸಂಧಿ.
ಇದು ಸುಮಾತ್ರ ದ್ವೀಪ, ಇಂಡೋನೇಷ್ಯಾದ ಸುಮಾತ್ರ. ಇಲ್ಲಿ ಸಿಂಗಾಪುರ್ ಇದೆ ನೋಡಿ, ಮಲಯ ಪೆನಿನ್ಸುಲಾ ಇದು ಮಲೇಷ್ಯಾ, ಗೊತ್ತಲ್ಲ ಎಲ್ಲರಿಗೂ ಮಲಯ ಅಂತ ಹಾಕಿರ್ತೇನೆ ನಾನು. ಇದು ಮಲಕಾ ಜಲಸಂಧಿ. ಇದು ಎಲ್ಲ ಹಡಗುಗಳು, ವಿದೇಶಿ ಹಡಗುಗಳು ಹಿಂಗೆ ಹೋಗ್ತಾ ಇದೆ ನೋಡಿ, ಕೊಲಂಬೋ ಹತ್ರ ಬಂದು ಹಿಂಗೆ. ಸೊ ನಾವು ಇವಾಗ ಇತ್ತೀಚೆಗೆ ವಿಳಿಂಗಿಯಂ ಪೋರ್ಟ್ ಶುರು ಮಾಡಿದೆ ನೋಡಿ, ನಮ್ಮ ಕೇರಳದ ವಿಳಿಂಗಿಯಂ ಪೋರ್ಟ್. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ ಸ್ಪೆಲ್ಲಿಂಗ್? ಅಂತಾರಾಷ್ಟ್ರೀಯ ಸರಕು ಬಂದರು, ಇಂಟರ್ನ್ಯಾಷನಲ್ ಟ್ರಾನ್ಸ್ಶಿಪ್ಮೆಂಟ್ ಪೋರ್ಟ್ ಅಂತ ಕರೀತಾರೆ ಇದನ್ನ. ಕೇರಳದಲ್ಲಿ ಇತ್ತೀಚೆಗೆ ಶುರು ಮಾಡಿದ್ವಿ ಅದನ್ನ ನಾವು. ಅವಾಗ ಎಲ್ಲ ಹಡಗುಗಳು ಬಂದೇ ಬರ್ತಾವೆ ಇಲ್ಲಿಗೆ. ಸೊ ನಮ್ಮ ಗೂಡ್ಸ್ ಕೊಲಂಬೋಗೆ ಹೋಗ್ತಿದ್ವು ಮೊದಲು, ಕೊಲಂಬೋಯಿಂದ ನಾವು ತರ್ತಾ ಇದ್ವಿ ಈ ಕಡೆಗೆ ನಮ್ಮ ಕರಾವಳಿ ತೀರಕ್ಕೆ. ಅದು ನಿಲ್ಲುತ್ತೆ ಇವಾಗ. $200 ಮಿಲಿಯನ್ ಉಳಿತಾಯ ಆಗುತ್ತೆ ದೇಶಕ್ಕೆ ಇದೊಂದು ಪೋರ್ಟ್ ಇಂದ. ಸೊ ಕೇಳ್ಬೋದಲ್ಲ, ವಿಳಿಂಗಿಯಂ ಪೋರ್ಟ್ ಕೇರಳದಲ್ಲಿದೆ. ಈ ವರ್ಷ ಶುರುವಾಗಿರೋದು. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಇದು ಎಂಟ್ರಿ ಪೋರ್ಟ್ ಇದು. ಅಂದ್ರೆ ಎಲ್ಲಾ ಕಡೆಯಿಂದ ಗೂಡ್ಸ್ ನಮ್ಮಲ್ಲಿ ಬಂದು ಸಂಗ್ರಹ ಆಗುತ್ತೆ, ಆಮೇಲೆ ಬೇರೆ ಕಡೆ ನಾವು ಎಕ್ಸ್ಪೋರ್ಟ್ ಮಾಡ್ಬೋದು. ಎಂಟ್ರಿ ಪೋರ್ಟ್ ಅಂತ ಕರಿತೀವಿ. ನಪ್ಪ ಇದೆ ಎಲ್ಲರಿಗೂ? ನಾಗ್ಲೇ ಹೇಳಿದ್ನಲ್ಲ, ಎಂಟ್ರಿ ಪೋರ್ಟ್ ಅಂದ್ರೆ ಯಾವ ಪೋರ್ಟ್ ಅಲ್ಲಿ ಗೂಡ್ಸ್ ನ ತಂದು ಮತ್ತೆ ಎಕ್ಸ್ಪೋರ್ಟ್ ಮಾಡ್ತೀವಿ, ಅದನ್ನ ಎಂಟ್ರಿ ಪೋರ್ಟ್ ಅಂತ ಕರಿತೀವಿ. ಆಯ್ತಾ? ಇದನ್ನ ಕೇಳ್ತಾರೆ ಒಂದು. ಇನ್ನೊಂದು ಗಲತಿಯಾ ಬೇ, ಗ್ರೇಟ್ ನಿಕೋಬಾರ್ ದ್ವೀಪ, ಅಲ್ಲಿ ಶುರು ಮಾಡ್ತಾ ಇದ್ದಾರೆ ಭಾರತ ಸರ್ಕಾರದವರು. ಗ್ರೇಟ್ ನಿಕೋಬಾರ್ ದ್ವೀಪದಲ್ಲಿ ಗಲತಿಯಾ ಬೇ ಅಂತ ಒಂದು ಜಾಗ ಇದೆ, ಇದು ಅಲ್ಲಿಗೆ ಬರ್ತಾ ಇದೆ. ಇವಾಗ ಕನ್ಸ್ಟ್ರಕ್ಷನ್ ಶುರು ಮಾಡಿದ್ದಾರೆ. ಎಷ್ಟು ಜನ ಗೊತ್ತಿದ್ದು? ನಾನು ಹೇಳ್ತಾ ಇದೆ ಪೋರ್ಟ್ ಸಿಟಿ ಇಲ್ಲೊಂದು ಬರ್ತಾ ಇದೆ, ಇನ್ನೊಂದು ಲಿಟಲ್ ಅಂಡಮಾನ್ ಒಂದು ಬರ್ತಾ ಇದೆ, ಗೊತ್ತು ತಾನೆ ಎಲ್ಲರಿಗೂ? ಲಿಟಲ್ ಅಂಡಮಾನ್ ನಲ್ಲೊಂದು ಬರ್ತಾ ಇದೆ ಪೋರ್ಟ್, ಇಲ್ಲೊಂದು ಬರ್ತಾ ಇದೆ. ಎಲ್ಲ ಹಡಗುಗಳು ಹಿಂಗೆ ಹೋಗ್ತಾ ಇದೆ. ಇದೇ ಕರಾ ಜಲಸಂಧಿ. ಇಲ್ಲೊಂದು ಕಾಲುವೆ ಬರ್ತಾ ಇದೆ, ಎಷ್ಟು ಜನ ಗೊತ್ತು? ಕ್ರಾ ಕಾಲುವೆ, ಇಸ್ತಮಸ್ ಆಫ್ ಕ್ರಾ. ಈ ಇಸ್ತಮಸ್ ಆಫ್ ಕ್ರಾದಲ್ಲಿ ಒಂದು ಕಾಲುವೆ ಬರ್ತಾ ಇದೆ. ಇದು ಬಂದ್ಮೇಲೆ ಏನಾಗುತ್ತೆ, ಎಲ್ಲ ಹಡಗು ಹಿಂಗೆ ಹೋಗುತ್ತೆ. ಅವಾಗ ಎಲ್ಲ ಹಡಗು ಹಿಂಗೆ ಹೊಟ್ಟೋಗ್ತಾವೆ. ಕ್ರಾ ಕೆನಾಲ್ ನಾವು ಕಟ್ಕೊಳ್ಳಿ ಎಲ್ಲರೂ ನೋಡಿ. ಗಲತಿಯಾ ಬೇ, ಈ ಎಕ್ಸಾಮ್ ಅಲ್ಲಿ ಗಲತಿಯಾ ಬೇ ಅಂತ ಕೇಳ್ತಾಗ ನೀವು ಎಲ್ಲರೂ ಏನ್ ಮಾಡ್ತೀರಾ? ಅವಾಗ ಯಾರು ಹೇಳೇ ಇಲ್ಲ, ಅದು ನಾನು ಹೇಳಿದ್ದೀನಿ. ಗಲತಿಯಾ ಬೇ ಪೋರ್ಟ್ ಅಂತ ಕರೀತಾರೆ. ಗ್ರೇಟ್ ನಿಕೋಬಾರ್ದಲ್ಲಿ ಬರ್ತಾ ಇದೆ, ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಆಯ್ತಾ? ಇಲ್ಲಿ ಶೋಂಪೇನ್ ಟ್ರೈಬ್, ನಿಕೋಬಾರೀಸ್ ಟ್ರೈಬ್ ಇದ್ದಾರೆ, ಅವರು ಸ್ಥಳಾಂತರಗೊಳ್ತಾ ಇದ್ದಾರೆ. ನಾವು ಕಟ್ಕೊಳ್ಳಿ, ಶೋಂಪೇನ್ ಟ್ರೈಬ್ ಸ್ಥಳಾಂತರಗೊಳ್ತಾ ಇದ್ದಾರೆ. ಇಲ್ಲಿ ಲಿಟಲ್ ಅಂಡಮಾನ್ ಟ್ರೈಬ್, ಇಲ್ಲಿ ಒಂಗೆ ಟ್ರೈಬ್ ಇದ್ದಾರೆ, ಅವರು ಸ್ಥಳಾಂತರಗೊಳ್ತಾ ಇದ್ದಾರೆ ಬಂದರು ಇಂದ. ಆಯ್ತಾ? ಕರೆಂಟ್ ಅಫೇರ್ಸ್ ಹೇಳಿದೀನಿ. ಇದ್ರ ಮೇಲೆ ಒಂದು ಕ್ವಶನ್ ಗ್ಯಾರಂಟಿ, ಒಂದು ಕ್ವಶನ್. ಹಾ ಹೌದು ರಾಜ್, ಅದಕ್ಕೆ ನಾನು ಇವತ್ತು ಕವರ್ ಮಾಡ್ತಾ ಇದ್ದೀನಿ. ಈ ಗ್ಯಾರಂಟಿ ಕ್ವಶನ್ಗಳಿವೆಲ್ಲ ನಾನು ಈ 3-4 ದಿನದಲ್ಲಿ ಸಾಟರ್ಡೇವರೆಗೂ ಏನು ಕ್ಲಾಸ್ ಮಾಡ್ತೀನಿ ಅದರಲ್ಲಿ ಎಷ್ಟೊಂದು ಕ್ವಶನ್ಸ್ಗಳು ಬರ್ತಾವೆ. ಆಯ್ತಾ? ಗಲತಿಯಾ ಬೇ, ನೀವು ಪ್ಲೀಸ್ ಎಲ್ಲ ಸಬ್ಜೆಕ್ಟ್ಸು ಓದ್ತಾ ಹೋಗಿ. ನನ್ನ ಎಷ್ಟಾಗುತ್ತೆ ಅಷ್ಟು PPT ಮಾಡೋದ್ರಲ್ಲೇ ಟೈಮ್ ಹೋಗ್ತಾ ಇದೆ ನನಗೆ. ಅದಕ್ಕೋಸ್ಕರ ಎಲ್ಲಾನು ಸ್ಲೈಡ್ಸ್ ಎಲ್ಲ ರೆಡಿ ಮಾಡಿ ಐ ಆಮ್ ಗಿವಿಂಗ್ ಯು ದ ನೋಟ್ಸ್, ರೆಡಿಮೇಡ್ ನೋಟ್ಸ್, ಕ್ವಿಕ್ ರಿವಿಷನ್. ನೋಡಿ ನಾನು ಹೇಳ್ತಾ ಇರೋದನ್ನ ಮ್ಯಾಪ್ ಕಟ್ಕೊಳ್ಳಿ. ಇದು ಗ್ಯಾರಂಟಿ ಕ್ವಶನ್ ವಿಳಿಂಗಿಯಂ, ಯಾಕಂದ್ರೆ ಇವಾಗ ಪೇಪರ್ ಸೆಟ್ ಆಗಿರೋದು. ಮ್ಯಾಪ್ ಕಟ್ಕೊಳ್ಳಿ, ಹಳೆ ಪೇಪರ್ಗಿಂತ ಈಗ ಪೇಪರ್ ಸೆಟ್ ಆಗಿದೆ. ಈಗ ಗಲತಿಯಾ ಬೇ ಅದು ಲಾಸ್ಟ್ ಮೂಮೆಂಟ್, ಲಾಸ್ಟ್ 2 months ಅಲ್ಲಿ ಆಗಿರೋದು ಪೇಪರ್, ಮತ್ತೆ ಇದಾದಾಗ ರೀ ಎಕ್ಸಾಮ್ ಆದಾಗ. ಸೊ ಹೊಸ ಪೋರ್ಟ್ಗಳು ಬರ್ತವೆ. ಇನ್ನೊಂದು ಕರೆಂಟ್ ಅಫೇರ್ಸ್ ಇದೆ, ಇಲ್ಲೇ ಹೇಳ್ಬಿಡ್ತೀನಿ ನೋಡಿ. ಮುಂಬೈ ಇದೆಯಲ್ಲ, ಮುಂಬೈ ಪೋರ್ಟ್ ನವಸೇವಾ ಪೋರ್ಟ್ ಇದೆ, ಅದರಿಂದ ಮೇಲ್ಗಡೆ ಇನ್ನೊಂದು ಹೊಸ ಪೋರ್ಟ್ ಬಂದಿದೆ, ವಾಧವನ್ ಅಂತ. ವಾಧವನ್ ಪೋರ್ಟ್ ಸ್ಪೆಲ್ಲಿಂಗ್ W ಆಗಲಿ V ಆಗಲಿ ಜ್ಞಾಪಕ ಇಟ್ಕೊಳ್ಳಿ. ಮಹಾರಾಷ್ಟ್ರಿಯನ್ಸ್ W ಯೂಸ್ ಮಾಡ್ತಾರೆ, ವಾಧವನ್. ನಾವು V ಯೂಸ್ ಮಾಡ್ತೀವಿ. ಆಯ್ತಾ? WADHAVAN, ವಾಧವನ್ ಪೋರ್ಟ್. ಇದು ಹೊಸ ಪೋರ್ಟ್, ಇದು ನಮ್ದು. ಇದೊಂದು ಇನ್ಫಾರ್ಮೇಶನ್, ಕರೆಂಟ್ ಅಫೇರ್ಸ್. ಇದು ಹೊಸ ಬಂದರು. ಆಯ್ತಾ? ನಮ್ಮಲ್ಲಿ ನೋಡಿ ಅದನ್ನೆಲ್ಲ ಇಲ್ಲಿ ಹಾಕಿದೆ ನೋಡಿ. ಭಾರತದ ಬಂದರುಗಳು. ಭಾರತ ನಮ್ಮ ದೇಶದಲ್ಲಿ 7516.7 ಕಿಲೋಮೀಟರ್ ಕರಾವಳಿ ತೀರ ಇದೆ. 9 ರಾಜ್ಯಗಳಿದೆ, ಗೊತ್ತಿದೆ ಎಲ್ಲರಿಗೂ. 4 UT ಬರುತ್ತೆ, UTs ಇದೆ. ಹೌದಾ? ಈಗ ನಮಗೆ ಭಾರತ ಸರ್ಕಾರದ ಪ್ರಕಾರ ಮೇಜರ್ ಪೋರ್ಟ್ 13,
ಮೈನರ್ ಪೋರ್ಟ್ ಹತ್ತತ್ರ 217 ಆಗಿದೆ ಈಗ ಮೈನರ್ ಪೋರ್ಟ್ಗಳು 217 ಆಗಿದೆ. ಯಾವ ಯಾವ ಪೋರ್ಟ್ 5,000 ಮಿಲಿಯನ್ ಮೆಟ್ರಿಕ್ ಟನ್ಸ್ಗಿಂತ ಜಾಸ್ತಿ ಹ್ಯಾಂಡಲ್ ಮಾಡ್ತಾವಲ್ಲ ಕಾರ್ಗೋ, 5,000 ಮಿಲಿಯನ್ ಮೆಟ್ರಿಕ್ ಟನ್ಸ್ ಆಫ್ ಕಾರ್ಗೋ ಪರ್ ಆನಮ್, ಅಂದ್ರೆ ಒಂದು ವರ್ಷದಲ್ಲಿ 5,000 ಮಿಲಿಯನ್ ಮೆಟ್ರಿಕ್ ಟನ್ಸ್ಗಿಂತ ಜಾಸ್ತಿ ಇದ್ರೆ ಅದು ಮೇಜರ್ ಪೋರ್ಟ್ ಆಗುತ್ತೆ, ಕಮ್ಮಿ ಇದ್ರೆ ಮೈನರ್ ಪೋರ್ಟ್. ಇದು ಎಲ್ಲೂ ಕೊಟ್ಟಿಲ್ಲ. ಕರೆಕ್ಟಾ? ಕ್ರೈಟೀರಿಯಾ ಮೇಜರ್ ಪೋರ್ಟ್ ಮೈನರ್ ಪೋರ್ಟ್ ಮಧ್ಯೆ ಕ್ರೈಟೀರಿಯಾ ಏನು? ಮೇಜರ್ ಪೋರ್ಟ್ ನಲ್ಲಿ ಮತ್ತು ಮೈನರ್ ಪೋರ್ಟ್ಗೂ ವ್ಯತ್ಯಾಸ ಏನು ಅಂದ್ರೆ ಎಷ್ಟು ಕಾರ್ಗೋ ಹ್ಯಾಂಡಲ್ ಮಾಡುತ್ತೆ. 5,000 ಮಿಲಿಯನ್ ಮೆಟ್ರಿಕ್ ಟನ್ಸ್ ಆಫ್ ಕಾರ್ಗೋ ಪರ್ ಆನಮ್. ಪರ್ ಆನಮ್ ಅಂದ್ರೆ ಒಂದು ವರ್ಷಕ್ಕೆ 5,000 ಟನ್ಗಿಂತ ಜಾಸ್ತಿ ಆಡ್ ಮಾಡಿದ್ರೆ ಮಿಲಿಯನ್ ಮೆಟ್ರಿಕ್ ಟನ್ ಅಷ್ಟು ಅದು ಮೇಜರ್ ಪೋರ್ಟ್, ಅದು ಇಲ್ಲಾಂದ್ರೆ ಮೈನರ್. ನೋಡಿ, ಕಾಂಡ್ಲಾ ಪೋರ್ಟ್. ಕಾಂಡ್ಲಾ ಪೋರ್ಟ್ಗೆ ಇನ್ನೊಂದು ಹೆಸರೇನು? ದೀನ್ ದಯಾಲ್ ಪೋರ್ಟ್ ಅಂತ. ಪಂಡಿತ್ ದೀನ್ ದಯಾಲ್ ಉಪಾಧ್ಯಾಯ್. ಜ್ಞಾಪಕ ಇದೆಯಾ? ಕಾಂಡ್ಲಾ ಪೋರ್ಟ್ಗೆ ಇನ್ನೊಂದು ಹೆಸರು. ಇದನ್ನ ಕೇಳ್ಬೋದಲ್ಲ ಎಕ್ಸಾಮ್ ಅಲ್ಲಿ. ಇವಾಗ ಮೇಜರ್ ಪೋರ್ಟ್ ಆಗಿ ಅದು ಲಾರ್ಜೆಸ್ಟ್ ಪೋರ್ಟ್ ಇದೆ ಈಗ, ಬಿಸಿಯೆಸ್ಟ್ ಪೋರ್ಟ್ ಇದೆ ಈಗ, ಮುಂಬೈಗಿಂತನೂ ಜಾಸ್ತಿ ಹ್ಯಾಂಡಲ್ ಮಾಡ್ತಿದೆ. ಆಯ್ತಾ? ನಂಬರ್ ಆಫ್ ಶಿಪ್ಸ್ ಬಂದಿರೋದು ಅತಿ ಹೆಚ್ಚು ಇಲ್ಲೇ. ದೀನ್ ದಯಾಲ್, ಪಂಡಿತ್ ದೀನ್ ದಯಾಲ್ ಉಪಾಧ್ಯಾಯ್ ಪೋರ್ಟ್ ಯಾವುದು ಅಂತ ಕೇಳ್ಬಿಡ್ತಾರೆ. ಕಾಂಡ್ಲಾ ಪೋರ್ಟ್. ಕಾಂಡ್ಲಾ ಪೋರ್ಟ್ ಏನಿದೆಯಲ್ಲ, ಕರಾಚಿ ಪಾಕಿಸ್ತಾನಕ್ಕೆ ಹೋದ್ಮೇಲೆ ಪಾರ್ಟಿಷನ್ ಆದ್ಮೇಲೆ ಶುರು ಮಾಡಿರೋದು. ಓದೋದೆಲ್ಲರಿಗೂ? ಕರಾಚಿ ಪಾಕಿಸ್ತಾನ ಕೊಟ್ಟೋಯ್ತು ಪಾರ್ಟಿಷನ್ ಆದಾಗ, ದೇಶದ ವಿಭಜನೆ ಆದಾಗ, ಅವಾಗ ನಾವು ಕಾಂಡ್ಲಾ ಪೋರ್ಟ್ ಶುರು ಮಾಡಿದ್ವಿ, ಆಫ್ ಶೂಟ್ ಆಫ್ ಕರಾಚಿ. ಇದನ್ನ ದೀನ್ ದಯಾಲ್ ಪೋರ್ಟ್ ಅಂತ ಕರೆಯೋದು. ಈಗ ಬಂದಿರೋದು ವಾಧವನ್. ನೋಡಿ, ಅದು ಮಾರ್ಕ್ ಮಾಡಿದೀವಿ, ವಾಧವನ್ ಪೋರ್ಟ್ ಮಾರ್ಕ್ ಆಗಿದೆ. ಮುಂಬೈಯಿಂದ ಉತ್ತರಕ್ಕೆ 130 ಕಿಲೋಮೀಟರ್ಸ್ ಅಲ್ಲಿ ಇದೆ. ಮುಂಬೈದು ಉತ್ತರಕ್ಕೆ ವಾಧವನ್ ಪೋರ್ಟ್. ಇನ್ನೊಂದು ಮುಂಬೈ ಪೋರ್ಟ್ ನವಸೇವಾ ಪೋರ್ಟ್, ಅದು ಗೊತ್ತಿದೆ ಎಲ್ಲರಿಗೂ. ಜವಾಹರ್ಲಾಲ್ ನೆಹರು ಪೋರ್ಟ್ ಟ್ರಸ್ಟ್ ಅವರ ನವಸೇವಾ ಮತ್ತು ಮುಂಬೈ ಪೋರ್ಟ್ ಎರಡು ಒಟ್ಟಿಗೆ ಇದೆ. ಇದು ಹೌದಾ? ಎರಡು ಪೋರ್ಟ್ ಹತ್ತತ್ರ ಬರುತ್ತೆ. ಅವಳಿ ಬಂದರು ಅಂತ ಕರಿಬೋದಾ? ಎಷ್ಟು ಜನಕ್ಕೆ ಅರ್ಥ ಆಗುತ್ತೆ ಅವಳಿ ಬಂದರು ಅಂದ್ರೆ? ಅವಳಿ ಬಂದರು ಟ್ವಿನ್ ಪೋರ್ಟ್ಸ್, ಮುಂಬೈ ಮತ್ತು ನವಸೇವಾ. ಮಾರ್ಮಗೋವಾ ಗೋವಾ, ನ್ಯೂ ಮಂಗಳೂರು ಕರ್ನಾಟಕ, ಕೊಚ್ಚಿ ಕೇರಳ, ವಿಳಿಂಗಂ. ನೋಡಿ ಯಾಕಿದೆ ನೋಡಿ ಇಲ್ಲಿ ಕರೆಂಟ್ ಅಫೇರ್ಸ್ ನಾ ಹೇಳಿದ್ದೀನಿ, ವಿಳಿಂಗಂ ಪೋರ್ಟ್ ಬರುತ್ತೆ. ನೆಕ್ಸ್ಟ್ ಟುಟಿಕೋರಿನ್ ಪೋರ್ಟ್ ನ ಏನಂತ ಕರೀತಾರೆ? ಚಿದಂಬರಂ ನಾರ್ ಅಂತಾರೆ. ಚಿದಂಬರಂ ನಾರ್ ಅಂತಾರೆ ಟುಟಿಕೋರಿನ್ ಪೋರ್ಟ್ ನ. ಟೂಟುಕುಡಿ ಅಥವಾ ಟುಟಿಕೋರಿನ್ ಪೋರ್ಟ್ ನ ಚಿದಂಬರಂ ನಾರ್. ಆಯ್ತಾ? ಚೆನ್ನೈ ಮತ್ತು ಎನ್ನೋರ್ ಪೋರ್ಟ್ ನ ಕಾಮರಾಜ್ ಅಂತ ಕರೀತಾರೆ. ಎಷ್ಟು ಜನ ಗೊತ್ತು? ಇಲಾಖೆ ನೋಡಿ ಸ್ಪೆಲ್ಲಿಂಗ್ಗಳು. ಎನ್ನೋರ್ ಪೋರ್ಟ್ ನ ಕಾಮರಾಜರ್ ಅಂತ. ಆಯ್ತಾ? ಜ್ಞಾಪಕ ಇಟ್ಕೊಳ್ಳಿ. ಎನ್ನೋರ್ ಪೋರ್ಟ್ ನ ಕಾಮರಾಜ್. ಇದು ಇಂಡಿಯಾಸ್ ಫಸ್ಟ್ ಪ್ರೈವೇಟ್ ಪೋರ್ಟ್. ಇದು ಭಾರತದ ಮೊದಲ ಪ್ರೈವೇಟ್ ಖಾಸಗಿ ಬಂದರು. ಫಸ್ಟ್ ಪ್ರೈವೇಟ್ ಪೋರ್ಟ್, ದೇಶದ ಮೊದಲನೇ ಪ್ರೈವೇಟ್ ಖಾಸಗಿ ಬಂದರು. ಆಯ್ತಾ? ಇದು ಇವಾಗ ಒಂದು ಹೊಸದು ಬಂದಿದೆ ನೋಡಿ, ಕೃಷ್ಣಪಟ್ಟಣಂ ಅಂತ. ಇತ್ತೀಚಿನ ಮಾಹಿತಿ ಪ್ರಕಾರ ದೇಶದ ಅತ್ಯಂತ ಡೀಪೆಸ್ಟ್ ಪೋರ್ಟ್ ಯಾವುದು ಅಂದ್ರೆ ಕೃಷ್ಣಪಟ್ಟಣಂ ಪೋರ್ಟ್. 18 ಮೀಟರ್ ಡೀಪ್ ಇದೆ ಅಂತೆ ಪೋರ್ಟ್. ಎಷ್ಟು ಜನ ಕೇಳಿದ್ರಿ ಈ ಇನ್ಫಾರ್ಮೇಶನ್ ನ? ಡೀಪೆಸ್ಟ್ ಪೋರ್ಟ್ ಕೃಷ್ಣಪಟ್ಟಣಂ ಪೋರ್ಟ್ ಆಗಿದೆ, ಡೀಪೆಸ್ಟ್. ಈಗ ಡೀಪೆಸ್ಟ್ ಮೊದಲು ವಿಶಾಖಪಟ್ಟಣಂ ಅಂತ ಇದ್ರು, ಈಗ ಇದು ಡೀಪೆಸ್ಟ್ ಕೃಷ್ಣಪಟ್ಟಣಂ. ನೆನಪಿಟ್ಕೊಳ್ಳಿ, ಎಕ್ಸಾಮ್ ಅಲ್ಲಿ ಇದೆ, ನೀವು ಬೇಕಾದ್ರೆ ಗೂಗಲ್ ಮಾಡಿ ಇದನ್ನ, ಡೀಪೆಸ್ಟ್ ಪೋರ್ಟ್ ಇನ್ ಇಂಡಿಯಾ ಅಂತ ಕೃಷ್ಣಪಟ್ಟಣಂ ಅಂತ ಬರುತ್ತೆ. ಆಯ್ತಾ? ವಿಶಾಖಪಟ್ಟಣಂ ಪೋರ್ಟ್ ಗೊತ್ತಿದೆ ಎಲ್ಲರಿಗೂ. ಪಾರದ್ವೀಪ್ ಗೊತ್ತಿದೆ, ಒಡಿಸ್ಸಾ ಪಾರದ್ವೀಪ್, ವಿಶಾಖಪಟ್ಟಣಂ ಆಂಧ್ರ ಪ್ರದೇಶ್. ದೆನ್ ಹಾಲ್ಡಿಯಾ ಕಲ್ಕಟ್ಟ. ಪೋರ್ಟ್ ಬ್ಲೇರ್. ನೆಕ್ಸ್ಟ್ ಪೋರ್ಟ್ ಬ್ಲೇರ್ ನ ಮೇಜರ್ ಪೋರ್ಟ್ ಅಂತ ಕರೆದ್ರು, ಅದನ್ನ ಕ್ಯಾನ್ಸಲ್ ಮಾಡಿದ್ರು. ಗೊತ್ತು ತಾನೆ ಎಲ್ಲರಿಗೂ? ಪೋರ್ಟ್ ಬ್ಲೇರ್ ಮನ್ನ ಮೇಜರ್ ಪೋರ್ಟ್ ಅಂತ ಮಾಡಿ ಅದನ್ನ ಕ್ಯಾನ್ಸಲ್ ಆಯ್ತು. ಆಯ್ತಾ? ಲಿಟಲ್ ಅಂಡಮಾನ್ ಪೋರ್ಟ್ ಸಿಟಿ ಬಂದಿದೆ ಈಗ. ಇನ್ನೊಂದು ಗ್ರೇಟ್ ನಿಕೋಬಾರ್ ಪೋರ್ಟ್ ಸಿಟಿ, ಗಲಾತಿಯಾ ಬೇ. ಇದು ನೆನಪಿಟ್ಕೊಳ್ಳಿ, ಎರಡು ಹೇಳಿದ್ದೀನಿ ನಾನು, ಲಿಟಲ್ ಅಂಡಮಾನ್ ಮತ್ತು ಗ್ರೇಟ್ ನಿಕೋಬಾರ್. ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಕರಾ ಕಾಲುವೆಗೆ ಅತಿ ಸಮೀಪದಲ್ಲಿರುವ ಬಂದರು ಯಾವುದು ಭಾರತದಲ್ಲಿ? ನೋಡಿ, ಒಂದು ಕ್ವಶನ್ ಮಾಡಿದೆ ನಾನು ಈಗ. ಥೈಲ್ಯಾಂಡ್ ನಲ್ಲಿ ಇರುವಂತ ಕರಾ ಕಾಲುವೆಗೆ
ಅತ್ಯಂತ ಸಮೀಪದ ಬಂದರು ಯಾವುದು ಕೇಳ್ಬೋದಾ ಕ್ವಶನ್? ಎಷ್ಟು ಜನ ಗೊತ್ತಾಗ್ತಿದೆ ಕ್ವಶನ್? ಕ್ರಾ ಕಾಲುವೆ ಥೈಲ್ಯಾಂಡ್ ಅಲ್ಲಿ ಇದೆ, ಅದಕ್ಕೆ ಸಮೀಪದಲ್ಲಿರೋದು ಅದು ಲಿಟಲ್ ಅಂಡಮಾನ್ ಪೋರ್ಟ್. ಆಮೇಲೆ ಗಲತಿಯಾ ಪೋರ್ಟ್. ಇದು ಗೊತ್ತಾಯ್ತಾ ಕ್ವಶನ್ ಹೆಂಗಿದೆ? ನೋಡಿ, ಟುಟಿಕೋರಿನ್ ಪೋರ್ಟ್ಗೆ ಏನಂತ ಕರೀತಾರೆ ಹೆಸರು? ಚಿದಂಬರಂ ರಾರ್. ಎನ್ನೋರ್ಗೆ ಕಾಮರಾಜ್. ಇನ್ನೊಂದು ದೀನ್ ದಯಾಳ್ ಪೋರ್ಟ್ ಯಾವುದು? ಕಾಂಡ್ಲಾ. ನಂದಿನಿ ಅವರೇ, ಆತರ ಮಾಡೋದು ತಪ್ಪು. ಆದ್ರೆ ಅವ್ರನ್ನ ನಾವು ಎವಾಕ್ಯುವೇಟ್ ಮಾಡ್ತಾ ಇಲ್ಲ, ವಿ ಆರ್ ರಿಯಲೊಕೇಟಿಂಗ್ ದೆಮ್ ಟು ಅದರ್ ಪಾರ್ಟ್ ಆಫ್ ದ ಐಲ್ಯಾಂಡ್. ಗೊತ್ತಾಯ್ತಾ? ರಿಯಲೊಕೇಶನ್ ಅಂದ್ರೆ ಒಂದು ಅದೇ ದ್ವೀಪದಲ್ಲಿ ಬೇರೆ ಕಡೆ ಸ್ಥಳಾಂತರ ಆಗ್ತಾ ಇದ್ದಾರೆ, ಅದು ತಪ್ಪು. ದೇ ಆರ್ ವಲ್ನರಬಲ್ ಟ್ರೈಬ್ಸ್, ಕರೆಕ್ಟಾ? PVTGs, ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ ಇವೆಲ್ಲ. ಅದು ಒಂಗೆ ಲಿಟಲ್ ಅಂಡಮಾನ್ ಅಲ್ಲಿರೋ ಒಂಗೆ ಟ್ರೈಬ್ಸ್ ಆಗಿರ್ಬೋದು, ಇಲ್ಲಿ ಶೊಂಪೇನ್ ಟ್ರೈಬ್ ಆಗಿರ್ಬೋದು, ದೇ ಆರ್ ವೆರಿ ವಲ್ನರಬಲ್. ಆದ್ರೆ ಏನಾಗುತ್ತೆ, ನಾವು ಈ ಪೋರ್ಟ್ ಮಾಡಲಿಲ್ಲ ಅಂದ್ರೆ ಚೈನಾದವ್ರು ಮಾಡ್ತಾರೆ. ಸೊ ಗೌರ್ಮೆಂಟ್ ಹೇಳ್ತಾ ಇರೋದಿಷ್ಟೇ, ಇಫ್ ವಿ ಡೋಂಟ್ ಡೂ ಇಟ್ ಸಮ್ ಅದರ್ ಕಂಟ್ರಿ ಈ ಅಡ್ವಾಂಟೇಜ್ ತಗೊಳುತ್ತೆ. ಇವೆರಡು ಸಿಂಗಾಪುರ್ ಮಾದರಿ ಪೋರ್ಟ್ಗಳು, ಗೊತ್ತಾಗ್ತಿದೆ ಎಲ್ಲರಿಗೂ? ನಾನು ಇದಕ್ಕೆ ಪ್ರೋತ್ಸಾಹ ಕೊಡ್ತಾ ಇಲ್ಲ, ಇಂಡೈರೆಕ್ಟ್ ಆಗಿ ನಾನೇನು ಪೋರ್ಟ್ ಮಾಡಬೇಕು ಅಂತ ಹೇಳ್ತಾ ಇಲ್ಲ ನಿಮ್ಗೆ. ಅದೇ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಇವಾಗ ನಾವು ಮಾಡದೆ ಕೂತಿದ್ರೆ ಮುಂದಕ್ಕೆ ಏನಾಗುತ್ತೆ, ದೇಶ ಮುಂದಕ್ಕೆ ಹೋಗ್ಬೇಕಾದ್ರೆ ಈಗಿನ ಸರ್ಕಾರ ಅದನ್ನ ಯೋಚನೆ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ 40 years ಅಲ್ಲಿ ನಮ್ ದೇಶ ಎಲ್ಲಿರುತ್ತೆ? ಈ ತರ ನಾವು ಟಫ್ ಡಿಸಿಷನ್ಸ್ ತಗೊಳ್ಳಿಲ್ಲ ಅಂದ್ರೆ ಈಗ ಮುಂದಕ್ಕೆ ಏನು ಮಾಡಕ? ಇವಾಗೆಲ್ಲರೂ ಯೋಚನೆ ಮಾಡಿ, ನಾವೆಲ್ಲರೂ ಸ್ಯಾಕ್ರಿಫೈಸ್ ಮಾಡ್ತಾ ಇದೀವಿ ತಾನೆ, ಟ್ಯಾಕ್ಸ್ ಜಾಸ್ತಿ ಕಟ್ತಾ ಇದೀವಿ. ಏನಕ್ಕೋಸ್ಕರ ಹೇಳಿ? ಯೋಚನೆ ಮಾಡಿ ಸ್ವಲ್ಪ. ಇದೆಲ್ಲ ಒಂದ್ ರೀತಿ ಸ್ಯಾಕ್ರಿಫೈಸ್, ಕರೆಕ್ಟಾ? ನಾವೆಲ್ಲ ದುಡ್ಡು ಏನ್ ಬಂದ್ರು ಮುಕ್ಕಾಲ್ ಭಾಗ ಟ್ಯಾಕ್ಸ್ ಕಟ್ತಾ ಇರ್ತೀವಿ. ಯಾಕೆ? ಮುಂದೆ ನಮ್ಮ ದೇಶ ಚೆನ್ನಾಗಿರುತ್ತೆ, ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಏನಾಗಿರ್ತಾರೆ, ದೇಶ ಅಭಿವೃದ್ಧಿ ಆದಂತ ದೇಶ ನೋಡ್ತಾರೆ ಅಂತ. ಎಷ್ಟು ಜನಕ್ಕೆ ಅರ್ಥ ಆಯ್ತದು? ಕರೆಕ್ಟ್. ಅದೇ ರೀತಿ ಟ್ರೈಬ್ಸ್ ಅವ್ರದ್ದು, ಅವರು ಒಂದ್ ರೀತಿ ಸ್ಯಾಕ್ರಿಫೈಸ್ ಮಾಡ್ತಾ ಇದಾರೆ ಅವ್ರ ಜಾಗನ. ಇವಾಗ ನಾವೇ ಎಷ್ಟೊಂದ್ ಸತಿ ನಮ್ಮ ಮನೆಗಳ ಹತ್ರ, ತೋಟಗಳ ಹತ್ರ ಅದೊಂದು ಯೋಜನೆಗಳು ಬಂದಾಗ ನಾವೇನ್ ಮಾಡ್ತೀವಿ ಹೇಳಿ? ಭೂಮಿ ಬಿಟ್ಕೊಡ್ತೀವ ಇಲ್ವಾ ಹೇಳಿ? ದೇಶದ ಅಭಿವೃದ್ಧಿ ಬಂದಾಗ ಎಲ್ಲರೂ ಅದರಲ್ಲಿ ಭಾಗವಹಿಸಲೇಬೇಕಾಗುತ್ತೆ. ಎಷ್ಟೋ ಜನ ಡ್ಯಾಮ್ಗಳ ಭೂಮಿ ಕೊಟ್ಟಿದ್ದಾರೆ, ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಡ್ಯಾಮ್ ಕೊಟ್ಟಿದ್ದಾರೆ, ಜಾಗಗಳು ಕೊಟ್ಟಿದ್ದಾರೆ, ರಸ್ತೆಗಳು ಮಾಡೋ ಜಾಗಗಳು ಕೊಟ್ಟಿದ್ದಾರೆ. ನಾವು ತಪ್ಪು ಸರಿ ಅದೊಂಥರ, ಇನ್ನೊಂದೇನು ಅಭಿವೃದ್ಧಿ ಇನ್ನೊಂದ್ ಕಡೆ. ಎಲ್ಲರದು ಸ್ಯಾಕ್ರಿಫೈಸ್ ಇದೆ ದೇಶದಲ್ಲಿ. ಗೊತ್ತಾಗ್ತದೆ ಎಲ್ಲರೂ ಹೇಳಿದ್ರು. ನಂದು ನೀವೆಲ್ಲರೂ ನಗಾಡ್ಬೋದು ಇವಾಗ, ಸರ್ ಏನ್ ಹೇಳ್ತಾ ಇದಾರೆ ಇವಾಗ ಪಾಠದಿಂದ ಅಂತ. ಬಟ್ ಯೋಚನೆ ಮಾಡಿ ಇದ್ರ ಬಗ್ಗೆ, ಕರೆಕ್ಟ್ ಅಲ್ವಾ? ಸೊ ನೀವು ಈ ವಿಷಯಗಳು ಬಂದಾಗ ಇದನ್ನ ಹೇಳಿ, ಎಲ್ಲರೂ ಒಂದು ರೀತಿಯಾದಂತ ಸ್ಯಾಕ್ರಿಫೈಸ್ ಮನೋಭಾವದಲ್ಲಿ ದೇಶ ಕಟ್ಟಬೇಕಾಗತ್ತೆ. ಇಷ್ಟು ವರ್ಷ ನಮ್ಮ ಪೂರ್ವಜರು ಮಾಡಿದ್ದು ಅದೇ, ನಾವು ಅದನ್ನೇ ಮಾಡ್ತಾ ಇರೋದು. ಟ್ಯಾಕ್ಸ್ ಜಾಸ್ತಿ ಕಟ್ಟಿದ್ದು ಮುಂದಕ್ಕೂ ಅದೇ ಆಗತ್ತೆ. ನಾವ್ಯಾರು ಅದನ್ನ ತಡೆಗಟ್ಟಕ್ಕಾಗಲ್ಲ. ಗೊತ್ತಾಯ್ತಲ್ಲ? ಸೊ ನೀವು ಎಕನಾಮಿಕ್ ಪಾಯಿಂಟ್ ಆಫ್ ವ್ಯೂ ಇಂದ ಯೋಚನೆ ಮಾಡ್ಬೇಕಾಗತ್ತೆ ಇವಾಗೆಲ್ಲನೂ. ಸರಿ ಅಲ್ವಾ? ಪೋರ್ಟ್ಸ್ ಗೊತ್ತಾಯ್ತು ಎಲ್ಲರಿಗೂ. ನಮ್ಮಲ್ಲಿ 13 ಮೇಜರ್ ಪೋರ್ಟ್ಸ್ಗಳು, ಹಂಗೆ ಪ್ರೈವೇಟ್ ಪೋರ್ಟ್ಗಳೆಲ್ಲ ತಗೊಂಡ್ರೆ ಜಾಸ್ತಿ ಆಗುತ್ತೆ. ಇಲ್ಲಿ ನೋಡಿ, ಪಿಪಾವಾವ್ ಅಂತ ಒಂದು ಪ್ರೈವೇಟ್ ಪೋರ್ಟ್ ಇದೆ, ಎನ್ನೋರ್ ಪ್ರೈವೇಟ್ ಪೋರ್ಟ್, ಇವೆಲ್ಲೇನು ಖಾಸಗಿ ಬಂದರುಗಳು ಇವೆಲ್ಲ. ಕೃಷ್ಣಪಟ್ಟಣಂ ಪ್ರೈವೇಟ್ ಪೋರ್ಟ್, ಆಯ್ತಾ? ಮೇಜರ್ ಪೋರ್ಟ್, ಮೈನರ್ ಪೋರ್ಟ್. ಒಂದು ನಿಮಿಷ ಎಲ್ಲರೂ ಹಂಗೆ ವೇಟ್ ಮಾಡಿ. ಆಯ್ತು, ಹಂಗೆ ನೋಡಿ. ನೆಕ್ಸ್ಟ್ ನೋಡಿ, ಕಾರ್ಗೋ ಹ್ಯಾಂಡಲ್ಡ್ ಅಕ್ರಾಸ್ ದ ಕಂಟ್ರಿ. ಇಲ್ಲಿ ನೋಡಿ ಎಲ್ಲರೂ, ಜವಾಹರ್ಲಾಲ್ ನೆಹರು ಪೋರ್ಟ್ ಟ್ರಸ್ಟ್ ಇದು, ಮತ್ತು ಮುಂಬೈ ಪೋರ್ಟ್ ನೋಡಿ ಎಲ್ಲರೂ. ಇವೆರಡು ನೋಡಿ, ಇದು 2023-22 ಇದು ಈ ಡೇಟಾ, ಫೈನಾನ್ಷಿಯಲ್ ಇಯರ್, ಲಾಸ್ಟ್ ಫೈನಾನ್ಷಿಯಲ್ ಇಯರ್ ಪ್ರಕಾರ. JNPT ಜವಾಹರ್ಲಾಲ್ ನೆಹರು ಪೋರ್ಟ್ ಟ್ರಸ್ಟ್, ನವಸೇವಾ ಪೋರ್ಟ್ ಮತ್ತು ಮುಂಬೈ ಪೋರ್ಟ್ ನೋಡಿ ಎಷ್ಟಿದೆ? 83, ಇದು 63 ನೋಡಿ. ಎರಡೂ ಮುಂಬೈನಲ್ಲಿದೆ, ಎರಡೂ ಮುಂಬೈ ನಗರದಲ್ಲಿದೆ, ಮಹಾರಾಷ್ಟ್ರ. ಎಲ್ಲರಿಗೂ ಬಾಂಬೆ ಎಷ್ಟಾಗುತ್ತೆ ನೋಡಿ? 80, 60, 140, 140, 146, 147, 148 ನೋಡಿ. ಎರಡು ಸೇರಿದ್ರೆ 148 ಮಿಲಿಯನ್ ಮೆಟ್ರಿಕ್ ಟನ್ಸ್ ಬರ್ತದೆ. ಗೊತ್ತಾಗ್ತಿದೆ ಎಲ್ಲರಿಗೂ? 148 ಹತ್ತತ್ರ. ಅಂದ್ರೆ ಅತಿ ಹೆಚ್ಚು ಇದೆ ಬಂದ್ಬಿಡುತ್ತೆ ನೋಡಿ. ಎಲ್ಲದಕ್ಕಿಂತ ಎರಡನ್ನು ತಗೊಂಡ್ರೆ, ಇದು ಮತ್ತಿದು ತಗೊಂಡ್ರೆ 148 ಬರ್ತಾ ಇದೆ. ಅದಕ್ಕೆ ಗೇಟ್ ವೇ ಆಫ್ ಇಂಡಿಯಾ ಅಂತ ಕರೆಯೋದಿದನ್ನ. ಮುಂಬೈ ಜಾಗವನ್ನು ಗೇಟ್ ವೇ ಅಂತ ಏನಕ್ಕೆ ಕರೀತಾರೆ ಅಂದ್ರೆ, ಇಟ್ಸ್ ಅ ವಿಂಡೋ ಟು ದ ವರ್ಲ್ಡ್. ಜಗತ್ತಿಗೆ ನಮ್ಮ ಒಂದು ವಿಂಡೋ, ದ್ವಾರ. ಗೊತ್ತಾಗ್ತಾ ಇದೆ ಎಲ್ಲರಿಗೂ ಗೇಟ್ ವೇ ಅಂದ್ರೆ? ಬಾಂಬೆನಲ್ಲಿ ಏನಕ್ಕೆ ಗೇಟ್ ವೇ ಸ್ಥಾಪನೆ ಆಗಿದೆ ಗೊತ್ತಾ ಎಲ್ಲರಿಗೂ?
ಇದಕ್ಕೆ, ಯಾಕೆಂದ್ರೆ ಇಟ್ಸ್ ದ ಲಾರ್ಜೆಸ್ಟ್ ಪೋರ್ಟ್ ಆಫ್ ದ ಕಂಟ್ರಿ. ಅರ್ಥ ಆಯ್ತಾ ಸ್ನೇಹಿತರೆ ಎಲ್ಲರಿಗೂ? ಇಂಡಿವಿಜುವಲ್ ಆಗಿ ಕೇಳಿದ್ರೆ ದೀನ್ ದಯಾಳ್ ಕಾಂಡ್ಲಾ ಪೋರ್ಟ್, ದೀನ್ ದಯಾಳ್ ಪೋರ್ಟ್ ಇದೆ, ಅದು ಇಂಡಿವಿಜುವಲ್ ಲಾರ್ಜೆಸ್ಟ್. ಅದು ನೋಡಿ 137 ಹ್ಯಾಂಡಲ್ ಮಾಡಿದೆ ಹೋದ ವರ್ಷ. ಪಾರದ್ವೀಪ್ ಒಡಿಶಾ, ಪೂರ್ವ ಕರಾವಳಿ ತೀರದಲ್ಲಿ ಅತಿ ದೊಡ್ಡ ಬಂದರು ಯಾವ್ದಾಗುತ್ತೆ? ಪೂರ್ವ ಕರಾವಳಿ ತೀರದಲ್ಲಿ ಪಾರದ್ವೀಪ್ ಒಡಿಶಾ. ಪಶ್ಚಿಮ ಕರಾವಳಿ ತೀರದಲ್ಲಿ ದೀನ್ ದಯಾಳ್ ಕಾಂಡ್ಲಾ. ಎರಡು ಒಟ್ಟಿಗೆ ತಗೊಂಡ್ರೆ ಮುಂಬೈ ಮತ್ತು ನೌಸೇವಾ ಎರಡು ಒಟ್ಟಿಗೆ ತಗೊಂಡ್ರೆ ಬಾಂಬೆ ಪೋರ್ಟ್. ಆಯ್ತಾ? ಇಲ್ಲಿ ನೋಡಿ ಎನ್ನೌರ್, ಕಾಮರಾಜರ್, ಚಿದಂಬರಂನಾರ್, ಟುಟಿಕೋರನ್. ಗೊತ್ತಾಗ್ತದೆ ಎಲ್ಲರಿಗೂ ಹೆಸರುಗಳು? ಯಾವ್ಯಾವ ಪೋರ್ಟ್ ಎಷ್ಟೆಷ್ಟು ಹ್ಯಾಂಡಲ್ ಆಗಿದೆ, ಕಾರ್ಗೋ ಹ್ಯಾಂಡಲ್ಡ್. ಒಂದು ಗ್ರಾಫ್ ಕೊಟ್ಟಿದ್ದೀನಿ, ಯಾಕೆ ಈಸಿಯಾಗಿ ಅರ್ಥ ಆಗುತ್ತೆ ಎಲ್ಲರಿಗೂ. ಸ್ಟಾಟಿಸ್ಟಿಕ್ಸ್ ಅರ್ಥ ಆಗುತ್ತಲ್ಲ ಎಲ್ಲರಿಗೂ? ಈಸಿ ಟು ರಿಮೆಂಬರ್, ಸುಲಭವಾಗಿ ನೀವು ಓದ್ಕೊಂಡು ಹೊಟ್ಟೋಗ್ಬೋದು ಮುಂದಕ್ಕೆ, ಜಾಸ್ತಿ ಟೈಮ್ ವೇಸ್ಟ್ ಆಗಲ್ಲ. ನೆಕ್ಸ್ಟ್ ನೋಡಿ ನಾನ್ ಮೇಜರ್ ಪೋರ್ಟ್, ಮೈನರ್ ಪೋರ್ಟ್ಗಳು ಎಲ್ಲೆಲ್ಲಿದೆ ಅಂತ. ಮೈನರ್ ಚಿಕ್ಕ ಬಂದರುಗಳು, ಅತಿ ಹೆಚ್ಚು ಚಿಕ್ಕ ಬಂದರುಗಳು ಗುಜರಾತ್ ಅಲ್ಲಿ ಮತ್ತು ಮಹಾರಾಷ್ಟ್ರದಲ್ಲಿ 48. ಗುಜರಾತ್ ಮತ್ತು ಮಹಾರಾಷ್ಟ್ರದಲ್ಲಿ 48 ಚಿಕ್ಕ ಬಂದರುಗಳಿದೆ, ಮೈನರ್ ಪೋರ್ಟ್ಸ್ ಇದೆ. ಅಂಡಮಾನ್ ನಿಕೋಬಾರಲ್ಲಿ 24 ಇದೆ, ಕೇರಳದಲ್ಲಿ 17, ತಮಿಳುನಾಡಲ್ಲಿ 17, ಆಂಧ್ರ ಪ್ರದೇಶದಲ್ಲಿ 15, ಒಡಿಶಾದಲ್ಲಿ 14, ಕರ್ನಾಟಕದಲ್ಲಿ 13. ನಾವು ಕಟ್ಕೊಳ್ಳಿ ಈಗ, ಅಂದ್ರೆ ಕರ್ನಾಟಕದಲ್ಲಿ ಈಗ 13+1 ಆಗಿದೆ. ಎಷ್ಟು ಜನಕ್ಕೆ ಅರ್ಥ ಆಯ್ತು? 13 ಮೈನರ್ ಪೋರ್ಟ್, 1 ಮೇಜರ್ ಪೋರ್ಟ್. ಕ್ಲಿಯರ್? ಕರ್ನಾಟಕದಲ್ಲಿ 13 ಮೈನರ್ ಪೋರ್ಟ್ ಆಗಿದೆ, 1 ಮೇಜರ್ ಪೋರ್ಟ್ ಇದೆ, ನ್ಯೂ ಮಂಗಳೂರು. ಅರ್ಥ ಆಯ್ತಾ ಎಲ್ಲರಿಗೂ? ಮ್ಯಾಪ್ ಕಳಿಸ್ತಿದ್ದೀನಿ, 1 ನಿಮಿಷ ವೇಟ್ ಮಾಡಿ ಎಲ್ಲರೂ ನಮ್ಮ ಗ್ರೂಪಲ್ಲಿ. ಅಪ್ಲೋಡ್ ಮಾಡ್ತೇನೆ ನೋಡಿ. ನಾವು ಟೈಪ್ ಮಾಡಿದ್ದೀವಿ ನೋಡಿ. ಓಕೆ, ಎಲ್ಲ ನೋಡಿ ಸ್ನೇಹಿತರೆ. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ. ಕರೆಕ್ಟಾ? ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ 320 ಕಿಲೋಮೀಟರ್ ಕರಾವಳಿ ತೀರ ಇದೆ ಕರ್ನಾಟಕ. 3 ಜಿಲ್ಲೆಗಳು ಬರುತ್ತೆ, 3 ಡಿಸ್ಟ್ರಿಕ್ಟ್ಸ್. ಆಯ್ತಾ? ನೋಡಿ ಎಲ್ಲರೂ, ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಈ ಭಾಗದಲ್ಲಿ ಒಂದೇ ಆರ್ಡರ್ ಕೊಟ್ಟಿದ್ದೀನಿ ನೋಡಿ ಎಲ್ಲರೂ. ಕಾರವಾರ ಮತ್ತು ಕಿನಿ ಪೋರ್ಟ್ ಬಂದಿದೆ ಈಗ ಹೊಸದಾಗಿ. ಕಿನಿ, KENI, ಬೆಲಿಕೆರೆ, ತಡದಿ, ಪಾವಿನಕುರ್ವೆ, ಮಂಕಿ, ಹೊನ್ನಾವರ, ಭಟ್ಕಳ, ಕುಂದಾಪುರ, ಅಂಗರ್ಕಟ್ಟ, ಮಲ್ಪೆ, ಪಡುಬಿದ್ರಿ, ಓಲ್ಡ್ ಮಂಗಳೂರು. ಇವೆಲ್ಲ ಏನು ನಮ್ಮ 13 ಮೈನರ್ ಪೋರ್ಟ್ಗಳು. 13 ಮೈನರ್ ಪೋರ್ಟ್ಸ್ ಇದೆ ನಿಮ್ಮ ಬುಕ್ಕಲ್ಲೆಲ್ಲ. ಏನ್ ಕೊಟ್ಟಿದ್ದಾರೆ ನೋಡಿ. ಕರೆಕ್ಟಾ? 10 ಅಂತಿತ್ತು ಹಳೇದು, ಜ್ಞಾಪಕ ಇದೆಯಾ? 10+1 ಅಂತ ಬರಿತಾ ಇದೀವಿ ಮೊದಲು ನಾವು. 10 ಮೈನರ್, 1 ಮೇಜರ್. ಎಷ್ಟು ಜನ ಜ್ಞಾಪಕ ಇದೆ? ನಮ್ದು ಅಡ್ಮಿನಿಸ್ಟ್ರೇಟಿವ್ ರಿಪೋರ್ಟ್ ಇದೆ ನೋಡಿ.
ಅವ್ರದ್ದು ಕಳಿಸ್ತೀನಿ ನಾನು ಗ್ರೂಪ್ ಅಲ್ಲಿ ಇವತ್ತು, ಆಯ್ತಾ? ಅದನ್ನ ನೋಡ್ಕೊಳ್ಳಿ. ಇಸ್ ಇಟ್ ಕ್ಲಿಯರ್? 13 ಮೈನರ್, 1 ಮೇಜರ್ ಪೋರ್ಟ್ ಇದೆ ಕರ್ನಾಟಕದಲ್ಲಿ. ನೋಡಿ, ಇದೊಂದು ಸ್ಟಾಟಿಸ್ಟಿಕ್ಸ್ ಇದೆ, ಕನ್ನಡದಲ್ಲಿ ಹಾಕಿದ್ದೀನಿ ನಾನಿಲ್ಲಿ. ಕರೆಕ್ಟ್? ಭಾರತೀಯ ಜಲ ಸಾರಿಗೆ ವಲಯಕ್ಕೆ ಸಂಬಂಧಪಟ್ಟಿದ್ದು. ಮಿನಿಸ್ಟ್ರಿ ಆಫ್ ಶಿಪ್ಪಿಂಗ್ ಅಂಡ್ ಇನ್ಲ್ಯಾಂಡ್ ಟ್ರಾನ್ಸ್ಪೋರ್ಟ್, ಮಿನಿಸ್ಟ್ರಿ ಆಫ್ ಇನ್ಲ್ಯಾಂಡ್ ವಾಟರ್ವೇಸ್ ಅಂಡ್ ಶಿಪ್ಪಿಂಗ್ ಏನಿದೆ, ಆಯ್ತಾ? ನಿತಿನ್ ಗಡ್ಕರಿ ಅವರು ಇವಾಗ ಕೇಂದ್ರ ಸಚಿವಾಲಯ ಸಚಿವರು, ಕರೆಕ್ಟಾ? ಮಿನಿಸ್ಟ್ರಿ ಆಫ್ ಶಿಪ್ಪಿಂಗ್ ಅಂಡ್ ಇನ್ಲ್ಯಾಂಡ್ ವಾಟರ್ವೇಸ್ ಅವ್ರ ಪ್ರಕಾರ, ಮಿನಿಸ್ಟ್ರಿ ಪ್ರಕಾರ 95% ಭಾರತದ ವಾಣಿಜ್ಯ ನಡೆಯೋದು ಹಡಗುಗಳಲ್ಲಿ. 95% ನೋಡಿ, 95%. ಜೊತೆಗೆ 70% ಬೈ ವ್ಯಾಲ್ಯೂ, 95% ಬೈ ವಾಲ್ಯೂಮ್, 70% ಬೈ ವ್ಯಾಲ್ಯೂ. ಯಾವ್ದು ನಡೀತಾ ಇದೆ? ಹಡಗುಗಳು ನಡೀತಾ ಇದೆ. ಜೊತೆಗೆ ಹಡಗುಗಳು, ಹಳೆ ಹಡಗು ಏನ್ ಮಾಡ್ತೀವಿ ಹೇಳಿ? ಹಳೆ ಹಡಗುಗಳನ್ನ ಏನ್ ಮಾಡ್ತಾರೆ? ನಿಲ್ಸಿದ್ರೆ ಏನಾಗುತ್ತೆ? ವೇಸ್ಟ್ ಆಗುತ್ತೆ, ಜಾಗ ವೇಸ್ಟು, ಕರೆಕ್ಟಾ? ಆ ಕಬ್ಬಣನೆಲ್ಲ ನಾವು ಮತ್ತೆ ರೀಸೈಕಲ್ ಮಾಡಬಹುದು, ಮತ್ತೆ ಇನ್ನೊಂದು ಹಡಗು ಮಾಡಬಹುದು. ಅದನ್ನ ಬ್ರೇಕಿಂಗ್ ಅಂತ ಕರಿತೀವಿ, ಶಿಪ್ ಬ್ರೇಕಿಂಗ್ ಯಾರ್ಡ್. ಭಾರತದಲ್ಲಿ ಜಗತ್ತಿನ ಅತಿ ದೊಡ್ಡ ಶಿಪ್ ಬ್ರೇಕಿಂಗ್ ಯಾರ್ಡ್ ಇದೆ, ಡಿಸ್ಮ್ಯಾಂಟಲ್ ಶಿಪ್ ರೆಕ್ಕಿಂಗ್ ಯಾರ್ಡ್ ಅಂತಾನು ಕರೀತಾರೆ. ಅದನ್ನ ಎಲ್ಲಿದೆ? ಅಲಾಂಗ್, ಗುಜರಾತ್ನ ಅಲಾಂಗ್. ಕೇಳಿದ್ರೆ ಎಲ್ಲರೂ? ಗುಜರಾತ್ನ ಅಲಾಂಗ್ ಭಾಗದಲ್ಲಿ ಇದೆ. ಇವಾಗ ನಾವು 30% ವರ್ಲ್ಡ್ % ಮುಂದಕ್ಕೆ ಅದನ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದಾರೆ, ಆಯ್ತಾ? 60%ಗೆ ನೆನಪಿಟ್ಕೊಳ್ಳಿ. ವರ್ಲ್ಡ್ಸ್ ಲಾರ್ಜೆಸ್ಟ್ ಇದು. ಗುಜರಾತ್ ಅಲ್ಲಿ ಬಿಟ್ರೆ ನೆಕ್ಸ್ಟ್ ಇರೋದು ಕೇರಳದಲ್ಲಿ, ಅಥಣಿ, ತ್ರಿಸೂರ್, ಕೇರಳ. ಸಿಲ್ಕ್ ಅಂತಾರೆ ಇದನ್ನ. ಏನಂತಾರೆ ಇದನ್ನ? ಸಿಲ್ಕ್. ಸ್ಟೀಲ್ ಇಂಡಸ್ಟ್ರೀಸ್ ಲಿಮಿಟೆಡ್, ಕೇರಳ. ಸ್ಟೀಲ್ ಇಂಡಸ್ಟ್ರೀಸ್ ಲಿಮಿಟೆಡ್, ಕೇರಳ, ಅಥಣಿನಲ್ಲೂ ಕೂಡ ಹಡಗುಗಳನ್ನ ಡಿಸ್ಮ್ಯಾಂಟಲ್ ಮಾಡ್ತಾರೆ. ಅರ್ಥ ಆಗ್ತಿದೆ ಎಲ್ಲರಿಗೂ? ಗುಜರಾತ್ನ ಅಲಾಂಗ್, ಇವಾಗ ಇದು ಗುಜರಾತ್ ಆದ್ರೆ ಇಲ್ಲಿದೆ ಅದು, ನಾವು ಮಾರ್ಕ್ ಮಾಡ್ತೇವೆ ನೋಡಿ, ಇಲ್ಲಿ ಅಲಾಂಗ್ ಬರುತ್ತೆ, ಗುಜರಾತ್. ಇದು ಕೇರಳ ಕರಾವಳಿ ಆದ್ರೆ ಇಲ್ಲಿ ಬರುತ್ತೆ ಅಥಣಿ, ಆಯ್ತಾ? ನೆನಪಿಟ್ಕೊಳ್ಳಿ ಎಲ್ಲರೂ. ಕೇರಳದಲ್ಲಿ ತ್ರಿಸೂರ್ ಉತ್ತರ ಭಾಗ, ಆಲ್ಮೋಸ್ಟ್ ಇಲ್ಲಿ ತ್ರಿಸೂರ್ ಭಾಗ, ಅಥಣಿ. ಗುಜರಾತ್ ಅಲ್ಲಿ ಇಲ್ಲಿ ಇದೊಂದು ಸಮಾವೇಶ ಕೂಡ ಇದೆ, ಇದ್ರಿಗೊಂದು ಅಂತಾರಾಷ್ಟ್ರೀಯ ಸಮಾವೇಶ ಇದೆ, ಹಾಂಗ್ಕಾಂಗ್ ಇಂಟರ್ನ್ಯಾಷನಲ್ ಫಾರ್ ಸೇಫ್ ಎನ್ವೈರನ್ಮೆಂಟಲ್. ಡಿಸ್ಮ್ಯಾಂಟಲ್ ಮಾಡೋದನ್ನ ಸುರಕ್ಷಿತವಾಗಿ ಮಾಡಬೇಕು, ಪರಿಸರ ಸುಸ್ಥಿರವಾಗಿ ಮಾಡಬೇಕು ಅಂತೇಳಿ ಹಾಂಗ್ಕಾಂಗ್ ನಲ್ಲಿ ಒಂದು ಸಮಾವೇಶ ನಡೀತು. ಅದಕ್ಕೆ ಭಾರತ ಕೂಡ ಒಂದು ದೇಶ ಸೇರಿದೆ, ನೆನಪಿಟ್ಕೊಳ್ಳಿ. ಯಾಕೆಂದ್ರೆ ಹಡಗುಗಳನ್ನ ಡಿಸ್ಮ್ಯಾಂಟಲ್ ಮಾಡುವಾಗ ಏನಾಗುತ್ತೆ? ಪರಿಸರ ನಾಶ ಆಗುತ್ತೆ, ಜನಗಳ ಆರೋಗ್ಯ ಹಾಳಾಗುತ್ತೆ. ಕರೆಕ್ಟ್? 5 ಜನ ಗೊತ್ತಾಗ್ತಿದೆ ಇದು. ಅಲಾಂಗ್ ನಲ್ಲಿ, ಗುಜರಾತ್ನ ಅಲಾಂಗ್ ನಲ್ಲಿ ಅತಿ ಹೆಚ್ಚು ಏನಾಗುತ್ತೆ? ಮಾಲಿನ್ಯ ಉಂಟಾಗುತ್ತೆ. ಮೋಸ್ಟ್ ಪೊಲ್ಯೂಟೆಡ್ ಪ್ಲೇಸ್ ಇದು, ಗೊತ್ತಾಗ್ತಿದೆ ಎಲ್ಲರಿಗೂ? ಅಲಾಂಗ್ ಇನ್ ಗುಜರಾತ್ ಇಸ್ ದ ಮೋಸ್ಟ್ ಪೊಲ್ಯೂಟೆಡ್ ಪ್ಲೇಸ್ ಆನ್ ಅರ್ತ್ ಅಂತ ಕರೀತಿದ್ದಾರೆ ಈಗ. ಅಲಾಂಗ್ ಗುಜರಾತ್ ಜಗತ್ತಿನಲ್ಲಿ ಅತಿ ಹೆಚ್ಚು ಜಲಮಾಲಿನ್ಯ, ವಾಯು ಮಾಲಿನ್ಯ ಆಗಿರುವಂತ ಜಾಗ, ವರ್ಲ್ಡ್ಸ್ ಲಾರ್ಜೆಸ್ಟ್ ಪೊಲ್ಯೂಟೆಡ್ ಏರಿಯಾ. ಸೊ ಇದನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಹಡಗುಗಳನ್ನ ನಾವು ಡಿಸ್ಮ್ಯಾಂಟಲ್ ಮಾಡ್ಬೇಕಾದ್ರೆ ಏನಾಗುತ್ತೆ? ಜನಗಳಿಗೆ ಮತ್ತು ಪರಿಸರಕ್ಕೆ ತೊಂದರೆ ಆಗುತ್ತೆ. ಅರ್ಥ ಆಯ್ತಾ ಸ್ನೇಹಿತರೆ ಎಲ್ಲರಿಗೂ? ಯಾಕೆ ಇನ್ಫಾರ್ಮೇಶನ್ ಕೊಡ್ತಾ ಇದೀನಿ ಅಂದ್ರೆ ಈ ತರದನ್ನೇ ಕೇಳದವರು. ಇವಾಗ ಕೇರಳದಲ್ಲಿ ಅಲ್ಲಿ ಅಥಣಿ, ಗುಜರಾತ್ ಅಲ್ಲಿ ಅಲಾಂಗ್, ಆಯ್ತಾ? ಹಾಂಗ್ಕಾಂಗ್ ಸಮಾವೇಶ ನೆನಪಿಟ್ಕೊಳ್ಳಿ. ಹಡಗುಗಳನ್ನ ಸುಸ್ಥಿರವಾಗಿ ಮುರಿದಾಕಂಥದ್ದು, ರೀಸೈಕಲ್ ಮಾಡುವಂಥದ್ದು, ಪರಿಸರ ಮತ್ತು ಜನಗಳಿಗೂ ತೊಂದರೆ ಆಗದಿರಂಗೆ. ಹಾಂಗ್ಕಾಂಗ್ ಸಮಾವೇಶ ಕೇಳ್ತಾರೆ ಎಕ್ಸಾಮ್ ಅಲ್ಲಿ, ಆಯ್ತಾ? ಶಿಪ್ ಯಾರ್ಡ್, ಎಲ್ಲಿ ಹಡಗುಗಳ ನಿರ್ಮಾಣ ಮಾಡ್ತೀವಲ್ಲ ಅದನ್ನ ಶಿಪ್ ಯಾರ್ಡ್ ಅಂತ ಕರೀತಾರೆ. ಭಾರತದಲ್ಲಿ 5 ಇದೆ ಮುಖ್ಯವಾಗಿ, ಅದ್ರಲ್ಲಿ ಅತಿ ದೊಡ್ಡದಿದೆ ಕೊಚ್ಚಿ ಶಿಪ್ ಯಾರ್ಡ್. ಕೊಚ್ಚಿ ಶಿಪ್ ಯಾರ್ಡ್ ಲಿಮಿಟೆಡ್ ಕೇರಳದಲ್ಲಿ ಏನಿದೆ ಅದು ಒಂದು ದ್ವೀಪದ ಮೇಲಿದೆ, ವಿಲಿಂಗ್ಡನ್ ದ್ವೀಪದ ಮೇಲೆ, ವಿಲಿಂಗ್ಡನ್ ದ್ವೀಪ ಐಲ್ಯಾಂಡ್ ಮೇಲೆ ಇರುವಂತ ಕೊಚ್ಚಿ ಶಿಪ್ ಯಾರ್ಡ್ ಅತಿ ದೊಡ್ಡ ಹಡಗು ನಿರ್ಮಾಣ ಕೇಂದ್ರ. ಇದು ವಿಲಿಂಗ್ಡನ್ ದ್ವೀಪದ ಮೇಲಿದೆ. ಇದು ಕೃತಕ ದ್ವೀಪ, ಇದು ಆರ್ಟಿಫಿಷಿಯಲ್, ದೇಶದ ಅತಿ ದೊಡ್ಡ ಕೃತಕ ದ್ವೀಪ. ಎಸ್, ವೆರಿ ಗುಡ್, ವೆರಿ ಗುಡ್, ನೆನಪಿಟ್ಕೊಂಡಿದ್ದೀರಾ ಅಂತ ಆಯ್ತು. ಇಂಡಿಯಾಸ್ ಲಾರ್ಜೆಸ್ಟ್ ಆರ್ಟಿಫಿಷಿಯಲ್ ಐಲ್ಯಾಂಡ್, ದೇಶದ ಅತಿ ದೊಡ್ಡ ಕೃತಕ ದ್ವೀಪ, ಆಯ್ತಾ? ಅದು ಬಿಟ್ರೆ ಗೋವಾ, ಮತ್ತೆ ಇನ್ನೊಂದು ಹಿಂದೂಸ್ತಾನ್ ಶಿಪ್ ಯಾರ್ಡ್ ಲಿಮಿಟೆಡ್ ವಿಶಾಖಪಟ್ಟಣಂ,
ಮಸ್ಗಾವನ್ ಡಾಕ್ ಮುಂಬೈ, ಮಸ್ಗಾವನ್ ಡಾಕ್ ಮುಂಬೈ. ಇನ್ನೊಂದು ಗಾರ್ಡನ್ ರೀಚ್ ಇದೆ. ಫಸ್ಟ್ ಬಂದಿದೆ ಗಾರ್ಡನ್ ರೀಚ್ ಶಿಪ್ ಯಾರ್ಡ್ ಲಿಮಿಟೆಡ್ ಅಂತ ಹೇಳಿ, ಡೈಮಂಡ್ ಹಾರ್ಬರ್, ಕಲ್ಕಟ್ಟ, ವೆಸ್ಟ್ ಬೆಂಗಾಲ್. ಆಯ್ತಾ? ಡೈಮಂಡ್ ಹಾರ್ಬರ್ ಎಲ್ಲಿ ಬರುತ್ತೆ? ಕಲ್ಕಟ್ಟ. ಇಲ್ಲಿ ಗಾರ್ಡನ್ ರೀಚ್ ಅಂತಿದೆ. ಕೇಳ್ಬೋದಲ್ಲ ಇದನ್ನ, ದೇಶದ ಪ್ರಥಮ ಶಿಪ್ ಯಾರ್ಡ್ ಯಾವುದು? ಗಾರ್ಡನ್ ರೀಚ್. ಅತಿ ದೊಡ್ಡದು ಯಾವುದು? ಇದು ಕೊಚ್ಚಿ, ಲಾರ್ಜೆಸ್ಟ್ ಶಿಪ್ ಯಾರ್ಡ್. ಹಡಗುಗಳು ನಿರ್ಮಾಣ ಮಾಡೋದು, ಮೀನುಗಾರ ಹಡಗರ ಆಗಿರ್ಬೋದು, ನೌಕಾ ಹಡಗ ಆಗಿರ್ಬೋದು, ಎಲ್ಲ ಇಲ್ಲೇ ತಯಾರಿಸೋದು ಈ ಹಡಗುಗಳಲ್ಲಿ, ಕೇಂದ್ರಗಳಲ್ಲಿ. ಆಯ್ತಾ? ನೋಡಿ, ಒಳನಾಡು ಜಲ ಸಾರಿಗೆ ನೆಕ್ಸ್ಟ್. ಒಳನಾಡು ಜಲ ಸಾರಿಗೆ ಅಂದ್ರೇನು? ನದಿಗಳು, ಕಾಲುವೆಗಳು, ಲಗೂನ್ಗಳು, ಸರೋವರಗಳು ನಲ್ಲಿ ನಾವು ಜಲ ಸಾರಿಗೆ ಮಾಡಿದಾಗ ಅದು ಒಳನಾಡು ಜಲ ಸಾರಿಗೆ. ನೋಡಿ, ಒಂದು ನದಿ ಇದೆ, ನದಿಲಿ ಹೋಗ್ತಾ ಇದೆ ನೋಡಿ ಹಡಗು. ಇದೇ ರೈನ್ ನದಿ. ನೀವು ನೋಡ್ತಾ ಇರೋದೇ ನದಿ, ರೈನ್ ನದಿ, ಜರ್ಮನಿನಲ್ಲಿ. ರೈನ್ ರಿವರ್ ಇದು. ನೋಡಿ, ನದಿ, ಕಾಲುವೆ, ಸರೋವರಗಳು, ಡ್ಯಾಮ್, ಬ್ಯಾಕ್ ವಾಟರ್ ಇರುತ್ತೆ ನೋಡಿ, ಅದು. ಅದರಲ್ಲಿ ನಾನು ನದಿಗಳಲ್ಲಿ ಹೋದ್ರೆ ಒಳನಾಡು ಜಲ ಸಾರಿಗೆ ನೆನಪಿಟ್ಕೊಳ್ಳಿ. ಸೊ ಒಳನಾಡು ಜಲ ಸಾರಿಗೆ ಏನು ಅಂತ ಗೊತ್ತಾಗಿದೆ ಈಗೆಲ್ಲರೂ. ಒಳನಾಡು ಜಲ ಸಾರಿಗೆ ಅಭಿವೃದ್ಧಿಗೋಸ್ಕರ ಇನ್ಲ್ಯಾಂಡ್ ವಾಟರ್ವೇ ಅಥಾರಿಟಿ ಆಫ್ ಇಂಡಿಯಾ ಸ್ಥಾಪನೆ ಆಗಿದೆ 1986 ಅಲ್ಲಿ. ಉತ್ತರ ಪ್ರದೇಶ್ ನೋಯ್ಡಾದಲ್ಲಿ ಇದೆ ಅದು. ಆಯ್ತಾ? ಇಲ್ಲಿ ಕನ್ನಡದಲ್ಲಿ ಇದೆ ನೋಡಿ, ಒಳನಾಡು ಜಲಮಾರ್ಗಗಳ ಪ್ರಾಧಿಕಾರ, ರಾಷ್ಟ್ರೀಯ ಒಳನಾಡು ಜಲಮಾರ್ಗಗಳ ಪ್ರಾಧಿಕಾರ ಅಂತ ಹೇಳಿ 1986 ಅಲ್ಲಿ ಸ್ಥಾಪನೆ ಆಯಿತು, ನೋಯ್ಡಾದಲ್ಲಿ, ಉತ್ತರ ಪ್ರದೇಶ್. ಓಕೆ, ನಾವು ಕಟ್ಕೊಳ್ಳಿ ಇದು. ಹಂಗೆ ನೈನಿ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಲ್ಯಾಂಡ್ ನ್ಯಾವಿಗೇಷನ್, ಅಂದ್ರೆ ರಾಷ್ಟ್ರೀಯ ಒಳನಾಡು ಜಲ ಸಾರಿಗೆ ಸಂಸ್ಥೆ ಅಂತ ಒಂದಿದೆ. R&D ರಿಸರ್ಚ್ಗೋಸ್ಕರ, ಮ್ಯಾನ್ ಪವರ್ ಡೆವಲಪ್ಮೆಂಟ್, ಕರೆಕ್ಟ್, ಎಲ್ಲರಿಗೂ ರಿಸರ್ಚ್ ಮಾಡಕ್ಕೆ ಇರುತ್ತೆ ಇದರಲ್ಲಿ, ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅಂತ ಸಂಶೋಧನೆ ಮಾಡೋದಕ್ಕೋಸ್ಕರ ಇದು. ಅದು ಇದು 1919 ಸ್ಥಾಪನೆ ಆಯಿತು. ಪಟ್ನಾ ಬಿಹಾರಲ್ಲಿದೆ. ಪಟ್ನಾ ಬಿಹಾರ್, ನೆನಪಿಟ್ಕೊಳ್ಳಿ, ಪಟ್ನಾ ಬಿಹಾರ್. ಸೊ ಮೊದಲು ಜಲ ಸಾರಿಗೆಗಳು, ಒಳನಾಡು ಜಲ ಸಾರಿಗೆಗಳು ಬರೀ 5 ಇತ್ತು. 5. 2016ರಲ್ಲಿ ಒಳನಾಡು ಜಲ ಸಾರಿಗೆ ಕಾಯ್ದೆ ಬಂತು. ಅವಾಗ 106 ಆಡ್ ಮಾಡಿದ್ರು. ಗೊತ್ತಾಯ್ತಾ? ಓಲ್ಡೆಸ್ಟ್ ಹಳೇದು ಒಳನಾಡು ಜಲ ಸಾರಿಗೆಗಳು, ರಾಷ್ಟ್ರೀಯ ಜಲ ಸಾರಿಗೆ 5 ಪ್ಲಸ್ ಹೊಸದೆಷ್ಟು 106. 2016ನಲ್ಲಿ ಇನ್ಲ್ಯಾಂಡ್ ವಾಟರ್ವೇ ಆಕ್ಟ್, ಒಳನಾಡು ಜಲ ಸಾರಿಗೆ ಕಾಯ್ದೆ ಬಂತು. ಅದರಲ್ಲಿ 106 ಆಡ್ ಮಾಡಿದ್ರು. ಒಟ್ಟು ಎಷ್ಟಾಗತ್ತೆ? 111 ಇದೆ ಈಗ. ಒಟ್ಟು 111 ಡಿಕ್ಲೇರ್ ಮಾಡಿದೆ ಅದು. ನೆನಪಿಟ್ಕೊಳ್ಳಿ, ಹಳೇದು 5 ಪ್ಲಸ್ ಹೊಸದು 106 ಆಡ್ ಮಾಡಿದ್ರೆ ಗೊತ್ತಾಗುತ್ತೆ ಎಲ್ಲರಿಗೂ. ಎಸ್, 111 ಒಳನಾಡು ಜಲ ಸಾರಿಗೆಗಳನ್ನ ಈ ಕಾಯ್ದೆಯಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಳೇದು 5, ಹೊಸದು 106. ಹತ್ತತ್ರ 20,000 ಕಿಲೋಮೀಟರ್ ಒಳನಾಡು ಜಲ ಸಾರಿಗೆ ಇದೆ ದೇಶದಲ್ಲಿ. ಆಯ್ತಾ? ಸೊ ಒಳನಾಡು ಜಲ ಸಾರಿಗೆ ಅಭಿವೃದ್ಧಿ ಆದ್ರೆ ಏನಾಗುತ್ತೆ? ನಾವು ರಷ್ಯಾ ತರ ಹೋಗ್ತೀವಿ. ಅವಾಗ ಎಲ್ಲ ಕಡೆ ಜಲ ಸಾರಿಗೆಗಳು, ಜಲ ನದಿಗಳನ್ನ ಕರೆಕ್ಟಾ ಸೇರಿಸಿದ್ರೆ, ಇಂಟರ್ಲಿಂಕ್ ಮಾಡೋದ್ರಿಂದ ಏನಾಗುತ್ತೆ? ಎಲ್ಲ ಜಲ ಸಾರಿಗೆ ಮಾರ್ಗದಲ್ಲಿ ಅಭಿವೃದ್ಧಿ ಆಗುತ್ತೆ. ಯಾಕೆಂದ್ರೆ ನದಿಗಳು ಗ್ರಾಮೀಣ ಪ್ರದೇಶದಲ್ಲೂ ಹರಿಯುತ್ತವೆ, ರಾಜ್ಯಗಳ ಮುಖಾಂತರ, ನಗರಗಳ ಮುಖಾಂತರ ಎಲ್ಲ ಕಡೆ ಹರಿಯುತ್ತೆ. ಹಲವಾರು ರಾಜ್ಯಗಳ ಮುಖಾಂತರ, ಗ್ರಾಮೀಣ ಪ್ರದೇಶಗಳ ಮುಖಾಂತರ, ನಗರಗಳ ಮುಖಾಂತರ ಎಲ್ಲ ಅಭಿವೃದ್ಧಿ ಆಗುತ್ತೆ ಅವಾಗ. ಕರೆಕ್ಟಾ? ಒಂದು ರೀತಿ ರಸ್ತೆ ಮಾಡ್ದಂಗೆ. ಸೊ ನದಿಗಳಿರೋ ಕಡೆ ಅಭಿವೃದ್ಧಿ ಬೇಗ ಆಗುತ್ತೆ. ನೋಡಿ, ಭಾರತದ ಮೊದಲು 5 ನೋಡೋಣ. ಫಸ್ಟ್ ನ್ಯಾಷನಲ್ ವಾಟರ್ವೇ 1 ಗಂಗಾ ನದಿ ಮೇಲಿದೆ ನೋಡಿ, ಕರೆಕ್ಟಾ? ಪ್ರಯಾಗ್ರಾಜ್, ಅಲಹಾಬಾದ್, ಪ್ರಯಾಗ್ರಾಜ್ ಇಂದ ಹಿಡಿದು ಹಾಳ್ಳಿಯದವರೆಗೂ. ಒಂದು ಮ್ಯಾಪ್ ಅಲ್ಲಿ ಎಲ್ಲ ಬಂದ್ಬಿಡುತ್ತಿಲ್ಲ ನೋಡಿ. 1620 ಕಿಲೋಮೀಟರ್ ಇದೆ, 1620 ಕಿಲೋಮೀಟರ್ಸ್. UP, ಬಿಹಾರ್, ಜಾರ್ಖಂಡ್, ವೆಸ್ಟ್ ಬೆಂಗಾಲ್. UP, ಬಿಹಾರ್, ಜಾರ್ಖಂಡ್, ವೆಸ್ಟ್ ಬೆಂಗಾಲ್ 4 ರಾಜ್ಯ. ಗಂಗಾ ನದಿ ನಾವು ಕಟ್ಕೊಳ್ಳಿ ಸಾಕು. ಗಂಗಾ ನದಿ ಇದು ನ್ಯಾಷನಲ್ ವಾಟರ್ವೇ 1. ಆಯ್ತಾ? ಇವಾಗ ಎಷ್ಟು ಜನ ಗೊತ್ತು? ಗಂಗಾ ವಿಲಾಸ್ ಅಂತ ಹೇಳಿ ಒಂದು ಕ್ರೂಸ್ ಶಿಪ್ ಮಾಡಿದ್ದಾರೆ. ಗಂಗಾ ನದಿಯಲ್ಲಿ ಪ್ರವಾಸಿಗರಿಗೆ, ಕರೆಕ್ಟಾ? ಕೇಳಿದ್ರೆ ರಾಷ್ಟ್ರೀಯ ಜಲ ಸಾರಿಗೆ 1, ನಮ್ಮ ರಾಷ್ಟ್ರೀಯ ನದಿ ಅದು ಗಂಗಾ ನದಿ. ಸೊ ಗಂಗಾ ವಿಲಾಸ್ ಅಂತ ಹೇಳಿ ಒಂದು ಕ್ರೂಸ್ ಶಿಪ್ಗಳು ಮಾಡಿದ್ದಾರೆ. ಸೊ ಗಂಗಾ ನದಿಯಿಂದ ಬಂದು ಈ ಕಡೆ ಬಾಂಗ್ಲಾದೇಶ್ ಮುಖಾಂತರ ಹೋಗಿ ಈ ಕಡೆ ನಮ್ಮ ಬ್ರಹ್ಮಪುತ್ರ ನದಿ ಕಡೆ ಬರುತ್ತೆ. ಈಗ ಬಾಂಗ್ಲಾದೇಶ್ ಪಾರ್ಟ್ನ ಸ್ಟಾಪ್ ಮಾಡಿದ್ದಾರೆ.
ಬರೀ ಗಂಗಾ ನದಿ ಮೇಲೆ ಮತ್ತು ಅಸ್ಸಾಂನಲ್ಲಿ ಬ್ರಹ್ಮಪುತ್ರ ನದಿ ಮೇಲೆ ಇದೆ ಅದು, ಗಂಗಾ ವಿಲಾಸ್ ಅಂತೇಳಿ. ಟು ಪ್ರಮೋಟ್ ಟೂರಿಸಂ, ಪ್ರವಾಸೋದ್ಯಮ. ನ್ಯಾಷನಲ್ ವಾಟರ್ ವೇ 1 ಇದು. 2 ನೋಡಿ, ಬ್ರಹ್ಮಪುತ್ರ ನದಿ ಮೇಲೆ ಅಸ್ಸಾಂ ರಾಜ್ಯದಲ್ಲಿ, ಮೇನ್ ಆಗಿ ಅಸ್ಸಾಂ ರಾಜ್ಯದಲ್ಲಿ ಇದು ಇರೋದು. 891 ಕಿಲೋಮೀಟರ್ಸ್ ಇದೆ. ಆಯ್ತಾ, ಬ್ರಹ್ಮಪುತ್ರ ಸಾದಿಯಾ ಟು ಡುಬ್ರಿ ನೋಡಿ, ಸಾದಿಯಾ ಮತ್ತು ಡುಬ್ರಿ. ನಿಮ್ಮ ಅಟ್ಲಸಲ್ಲೂ ಇದೆ ನೋಡಿ, ಇದು ನಿಮ್ಮ ಅಟ್ಲಸಲ್ಲೂ ಒಂದು ಮ್ಯಾಪ್ ಇರುತ್ತೆ, ಒಳನಾಡು ಜಲಸಾರಿಗೆ ನೋಡಿ, ಸಾದಿಯಾ ಅರುಣಾಚಲ್ ಪ್ರದೇಶ ಕಡೆಗೆ, ಡುಬ್ರಿ ಈ ಕಡೆ ಅಸ್ಸಾಂನ ದಕ್ಷಿಣ ಭಾಗದಲ್ಲಿ ಅಥವಾ ಪಶ್ಚಿಮ ಭಾಗದಲ್ಲಿ, ಬಾಂಗ್ಲಾದೇಶ ಕಡೆ. ಇದು ಡುಬ್ರಿ. ಇದು ರಾಷ್ಟ್ರೀಯ ಜಲಸಾರಿಗೆ 2, ಇದು ರಾಷ್ಟ್ರೀಯ ಜಲಸಾರಿಗೆ 1. ಆಯ್ತಾ. ನೆಕ್ಸ್ಟ್ ನೋಡಿ 3 ರಾಷ್ಟ್ರೀಯ ಜಲಸಾರಿಗೆ 3 ಕೇರಳ, ಕೊಲ್ಲಂ ಟು ಕೊಟ್ಟಾಪುರಂ ನೋಡಿ, ಕೊಲ್ಲಂ ಟು ಕೊಟ್ಟಾಪುರಂ 205 ಕಿಲೋಮೀಟರ್ ಇದೆ ಕೇರಳ. 2 ಕೆನಾಲ್ಗಳು ಬರ್ತವೆ ಇಲ್ಲಿ, ಚಂಪಾಕರ ಕೆನಾಲ್ ಮತ್ತು ಉದ್ಯೋಗ ಮಂಡಲ ಕೆನಾಲ್. ಕೇಳ್ತಾರೆ ಎಕ್ಸಾಮಲ್ಲಿ, ಚಂಪಾಕರ ಉದ್ಯೋಗ ಮಂಡಲ. ಆಯ್ತಾ, ಚಂಪಾಕರ ಮತ್ತು ಉದ್ಯೋಗ ಮಂಡಲ ಕಾಲುವೆ, ಇವೆರಡು ಕಾಲುವೆಗಳ ಮುಖಾಂತರ ಕೇರಳದ ಕೊಲ್ಲಂ ಮತ್ತು ಕೊಟ್ಟಾಪುರಂ ಮಧ್ಯೆ ಇದೆ. ಬ್ಯಾಕ್ ವಾಟರ್ ಅಂತ ಕರಿತೀವಿ. ಕೇರಳದಲ್ಲಿ ಬ್ಯಾಕ್ ವಾಟರ್ಗಳನ್ನ ಕಯಾಲ್ ಅಂತ ಕರೀತಾರೆ. ಕೇಳಿದ್ರ? ನಾವು ಬೇರೆ ಕ್ಲಾಸಲ್ಲಿ ಹೇಳಿದ್ರಿಂದ, ಕಯಾಲ್ಸ್ ಅಥವಾ ಕಾಯಲ್ಸ್, ಬ್ಯಾಕ್ ವಾಟರ್ ಆಫ್ ಕೇರಳ. ಆಯ್ತಾ, ಇನ್ನೀರು. ಇದು 3. 4ನೇದು ನೋಡಿ, 4ನೇದು ಕಾಕಿನಾಡ ಇಂದ ಪುಡುಚೇರಿವರೆಗೂ, ಆಂಧ್ರ ತಮಿಳುನಾಡು ಭಾಗ ಕವರ್ ಆಗುತ್ತೆ, ಸ್ವಲ್ಪ ತೆಲಂಗಾಣ ಭಾಗನೂ ಕವರ್ ಆಗುತ್ತೆ. ಈ ಇಲ್ಲೇನಾಗಿದೆ ನೋಡಿ, ಗೋದಾವರಿ ನದಿ ಬಂದು ಸಮುದ್ರ ಸೇರುತ್ತೆ, ಕೃಷ್ಣ ಬಂದು ಸಮುದ್ರ ಸೇರುತ್ತೆ, ಇಲ್ಲಿ ಕಾವೇರಿ ಬಂದು ಸಮುದ್ರ ಸೇರುತ್ತೆ. ಯಾವಾಗ ನದಿಗಳು ಹೋಗಿ ಸಮುದ್ರ ಸೇರುತ್ತೆ ಏನಾಗುತ್ತೆ ಹೇಳಿ? ನೀರು ವೇಸ್ಟ್ ಆಗೋಗುತ್ತೆ. ಕರೆಕ್ಟಾ? ಅದು ಸಮುದ್ರಕ್ಕೆ ಹೋಗೋಕ್ಕಿಂತ ಮುಂಚೆ ಏನ್ ಮಾಡಿದ್ದಾರೆ, ಇಲ್ಲಿ ಕಾಲುವೆ ಮಾಡ್ಬಿಟ್ಟಿದ್ದಾರೆ. ಹಿಂಗೆ ಗೋದಾವರಿನ ಕೃಷ್ಣಕ್ಕೆ ಸೇರಿಸಿ, ಕೃಷ್ಣನ ಈ ಕಡೆಗೆ ಕಾವೇರಿಗೆ ಸೇರಿಸ್ಬಿಟ್ಟಿದ್ದಾರೆ ಹಿಂಗೆ. ಸೊ ಕಾಕಿನಾಡ ಟು ಪುಡುಚೇರಿ ಬಕಿಂಗಂ ಕಾಲುವೆ. ನಾವು ಕಟ್ಕೊಳ್ಳೋ ಹೆಸರು ಕೇಳ್ತಾರೆ, ಬಕಿಂಗಂ ಕಾಲುವೆ ಎಲ್ಲಿದೆ? ಆಂಧ್ರ ಪ್ರದೇಶ್, ತಮಿಳುನಾಡು. ಇದು ಬ್ರಿಟಿಷ್ ಕಟ್ಟಿದ್ದು, ಅದಕ್ಕೆ ಬಕಿಂಗಂ ಕೆನಾಲ್ ಅಂತ ಇಟ್ಟಿದ್ದಾರೆ. ಕರೆಕ್ಟಾ? ಇದು ಈ ಮಾರ್ಗ ಕಾಕಿನಾಡ ಟು ಪುಡುಚೇರಿ 1078 ಕಿಲೋಮೀಟರ್ ಇದೆ, 1078 ಕಿಲೋಮೀಟರ್ಸ್ ಬಕಿಂಗಂ ಕಾಲುವೆ. ಆಯ್ತಾ, ಆಂಧ್ರ ಪ್ರದೇಶ್, ತಮಿಳುನಾಡಲ್ಲಿ. ಇದನ್ನ ಆಥರ್ ಕಾಟನ್ ಕಟ್ಟಿದ್ದು, ಸರ್ ಆಥರ್ ಕಾಟನ್. ಬ್ರಿಟಿಷ್ ಸಿವಿಲ್ ಇಂಜಿನಿಯರ್, ಸರ್ ಆಥರ್ ಕಾಟನ್ ಅಂತೇಳಿ ಬ್ರಿಟಿಷ್ ಸಿವಿಲ್ ಇಂಜಿನಿಯರ್, ಅವರು ಇದನ್ನು ಕಟ್ಟಿದ್ದು ಬಕಿಂಗಂ ಕಾಲುವೆ ಅಂತ ನಾವು ಕಟ್ಕೊಳ್ಳಿ ಕೇಳ್ತಾರೆ. ಆಯ್ತಾ, 4ನೇದು. 5ನೇ ನೋಡಿ, ಮಹಾನದಿ, ಒಡಿಶಾದ ಮಹಾನದಿ, ಬ್ರಾಹ್ಮಣಿ ನದಿಗಳು ಗೊತ್ತಲ್ವ ಎಲ್ಲರಿಗೂ, ಬ್ರಾಹ್ಮಣಿ, ಮಹಾನದಿ, ಈ ನದಿಗಳನ್ನ ಹುಗ್ಲಿ ನದಿಗೆ ಸೇರಿಸಿದ್ದಾರೆ. ಹುಗ್ಲಿ ನದಿಗೆ, ಕರೆಕ್ಟಾ? ಹಾಳ್ಳಿ ಹತ್ರ, ಈಸ್ಟ್ ಕೋಸ್ಟ್ ಕೆನಾಲ್ ಅಂತ ಕರೀತಾರೆ. ನ್ಯಾಷನಲ್ ವಾಟರ್ ವೇ 5, ಇದು 5ನೇದು. ಬ್ರಾಹ್ಮಣಿ, ಮಹಾನದಿ ನದಿಗಳನ್ನು ಹುಗ್ಲಿ ನದಿಗೆ ಸೇರಿಸಿದ್ದಾರೆ. 588 ಕಿಲೋಮೀಟರ್, 588 ಕಿಲೋಮೀಟರ್ಸ್. ಆಯ್ತಾ, ಮಹಾನದಿ ಬ್ರಾಹ್ಮಣಿ ಟು ಕಲ್ಕಟ್ಟ. ಇದು 5ನೇ. ಗೊತ್ತಾಯ್ತಲ್ಲ? ಫಸ್ಟ್ 5 ನ್ಯಾಪ್ ಕಟ್ಕೊಳ್ಳಿ. ಇದು 6th ಒನ್ ಇವಾಗ ಕ್ಯಾನ್ಸಲ್ ಮಾಡಿದ್ರು, ಇದನ್ನ ಕ್ಯಾನ್ಸಲ್ ಮಾಡಿ ನಂಬರ್ ಚೇಂಜ್ ಆಗಿದೆ. ಈಗ 6th ಒನ್ ಚೇಂಜ್ ಆಗಿದೆ. ಆಯ್ತಾ, ಇದನ್ನ ನೋಡ್ಬೇಡಿ. ಈಗ ಇಲ್ಲಿ ನೋಡಿ, ಇವಾಗ 13 ನ್ಯಾಷನಲ್ ವಾಟರ್ ವೇಸ್ ಆಪರೇಷನಲ್ ಆಗಿದೆ. ಈಗ ನೋಡಿ, 13 ಇದೆ ಆಪರೇಷನಲ್. 111ರಲ್ಲಿ 13 ಆಪರೇಷನಲ್ ನಾವು ದೇಶದಲ್ಲಿ. ಅದನ್ನ ಹಾಕಿದ್ವಿ ನೋಡಿ ಇಲ್ಲಿ. ಆಯ್ತಾ, ಕರ್ನಾಟಕ, ವಾಟರ್ ವೇಸ್ ಆಫ್ ಕರ್ನಾಟಕ. ಕರ್ನಾಟಕದಲ್ಲಿ ಜಲಸಾರಿಗೆಗಳು ಯಾವುದು ಅಂತ ಹೇಳಿ ಅದರದ್ದು ನಂಬರ್ ಹಾಕಿದೀನಿ. NW ಅಂದ್ರೆ ರಾಷ್ಟ್ರೀಯ ಜಲಸಾರಿಗೆ, ನ್ಯಾಷನಲ್, N ಅಂದ್ರೆ ರಾಷ್ಟ್ರೀಯ ಜಲಸಾರಿಗೆ ನೋಡಿ. NW21 ಭೀಮಾ ನದಿ,
ತೆಲಂಗಾಣ ಭಾಗ ಕರ್ನಾಟಕ, ಯಾಕಂದ್ರೆ ಭೀಮಾ ನದಿ ಮಹಾರಾಷ್ಟ್ರದಿಂದ ಕರ್ನಾಟಕ ತೆಲಂಗಾಣ ಕಡೆ ಹೋಗುತ್ತೆ. ಅದು 139 ಕಿಲೋಮೀಟರ್. 41 ಘಟಪ್ರಭಾ ರಿವರ್ ಕರ್ನಾಟಕ. ಇಲ್ಲಿ ನೋಡಿ, ಇದನ್ನ ಕಟ್ಕೊಳ್ಳಿ. ಅತಿ ದೊಡ್ಡ ಒಳನಾಡು ಜಲ ಸಾರಿಗೆ ಇದಾಗುತ್ತೆ. ಕರ್ನಾಟಕದಲ್ಲಿ ಅತಿ ದೊಡ್ಡ ಒಳನಾಡು ಜಲ ಸಾರಿಗೆ ಘಟಪ್ರಭಾ 41. 43 ಗುರುಪುರ ಉಡುಪಿ ಹತ್ರ ಬರುತ್ತಿದ್ದು ಕರ್ನಾಟಕ. 51 ಕಬಿನಿ. 52 ಕಾಳಿ. 67 ಮಲಪ್ರಭಾ. 78 ಸಾರಿ ನ್ಯಾಷನಲ್ ವಾಟರ್ವೇ 74 ನೇತ್ರಾವತಿ ಮಂಗಳೂರು ಹತ್ರ. 76 ಪಂಚಗಂಗೋಲಿ ಅಥವಾ ಪಂಚಗಂಗಾವಲಿ, ಆಯ್ತಾ, 23 ಕಿಲೋಮೀಟರ್ ನೋಡಿ. 90 ಶರಾವತಿ ರಿವರ್ 29 ಕಿಲೋಮೀಟರ್ಸ್. 104 ತುಂಗಭದ್ರಾ. ತುಂಗಭದ್ರಾ ನೋಡಿ 230 ಇದೆ, ಆದರೆ ಕರ್ನಾಟಕದಲ್ಲಿ ಅಷ್ಟಿಲ್ಲ. ಇದು ಕರ್ನಾಟಕ ಆದ್ಮೇಲೆ ಹೊಟ್ಟೋಗುತ್ತಲ್ಲ ಆ ಕಡೆಗೆ, ತೆಲಂಗಾಣ ಆಂಧ್ರ ಕಡೆಗೆ. ಕರ್ನಾಟಕದಲ್ಲಿ ಅಷ್ಟು ದೊಡ್ಡದಿಲ್ಲ. ಕರ್ನಾಟಕದಲ್ಲಿ ಅತಿ ದೊಡ್ಡದಾಗುತ್ತೆ ಘಟಪ್ರಭಾ ಆಗುತ್ತೆ. ಕರ್ನಾಟಕದೊಳಗೆ ಇರುವಂತ ಜಲ ಸಾರಿಗೆ ಅತಿ ದೊಡ್ಡದು 41, ನ್ಯಾಷನಲ್ ವಾಟರ್ವೇ 41, ಘಟಪ್ರಭಾ. 105 ಉದಯವರ 14 ಕಿಲೋಮೀಟರ್. ಗೊತ್ತಾಯ್ತಾ ಸ್ನೇಹಿತರೆ? ಇದು ಕೇಳ್ತಾರೆ ಎಕ್ಸಾಮ್ ಅಲ್ಲಿ, ಕರ್ನಾಟಕದ ಒಳನಾಡು ಜಲ ಸಾರಿಗೆಗಳು. ಇದೊಂದು ಕ್ವಶನ್ ಬರ್ಬೋದು, ವೆರಿ ಇಂಪಾರ್ಟೆಂಟ್. ವೆರಿ ಇಂಪಾರ್ಟೆಂಟ್. ಸರಿನಾ? ಸೊ ಜಲ ಸಾರಿಗೆಗಳು ಮುಗಿಸಿದ್ದೀನಿ ಸ್ನೇಹಿತರೆ. ಓಕೆ, ಏನೇ ಡೌಟ್ ಇದ್ರು ನನಗೆ ಮತ್ತೆ ನೀವು ಓದ್ಕೊಳ್ಳಿ. ನೆಕ್ಸ್ಟ್ ಮಿನರಲ್ಸ್ ಕವರ್ ಮಾಡ್ಬಿಡ್ತೀನಿ, ವರ್ಲ್ಡ್ ಮತ್ತು ಇಂಡಿಯಾ. ಅವಾಗ ನೀವೆಲ್ಲ ರೆಡಿ ಆಗ್ತೀರಾ ಎಕ್ಸಾಮ್ಗೆ, ಆಯ್ತಾ? ಒಂದು ಟಾಪಿಕ್ ವರ್ಲ್ಡ್ ಮಿನರಲ್ಸ್, ಇಂಡಿಯನ್ ಮಿನರಲ್ಸ್, ಕರ್ನಾಟಕ ಮಿನರಲ್ಸ್. ಶಿಫ್ಟಿಂಗ್ ಕಲ್ಟಿವೇಶನ್ ಹೇಳಿದ್ದೀನಿ ನಾನು, ಆಯ್ತಾ? ಪ್ಲೀಸ್ ಬಾಕಿ ಸಬ್ಜೆಕ್ಟ್ಸ್ ಎಲ್ಲ ಓದ್ಕೊಳ್ಳಿ, ಮೆಂಟಲ್ ಅಬಿಲಿಟಿ ಮತ್ತು ಹಿಸ್ಟ್ರಿ, ಎಕನಾಮಿಕ್ಸ್, ಪ್ರೋಗ್ರಾಮ್ಸ್ ಎಲ್ಲ. ಸೊ ನಾನು ಇನ್ನೊಂದು ಶನಿವಾರ ಇನ್ನೊಂದು ಕ್ರಾಪ್ಸ್ ಕವರ್ ಮಾಡ್ಬಿಡ್ತೀನಿ ಕರೆಂಟ್ ಅಫೇರ್ಸ್ ಜೊತೆಗೆ. ರಾಜ್ ಅದನ್ನು ಇವತ್ತು ಕವರ್ ಮಾಡ್ತೀನಿ. ಸ್ಟ್ಯಾಟಿಸ್ಟಿಕ್ಸ್ ಕಳಿಸ್ಬಿಡ್ತೀನಿ ನಿಮ್ಗೆ, ಓದೋರಿಗೆ ಈಸಿ ಆಗಲಿ, ಆಯ್ತಾ? ಸ್ಟ್ಯಾಟಿಸ್ಟಿಕ್ಸ್. ಧನ್ಯವಾದಗಳು ಸ್ನೇಹಿತರೆ, ಚೆನ್ನಾಗಿ ಓದಿ ಎಲ್ಲರೂ, ಪ್ಲೀಸ್ ವೇಸ್ಟ್ ಮಾಡಬೇಡಿ ಟೈಮ್ನ. ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಬೈ ಬೈ. ಸ್ಟಡಿ ವೆಲ್, ಸ್ಟಡಿ ವೆಲ್. ಸಂತೋಷ್ ಸರ್ ಸ್ವಲ್ಪ ಹುಷಾರಿಲ್ಲ. ಆಲ್ಮೋಸ್ಟ್ ಇವಾಗ ಎಲ್ಲರಿಗೂ ವೆದರ್ ಚೇಂಜಸ್ ಇರೋದ್ರಿಂದ ಸರ್ ಇಸ್ ನಾಟ್ ವೆಲ್. ಸೊ ಅದಕ್ಕೋಸ್ಕರ ನಮಗೆ ಸಮಸ್ಯೆ ಆಗೋಗಿದೆ ಈಗ, ಆಯ್ತಾ? ಯಾಕೆಂದ್ರೆ ಅವ್ರು ಮೇನ್ಸ್ ಕ್ಲಾಸಸ್, ಪ್ರಿಲಿಮ್ಸ್ ಕ್ಲಾಸಸ್ ಎರಡು ಮಾಡಿದ್ರು, ಬಟ್ ಮಧ್ಯದಲ್ಲಿ ಇವಾಗ ಅವರು ಆರೋಗ್ಯ ಸರಿ ಇಲ್ದಿರೋದ್ರಿಂದ ಈ ತರ ಆಗಿದೆ. ನೀವು ಓದ್ತಾ ಹೋಗಿ ಎಲ್ಲರೂ ಪ್ಲೀಸ್, ದಯವಿಟ್ಟು. ಥ್ಯಾಂಕ್ ಯು ಎಲ್ಲರಿಗೂ, ಧನ್ಯವಾದಗಳು.